ಕೊಟ್ಟ ನನ್ನ ತಂದೆ ತಾಯಿಗೆ, ನಂಗೆ ವಿದ್ಯೆ ಹೇಳಿಕೊಟ್ಟ ನನ್ನ ಎಲ್ಲಾ ಗುರು ವೃಂದಕ್ಕೆ, ನನ್ನನ್ನು ಆಧ್ಯಾತ್ಮದ ದಾರಿಯಲ್ಲಿ ಮುನ್ನಡೆಸುತ್ತಿರುವ ನನ್ನ ಮೊದಲ ಗುರು ಶ್ರೀ ರಂಗನಾಥ್ ಗುರುಜಿ ಅವರಿಗೆ, ಹಾಗೂ ಈ ಝೂಮ್ ಮೀಟ್ ಅಲ್ಲಿ ಭಾಗವಹಿಸುವಂತಹ ಎಲ್ಲಾ ನನ್ನ ಮುದ್ದು ಮಕ್ಕಳಿಗೆ, ಹಾಗೂ ಭಗವದ್ಗೀತೆ ಹೇಳ್ಕೊಡ್ತಾ ಇರುವ ನಮ್ಮ ರೇಣುಕಾ ಮೇಡಮ್, ಮತ್ತೆ ನಮ್ಗೆ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇರೋ ನಮ್ಮ ಸಾವಿತ್ರಿ ಮೇಡಮ್ಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಗುರುಗಳು ರಂಗನಾಥ್ ಗುರುಜಿ ಫಸ್ಟ್ ಮೆಡಿಟೇಷನ್ ಅನ್ನ ಮಾಡೋದು ಹೇಳ್ಕೊಡ್ತಾರೆ, ಆಮೇಲೆ ಸಮಗ್ರ ಜೀವನ ಶೈಲಿಯ ಬಗ್ಗೆ ಹೇಳ್ತಾರೆ. ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ 100% ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನನ್ನ ಮಕ್ಕಳಲ್ಲಿ ಕೇಳ್ಕೊಂತೀನಿ. ಓಕೆನಾ ಚಿಲ್ಡ್ರನ್? ಗುರುಜಿ ಈಗ ಕಂಟಿನ್ಯೂ ಮಾಡ್ತಾರೆ. ಗುರುಜಿ ನೀವು ಕ್ಲಾಸ್ ಅನ್ನ ಮುಂದುವರಿಸಬಹುದು. ಥ್ಯಾಂಕ್ ಯು ಗುರುಜಿ. ಧನ್ಯವಾದಮ್ಮ. ನೀವು ವೆಲ್ಕಮ್ ಮಾಡಿದಕ್ಕೂ ಸ್ವಾಗತ ಕೋರಿದಕ್ಕೂ ತಮಗೂ ಧನ್ಯವಾದಗಳು. ಮತ್ತೆ ಸಾವಿತ್ರಿ ಮೇಡಮ್ ಶುಭೋದಯ. ಆಮೇಲೆ ಎಲ್ಲಾ ಮಕ್ಕಳಿಗೂ ಗುಡ್ ಮಾರ್ನಿಂಗ್. ಶುಭೋದಯ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಎಲ್ಲಾ ಮಕ್ಕಳಿಗೆ ಶುಭೋದಯ ಮತ್ತೆ ಗುಡ್ ಮಾರ್ನಿಂಗ್. ಮಕ್ಕಳೇ, ಇವತ್ತಿನ ಶನಿವಾರ ಪ್ರತ್ಯೇಕ ಕಾರ್ಯಕ್ರಮ ಪ್ರತಿ ಶನಿವಾರ ಇರ್ತದೆ ಮಕ್ಕಳೇ. ಸೊ ಲಾಸ್ಟ್ ಶನಿವಾರ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ ಹಾಲ್ ಬಗ್ಗೆ. ಸೊ ಮಾಂಸಾಹಾರ ಯಾಕೆ ತಿನ್ಬಾರ್ದು, ಇದೆಲ್ಲ ಸೊ ನಾವು ಸ್ವಲ್ಪ ತಿಳುವಳಿಕೆ ತಗೊಂಡಿದ್ವಿ ಅಲ್ವಾ. ಹಾಲು ಯಾಕೆ ಕುಡಿಬಾರ್ದು, ಹಾಲು ಬದಲು ಏನ್ ಮಾಡ್ಬೇಕು, ಮತ್ತೆ ಪ್ರೋಟೀನ್ ಬೇಕಂದ್ರೆ ದೇಹಕ್ಕೆ ಪ್ರೋಟೀನ್ ಬೇಕಂದ್ರೆ ಏನ್ ಮಾಡ್ಬೇಕು, ಅದೆಲ್ಲ ತಿಳ್ಕೊಂಡಿದ್ವಿ. ಅದು ಮತ್ತೆ ಒಂದು 20 ನಿಮಿಷ 15 ನಿಮಿಷ ಧ್ಯಾನ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಎಲ್ಲರೂ ಧ್ಯಾನ ಮಾಡ್ಕೊಂಡು ಆಮೇಲೆ ಇನ್ ಸ್ವಲ್ಪ ಮಾಹಿತಿ, ಸ್ವಲ್ಪ ಹೆಚ್ಚು ಜ್ಞಾನ ಇವತ್ತು ತಿಳ್ಕೊಳ್ಳೋಣ. ಇನ್ ಸ್ವಲ್ಪ ಅಂಶಗಳು ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಪ್ರತಿ ಶನಿವಾರ ಆಹಾರ ಆರೋಗ್ಯ ವಿಶೇಷವಾಗಿ ನಾವು ತಿಳ್ಕೊಂತೀವಿ ಮಕ್ಕಳೇ. ಓಕೆ, ಸೊ ಅದಕ್ಕೋಸ್ಕರ ಆರಾಮಾಗಿ ಕೂತ್ಕೊಳ್ಳಿ. ಎಲ್ಲರನ್ನು ನೀವು ಯಾವ ಜಾಗದಲ್ಲಿದ್ರೋ ಅಲ್ಲೇ ಆರಾಮಾಗಿ ಕೂತ್ಕೊಳ್ಳಿ. ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಕೈ ಕ್ರಾಸ್ ಮಾಡ್ಕೊಳ್ಳಿ. ಎಲ್ಲರನ್ನು ಕೈ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಯಾರು ಕಣ್ಣು ತೆರೆಯಬಾರ್ದು, ನಿಧಾನವಾಗಿ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಪ್ರತಿಯೊಬ್ರು ಬೆನ್ನು ನಿಟಾರ ಇಟ್ಕೊಂಡು ಕೂತ್ಕೊಳ್ಳಿ. ಬೆನ್ನು ಅನ್ನೋದು ಬೆಂಡ್ ಮಾಡಬಾರ್ದು. ಓಕೆ, ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾವುದೇ ಸ್ಪೆಕ್ಸ್ ಇದ್ರೆ ಕನ್ನಡಗಳಿದ್ರೆ ಕನ್ನಡಗಳು ತೆಗೆದು ಪಕ್ಕ ಇಟ್ಕೊಳ್ಳಿ. ಕನ್ನಡಗಳು ತೆಗೆದು ಪಕ್ಕ ಇಟ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಕಾಲ್ ಕ್ರಾಸ್ ಮಾಡ್ಕೊಂಡಿದೀವಿ, ಕೈ ಕ್ರಾಸ್ ಮಾಡ್ಕೊಂಡಿದೀವಿ. ನೀವು ನೇಲ ಮೇಲೆ ಕೂತ್ಕೊಂಡ್ರೆ ನಾರ್ಮಲ್ ಸುಖಾಸನಲ್ಲಿ ಕೂತ್ಕೊಳ್ಳಿ. ನೀವು ಭೋಜನ ಮಾಡಕ್ಕೆ ಯಾವ ತರ ಕೂತ್ಕೊಂತೀರಿ ಆ ತರ ಕೂತ್ಕೊಳ್ಳಿ. ಓಕೆ, ಈಗ ಎಲ್ಲ ಮಕ್ಕಳು ಆರಾಮಾಗಿ ಕೂತ್ಕೊಂಡಿದ್ರಿ. ಆರಾಮಾಗಿ ಸುಖವಾಗಿ ನಿಟಾರಾಗಿ ಕೂತ್ಕೊಂಡಿದ್ವಿ. ಈಗ ಸಹಜವಾದ ಉಸಿರಾಟ, ನಿಮ್ಮ ಶ್ವಾಸ ಇದೆಯಲ್ಲ ಅದನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಸಹಜವಾದ ಉಸಿರಾಟ. ಸ್ನೇಹಿತರೆ, ಮಕ್ಕಳೇ, ನಿಮ್ಮ ಸಹಜವಾದ ಉಸಿರಾಟ ಇದೆಯಲ್ಲ ಅದು ಗಮನಿಸ್ತಾ ಕೂತ್ಕೊಳ್ಳಿ. ಏನು ಮಾಡಬಾರ್ದು, ಯಾವುದು ಮಂತ್ರ ಇಲ್ಲ, ಜಪ ಇಲ್ಲ, ಯಾವುದು ಹೆಸರುಗಳು ಹೇಳ್ಬಾರ್ದು, ಏನು ಊಹಿಸ್ಕೋಬಾರ್ದು. ಸ್ವಲ್ಪ ಮಕ್ಕಳನ್ನು ನೋಡ್ತಾ ಇದ್ದಾರೆ, ನೋಡಬಾರ್ದು, ಯಾರು ನೋಡಬಾರ್ದು, ಕಣ್ಣು ಮುಚ್ಕೋಬೇಕು. ಮನು ಸಾನ್ವಿ ಕಣ್ಣು ಮುಚ್ಕೊಳ್ಳಿ ದಯವಿಟ್ಟು. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಮನು ಸಾನ್ವಿ, ಸರಿಯಾಗಿ ಕೂತ್ಕೋ ಪುಟ್ಟ. ಸರಿಯಾಗಿ ಕೂತ್ಕೊಂಡು ಕಣ್ಣನ್ನ ಮುಚ್ಚು. ಯಾರು ಯಾರ ಹತ್ರ ಮಾತಾಡಬಾರ್ದು. ಧ್ಯಾನ ಆಗೋವರೆಗೂ ಯಾರು ಮಾತಾಡಬಾರ್ದು. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣು ತೆರೆಯಬಾರ್ದು. ಸಹಜವಾಗಿ ನಡೀತಾ ಇರುವಂತ ಆ ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಸಿರಾಟ ನಡೀತಾ ಇದೆಯಲ್ಲ, ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದು ಮಂತ್ರ ಹೇಳ್ಬಾರ್ದು, ಯಾವುದು ಜಪ ಮಂತ್ರ ನಾಮ ಸಂಕೀರ್ತನ ಭಜನ ಏನು ಇಲ್ಲ. ಬರೇ ಶ್ವಾಸದ ಮೇಲೆ ಗಮನ. ಮೆಡಿಟೇಷನ್ ಮೀನ್ಸ್ ಅಬ್ಸರ್ವೇಷನ್ ಆಫ್ ಬ್ರೆತ್. ಶ್ವಾಸದ ಮೇಲೆ ಗಮನ, ಅದೇ ಧ್ಯಾನ. ಬಾಯಿಲೋನಿ ಮೌನ, ಮನಸ್ಸುಲೋನಿ ಶೂನ್ಯ, ಅದ್ರ ಹೆಸರೇ ಧ್ಯಾನ.
ಎಲ್ಲಾರು ಅದ್ಭುತವಾಗಿ ಮಾಡ್ತಾ ಇದ್ರಿ. ಶಶಿರೇಖಾ ಹೈರ್ಮಾತ್, ಶಶಿರೇಖಾ ಡೋಂಟ್ ಮೂವ್, ಯಾವುದು ಚಲನೆ ಇರಬಾರ್ದು, ಸ್ಥಿರತ್ವ ಕೂತ್ಕೊಳ್ಳಿ, ಸ್ಥಿರವಾಗಿ ಕೂತ್ಕೊಳ್ಳಿ. ಯಾರು ಕಣ್ಣು ತೆರೆಯಬಾರ್ದು, ಯಾರು ಮೂವ್ ಆಗಬಾರ್ದು. ಅದ್ಭುತವಾದ ಧ್ಯಾನ ಮಾಡ್ಬೇಕು. ಈಗ ನಿಮ್ಮ ಒಳಗಡೆ ನೀವು ಡೀಪ್ ಆಗಿ ಹೋಗಿ, ನಿಮ್ಮ ಒಳಗಡೆ ನೀವು ಅಂತರ ಪ್ರಯಾಣ ಮಾಡಿ. ಎಷ್ಟು ಆಳವಾದ ಸಾಧ್ಯ ಆದ್ರೆ ಅಷ್ಟು ಆಳವಾದ ನಿಮ್ಮ ಒಳಗಡೆ ನೀವು ಜರ್ನಿ ಮಾಡಬೇಕು, ಪ್ರಯಾಣ ಮಾಡಬೇಕು. ಅದೇ ಧ್ಯಾನ ಅಂದ್ರೆ. ಧ್ಯಾನ ಅಂದ್ರೆ ಇದು ಕೆಲಸ ಅಲ್ಲ. ಏನು ಮಾಡಲಿಲ್ಲ ಅಂದ್ರೆ ಅದೇ ಧ್ಯಾನ. ಮೆದುಳು ಕೆಲಸ ಇಲ್ಲ, ದೇಹ ಕೆಲಸ ಇಲ್ಲ. ಸ್ಥಿರ ಸುಖ ಆಸನದಲ್ಲಿ ಕೂತ್ಕೋಬೇಕು, ಸುಖಮಯ ಪ್ರಾಣಾಯಾಮ ಮಾಡ್ತಾ ಇರಬೇಕು. ಅದೇ ಧ್ಯಾನ ಅಂದ್ರೆ. ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಯಾರೂ ಕಣ್ಣು ತೆರೆಯಬಾರದು. ನೀವು ಅದ್ಭುತ ಧ್ಯಾನ ಮಾಡಿದ್ರೆ ಅದ್ಭುತವಾದ ನಿಮಗೆ ಮಾರ್ಕ್ಸು, ಏಕಾಗ್ರತೆ, ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ, ಅದ್ಭುತ ಆರೋಗ್ಯ, ಯಾವುದೂ ಅನಾರೋಗ್ಯ ಬರಲ್ಲ. ಮುಂದಿನ ದಿವಸದಲ್ಲಿ ಯಾವುದು ಅನಾರೋಗ್ಯ ಬರಲ್ಲ. ಇನ್ನೊಂದು 10 ನಿಮಿಷ ಅಷ್ಟೇ, ಇನ್ನೊಂದು 10 ನಿಮಿಷ ಕಾಲ ಆರಾಮ ಕೂತ್ಕೊಳ್ಳಿ. ಎಲ್ಲರೂ ಧ್ಯಾನ ಮಾಡ್ತಾ ಇದೀವಿ, ನಿಮ್ ಜೊತೆಗೆ ನಾವು ಮಾಡ್ತಾ ಇದ್ವಿ ಧ್ಯಾನ. ಅದ್ಭುತವಾಗಿ ಮಾಡ್ತಾ ಇದ್ವಿ ಧ್ಯಾನ. ಶ್ವಾಸನ ಗಮನಿಸಿ, ಶ್ವಾಸನ ಮಾತ್ರ ಗಮನಿಸಿ. ಈಗ ಮೃದುವಾದ ಸಂಗೀತ ಬರುತ್ತೆ, ಅದನ್ನು ಕೇಳಿಸ್ಕೊಂತ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ನಿಮ್ಮ ಧ್ಯಾನ ಮುಂದುವರಿಸಿ. ಸಂಗೀತ ಕೇಳಿಸ್ಕೊಂಡ್ರೆ ಇನ್ನೂ ಅದ್ಭುತವಾದ ಧ್ಯಾನ ಆಗತ್ತೆ.
ಕೊನೆಯದಾಗಿ 2 ನಿಮಿಷ ಕಾಲ, ಕೊನೆಯದಾಗಿ 1 ನಿಮಿಷ ಕಾಲ ಯಾರು ಕಣ್ಣು ತೆರೆಯಬಾರ್ದು. ಆರಾಮ ಕುತ್ಕೊಳ್ಳಿ, ಶ್ವಾಸನ ಮಾತ್ರ ಗಮನಿಸ್ತಾ ಇರಬೇಕು. ಕೊನೆಯದಾಗಿ 1 ನಿಮಿಷ. ಯಾರು ಕಣ್ಣು ತೆರೆಯಬಾರ್ದು, ನಾನು ಓಕೆ ಹೇಳೋವರೆಗೂ. ಭಾಗ್ಯ ಕಣ್ಣು ಮುಚ್ಚಿ, ಸಾನ್ವಿ ಒಂದೇ 1 ನಿಮಿಷ ಕಾಲ ಅಷ್ಟೇ. ಅದ್ಭುತವಾದ ಧ್ಯಾನ ಮಾಡ್ತಾ ಇದ್ವಿ. ಇನ್ನು 1 ನಿಮಿಷ ಕಾಲ ಅಷ್ಟೇ. ಫೈನಲ್ 1 minute. ಲಾಸ್ಟ್ 30 seconds. ಕೊನೆಯದಾಗಿ 30 ಸೆಕೆಂಡ್ ಕಾಲ. Last 10 seconds. ಕೊನೆಯದಾಗಿ 10 ಸೆಕೆಂಡ್ ಕಾಲ. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣು ತೆರೆಯಬಾರ್ದು. ಫೈನಲ್ 10 seconds. ಲಾಸ್ಟ್ 5 seconds. ಕೊನೆಯದಾಗಿ 5 ಸೆಕೆಂಡ್ ಕಾಲ. ಐದು, 4, 3, 2, 1, 0. ಹಾಗೆ ಕೂತ್ಕೊಳ್ಳಿ. ಎರಡು ಕೈಗಳು ತಗೊಂಡು ನಿಮ್ಮ ಕಣ್ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ. ಕಣ್ಣು ಹಠಾತ್ ಆಗಿ ತೆರೆಯಬಾರ್ದು, ತಕ್ಷಣವೇ ತೆರೆಯಬಾರ್ದು. ಕಣ್ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಹಾಗೆ ಇಟ್ಕೊಳ್ಳಿ. 5, 4, 3, 2, 1, 0. ಈಗ ನಿಧಾನವಾಗಿ ನಿಮ್ಮ 2 ಕೈಗಳು ನೋಡ್ತಾ ಕಣ್ಣುಗಳು ಬಿಡಬೇಕು. ಸಡನ್ ಆಗಿ ಯಾವಾಗ ಬಿಡಬಾರ್ದು. ಈ ತರ ಈಗ ನಿಧಾನವಾಗಿ 2 ಕೈಗಳು ನೋಡ್ತಾ ನಿಧಾನವಾಗಿ ಕಣ್ಣುಗಳು ಬಿಡಬೇಕು. ರೈಟ್ ಮಕ್ಕಳೇ, ಎಲ್ಲರೂ ಕಣ್ಣು ತಿರಬಹುದು. ಈಗ ನಿಮ್ಮ ವಿಡಿಯೋ ಆನ್ ಮಾಡಿಕೊಂಡು ಈಗ ಆರಾಮಾಗಿ ಕೂತ್ಕೊಳ್ಳಿ. ಕ್ಲಾಸ್ ಕೇಳಬೇಕು. ಓಕೆ, ನಾವೆಲ್ಲರೂ ಜೋರಾಗಿ ಚಪ್ಪಾಲು. ನಿಮ್ಗೆಲ್ಲ ಒಳ್ಳೆ ಧ್ಯಾನ ಮಾಡಿದ್ವಲ್ಲ, ಈಗ ಜೋರಾಗಿ ಚಪ್ಪಾಲು ಮಕ್ಕಳು ಎಲ್ಲರೂ. ನಮ್ಗೋಸ್ಕರ ನಾವು ಜೋರಾಗಿ ಚಪ್ಪಾಲು. ಪ್ರಕೃತಿ ಮಾತಕ್ಕೂ ಜೋರಾಗಿ ಚಪ್ಪಾಲು. ಬ್ರಹ್ಮರ್ಷಿ ಪತ್ರಿ ಸರ್ಗೂ ಜೋರಾಗಿ ಚಪ್ಪಾಲು. ರೈಟ್. ಓಕೆ, ಇದರಲ್ಲಿ ನೋಡಿ, ಸಾನ್ವಿ ಅನ್ನೋರು ಹಾಗೆ ಕೂತಿದ್ದಾರೆ, ಸರಿಯಾಗಿ ಧ್ಯಾನ ಮಾಡಿಲ್ಲ. ಭಾಗ್ಯ ಯಾಕೆ ಧ್ಯಾನ ಮಾಡಿಲ್ಲ? ಭಾಗ್ಯ ಮಾತಾಡಿ, ಅನ್ಮ್ಯೂಟ್ ಮಾಡ್ತಾ ಇದೀನಿ, ಮಾತಾಡಿ. ಧ್ಯಾನ ಯಾಕೆ ಮಾಡಿಲ್ಲ? ಸರ್ ನಾನು ಒಂದು ಲೇಟ್ ಆಗಿ ಜಾಯಿನ್ ಆಯ್ತೆ ಸರ್. ಜಾಯ್ನ್ ಆಗಿದೆ, ನಿಮ್ಗೆ ಗೊತ್ತಲ್ಲ ಧ್ಯಾನ ಹೇಗೆ ಮಾಡೋದಂತ. ಧ್ಯಾನ ಮಾಡೋದು ಹೇಗೆ ಅಂತ ಗೊತ್ತಲ್ಲ? ಗೊತ್ತು ಸರ್. ಗೊತ್ತಿದ್ರೆ ಕಣ್ಣು ಯಾಕೆ ತೆರೆಸಿ ಹಾಗೆ ಕೂತ್ಕೊಂಡಿದ್ರಿ? ಧ್ಯಾನ ಮಾಡ್ತಾ ಇರ್ಬೇಕಲ್ಲ ಕೂತ್ಕೊಂಡಿದ್ಮೇಲೆ. ನಾಳೆಯಿಂದ ಆತರ ಮಾಡ್ಕೋಬೇಡಿ. ಓಕೆ ಸರ್. ಲೇಟ್ ಆಗಿ ಜಾಯಿನ್ ಆಗಿದ್ರು ಧ್ಯಾನದಲ್ಲಿ ಕೂತ್ಕೋಬೇಕು. ಕಣ್ಣು ಮುಚ್ಕೊಂಡು ಹಾಗೆ ಕೂತ್ಕೊಳ್ಳಿ. ಸಂಗೀತ ನಡೀತಾ ಇರ್ತದೆ. ಸಂಗೀತ ಇಲ್ಲ ಅಂದ್ರೆ ಹಾಗೆ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಕೂತ್ಕೊಳ್ಳಿ. ಹಾಗೆ ತೊಂದರೆ ಇಲ್ಲ. ಆದ್ರೆ ನೀವು ಧ್ಯಾನ ಮಾಡಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಇನ್ನೊಬ್ರು ಸಾನ್ವಿ ಎಲ್ಲಿದ್ದಾರ? ಸಾನ್ವಿ ಮಾತಾಡಿ, ಯಾಕೆ ನೀವು ಧ್ಯಾನ ಮಾಡಿಲ್ಲ?
ಅನ್ಮಿಟ್ ಮಾಡಿದ್ವಿ, ಮಾತಾಡಿ. ಸಾನ್ವಿ ಮಾತಾಡಿಮ್ಮ. ಸಾನ್ವಿ ಮಾತಾಡಿ. ದೀಪ ನೀವು ಅನ್ಮಿಟ್ ಮಾಡ್ಕೊಳ್ಳಿಮ್ಮ. ಆಲ್ವೇಸ್ ಅನ್ಮಿಟ್ ಅಲ್ಲಿ ಇರ್ಬೇಕು ನೀವು. ಸಾನ್ವಿ ಮಾತಾಡಿ, ಕೇಳಿಸ್ತಾ ಇಲ್ಲಮ್ಮ. ಸಾನ್ವಿ ಯಾಕೆ ಧ್ಯಾನ ಮಾಡಿಲ್ಲ, ಹಾಗೆ ಓಪನ್ ಐಸ್ ಅಲ್ಲಿ ಇದ್ರಿ, ಕೇಳಿಸ್ತಾ ಇಲ್ಲ. ಸರಿ, ಆಯ್ತು. ಮಕ್ಕಳೇ, ಯಾರು ಕ್ಲಾಸ್ ಜಾಯ್ನ್ ಆದ್ಮೇಲೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಹಾಗೆ ಮಾಸ್ಟರ್ ಬಂದು ಹೇಳಿದ್ರು ಹೇಳಿಲ್ಲ ಅಂದ್ರೂ ಕ್ಲಾಸ್ ಜಾಯ್ನ್ ಆಗಿದ್ರೆ ಬಿಗಿನಿಂಗ್ ಅಲ್ಲೇ ಕಣ್ಣು ಮುಚ್ಕೊಂಡು ಆಯಾಗ ಕೂತ್ಕೊಳ್ಳಿ. ಮಾಸ್ಟರ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ಧ್ಯಾನದಲ್ಲಿ ಕೂತ್ಕೊಳ್ಳಿ. 20 ನಿಮಿಷ ನಿರಂತರ ಧ್ಯಾನ ಮಾಡಿ ಆಮೇಲೆ ಕಣ್ಣು ತೆರೆಯಬಹುದು. ಅವಾಗ ಮಾಸ್ಟರ್ ಹೇಳ್ತಾರೆ ಎಲ್ಲರೂ ಕಣ್ಣು ತೆರೆಯಬಹುದು ಅಂತ ಹೇಳ್ತಾರೆ, ಅವಾಗ ಕಣ್ಣು ತೆರಿಬೇಕು. ಅಷ್ಟುವರೆಗೂ ಕಣ್ಣು ತೆರೆಯಬಾರ್ದು. ಹಾಗೆ ಧ್ಯಾನದಲ್ಲಿ ಪ್ರತಿ ದಿವಸ ಕೂತ್ಕೋಬೇಕು. ಓಕೆ, ಆಯ್ತು. ಸೊ ಇವತ್ತೇನ್ ಮಾಡೋಣ, ಈಗ ಮೊನ್ನೆ ಕ್ಲಾಸಲ್ಲಿ ನಾವು ಅದ್ಭುತವಾಗಿ ತಿಳ್ಕೊಂಡಿದ್ವಿ. ಏನೋ ನೀರು ಎಷ್ಟು ಕುಡಿಬೇಕು, ನೀರು ಎಲ್ಲೆಲ್ಲಿ ಎಷ್ಟು ನೀರು ಇರ್ತದೆ, ನಮ್ಮ ದೇಹದಲ್ಲಿ ಎಷ್ಟು ನೀರು ಇರುತ್ತೆ, ಆಚ ಕಡೆ ಎಷ್ಟು ನೀರು ಇರುತ್ತೆ ಎಲ್ಲ ಅಲ್ವಾ. ಆಮೇಲೆ ನಾವು ಈ ಕ್ಯಾಲ್ಸಿಯಂ ಬದಲಾಗಿ ಏನ್ ತಿನ್ಬೇಕು, ಏನ್ ತಿಂದ್ರೆ ಒಳ್ಳೇದು ಅಂತ ತಿಳ್ಕೊಂಡಿದ್ವಿ. ಈಗ ಸ್ವಲ್ಪ ಪ್ರಶ್ನೆಗಳು ಕೇಳ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿರೋದು ಅದು ನೀವು ಎಷ್ಟುವರೆಗೂ ನಿಮ್ಗೆ ಅದು ಅಭ್ಯಾಸ ಆಗಿದೆ, ಎಷ್ಟುವರೆಗೂ ನೆನಪಿದೆ ಅಂತ ಸ್ವಲ್ಪ ಚೆಕ್ ಮಾಡಕ್ಕೆ ಅಷ್ಟೇ, ಏನಿಲ್ಲ. ಪ್ರಧಾನ ಆಹಾರ ಏನ್ ತಿನ್ಬೇಕು, ಯಾರನ್ನ ಕೈ ಎತ್ತಿ. ಪ್ರಧಾನ ಆಹಾರ ಏನ್ ತಿನ್ಬೇಕು, ಯಾವ್ದಂದ್ರೆ ತಿನ್ಬೋದಾ? ಪಿಜ್ಜಾ, ಬರ್ಗರು, ಮತ್ತೆ ನೂಡಲ್ಸು, ಚಾಕ್ಲೇಟ್ಸು ಇದೆಲ್ಲ ತಿನ್ಬೋದಾ? ತಿನ್ನಕ್ಕಾಗಲ್ಲ, ತಿನ್ನಬಾರದು. ಅರ್ಥ ಆಯ್ತಾ? ಅವೆಲ್ಲ ತಿಂದ್ರೆ ಏನಾಗತ್ತೆ, ದಪ್ಪದಾಗ್ತೀರಿ. ಅಂದ್ರೆ ಈ ತೂಕ ಹೆಚ್ಚಾಗ್ತದೆ. ಅದೇನಾಗುತ್ತೆ, ತೂಕ ಹೆಚ್ಚಾಗಿದೆ ನಿಮ್ಗೆ ಡಯಾಬಿಟಿಸ್ ಬಂದ್ಬಿಡ್ತದೆ, ಮಧುಮೇಹ ರೋಗಗಳು ಹೆಚ್ಚಾಗಿ ಬರ್ತದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೊಂದೇ ಆಹಾರ ತಿನ್ನಬಾರ್ದು. ಏನ್ ಆಹಾರ ತಿನ್ಬೇಕು, ಯಾರು ಹೇಳ್ತಾರೆ? ಸ್ಕಂದ. ಹೇಳಿಮ್ಮ ಸ್ಕಂದ, ಮಾತಾಡಿ. ಸರ್, ನಾವು ಇದು ರಾಗಿ ಮುದ್ದೆ, ರೊಟ್ಟಿ ಆತರ ತಿನ್ಬೇಕು. ಹಾಲು ಅದನ್ನು ಕುಡಿಬಾರ್ದು. ಹಾಲು ಕುಡಿಬಾರ್ದು. ರಾಗಿ ಮುದ್ದೆ, ರೋಟಿ, ಇನ್ನೇನಿದೆಯಾ? ರಾಗಿ ಮುದ್ದೆ, ರೋಟಿನ ಇನ್ನೇನಿಲ್ಲ. ಅಂದ್ರೆ ರೈಸ್ ತಿನ್ಬೇಕಾ? ವೈಟ್ ರೈಸು. ಸ್ಕಂದ ಮಾತಾಡಿ. ಇಲ್ಲ ಸರ್, ತಿನ್ಬಾರ್ದು. ವೈಟ್ ರೈಸ್ ತಿನ್ಬಾರ್ದು. ಆಮೇಲೆ ಗೋಧಿ ಚಪಾತಿ ತಿನ್ಬೇಕಾ? ಚಪಾತಿ ಇಲ್ಲ ಸರ್, ಇಲ್ಲ. ಓ, ಗ್ಲೂಕೋಸ್ ಆಗುತ್ತೆ. ಕ್ಲಾಪ್ಸ್ 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 ಕ್ಲಾಪ್ಸ್. ಅದ್ಭುತವಾಗಿದ್ದಾರೆ ನೋಡಿ. ಸ್ಕಂದ, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಸೊ ಈ ತರ ಇರ್ಬೇಕು ಮಕ್ಕಳಂದ್ರೆ, ಈ ತರ ಇರ್ಬೇಕು. ಎಲ್ಲ ಚೆನ್ನಾಗಿ ಕಲಿಬೇಕು ಅಲ್ವಾ. ಮಾಸ್ಟರ್ ಏನ್ ಹೇಳ್ತಾರೋ ನೀಟಾಗಿ ನೆನಪಿಟ್ಕೊಂಡು ನೋಡಿ. ಹೇಗೆ ಏನ್ ಹೇಳಿದ್ರೆ, ಇವ್ರು ಸ್ಕಂದ ಇಲ್ಲಿರೋದು ರೈಸ್ ತಿನ್ನಬಾರ್ದು, ಚಪಾತಿ ತಿನ್ನಬಾರ್ದು, ಗ್ಲೂಕೋಸ್ ಆಗತ್ತೆ. ಎಸ್, ಕರೆಕ್ಟ್. ಆಮೇಲೆ ಏನ್ ತಿನ್ಬೇಕು? ಮುದ್ದೆ, ರಾಗಿ ಮುದ್ದೆ, ರೋಟಿ, ಮತ್ತೆ ಇನ್ನೊಂದು ಸಿರಿಧಾನ್ಯಗಳು ಅಂದ್ರೆ ಮಿಲ್ಲೆಟ್ಸ್. ಸಿರಿಧಾನ್ಯಗಳಂದ್ರೆ ನವಣೆ, ಸಾಮೆ, ಆರಕ, ಊದಲು, ಕೋರಲು, ಇಂಥದ್ದು. ಆಯ್ತಾ? ಇದೆಲ್ಲ ತಿನ್ಬೋದು. ಅದರಿಂದ ರೋಟಿ ಮಾಡ್ಕೊಳ್ಳಿ, ನೀವು ದೋಸೆ ಮಾಡ್ಕೊಳ್ಳಿ, ಇಡ್ಲಿ ಮಾಡ್ಕೊಳ್ಳಿ. ನಿಮ್ಮ ತಾಯಿ ತಂದೆ ಕೇಳ್ಬೋದು, ಅಂತ ಆಹಾರ ಕೊಡಿ ಅಂತ ಕೇಳಿ. ನೀವೇ ಕೇಳಿ, ಪರವಾಗಿಲ್ಲ. ಯಾಕಂದ್ರೆ ಅದು ಪ್ರಧಾನ ಆಹಾರವಾಗಿ ಇದೇ ತಿನ್ನಬೇಕು, ಇನ್ಯಾವ ತಿನ್ನಬಾರ್ದು. ಮತ್ತೆ ಇನ್ನೊಬ್ರು ಇವರು ಯಾರು, ಓಹನ್ ಅಂತ ಕೈ ಎತ್ತಿದ್ದಾರೆ. ಮಾತಾಡಿ ನೀವು. ಓಹನ್ ಅನ್ಮಿಟ್ ಮಾಡ್ಕೊಳ್ಳಿ. ಓಹನ್ ಮಾತಾಡಿ. ಮುದ್ದೆ, ರೊಟ್ಟಿ ಮತ್ತು ನಾನಕ್ಕಿ. ಎಷ್ಟು? ಏನು? ಇದು ರೊಟ್ಟಿ, ಮುದ್ದೆ, ನಾನಕ್ಕಿ. ನಾನಕ್ಕೆ ಏನಮ್ಮದು? ನವನೆ. ಓ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕ್ಲಾಪ್ಸ್ ಕ್ಲಾಪ್ಸ್. ರೈಟ್, ಚೆನ್ನಾಗಿ ಹೇಳಿದ್ರಿ. ಓಕೆ, ಈಗ ಹೇಳಿದ್ನಲ್ಲ, ಇಷ್ಟು ಮಾತ್ರ ನೀವು ತಿನ್ಬೇಕಾಗತ್ತೆ. ಮತ್ತೆ ಹಾಲು ಯಾಕೆ ಕುಡಿಬಾರ್ದು? ಯಾರನ್ನ ಕೈ ಎತ್ತಿ, ಯಾರು ಹೇಳ್ತಾರೆ ಆನ್ಸರ್? ಹಾಲು ಯಾಕೆ ಕುಡಿಬಾರ್ದು? ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ಈ ತರ ರೈಸ್ ಮಾಡಿ, ಇಲ್ಲಾಂದ್ರೆ ಬಟನ್ ಒತ್ತಿ ಅಲ್ಲಿ. ದೀಪಮ್ಮ, ನೀವು ನೋಡ್ತಾ ಇರಿ, ಯಾರನ್ನ ಹ್ಯಾಂಡ್ ರೈಸ್ ಮಾಡ್ತಾರೆ, ನಾನು ನೋಡಕ್ಕಾಗಲ್ಲ.
ಕೈ ಎತ್ತಿದ್ರೆ ನಿಮ್ದು ಅನ್ಮ್ಯೂಟ್ ಆಗತ್ತೆ ನೋಡಮ್ಮ. ನೀವು ಹೋಗಿದ್ಯಾ ಮತ್ತೆ? ಒಂದ್ ನಿಮಿಷ ರೀ. ಕೋಸ್ಟ್ ಮಾಡಿಮ್ಮ ಮಂಜುಳಾ. ಯಾರನ್ನ ಸರ್? ದೀಪವನ್ನು ಪೋಸ್ಟ್ ಮಾಡಿ. ದೀಪ್ತಿನಾ? ದೀಪ TN ದೀಪ TN. ಪೋಸ್ಟ್ ಮಾಡಿ. ಅವ್ರದ್ದು ಪೋಸ್ಟರ್ ಇಲ್ಲ. ಓಕೆ ಸರ್. ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಇದರಲ್ಲಿ ಅವ್ರು ಯಾರನ್ನ ಕೈ ಎತ್ತಿದ್ರೆ ನೋಡ್ತಾ ಇರಿ. ನಾನು ಹ್ಯಾಂಡ್ ಸಿಂಬಲ್ ಬಂದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ. ಕೈ ಎತ್ತಿದ್ರೆ ನೀವು ಹೇಳ್ಬೇಕು. ಓಕೆ ಗುರುಜಿ. ಮಕ್ಕಳೇ, ಈಗ ಹಾಲು ಯಾಕೆ ಕುಡಿಬಾರ್ದು? ಕೈ ಎತ್ತಿ. ಯಾರು ಹೇಳ್ತಾರೆ ಆನ್ಸರ್? ಯಾರು ಹೇಳ್ತೀರಾ ಹಾಲು ಯಾಕೆ ಕುಡಿಬಾರ್ದು ಅಂತ? ಆನ್ಸರ್ ಮಾಡಿ ಮಕ್ಕಳೇ. ಏನ್ ಅರ್ಥ ಆಗಿದೆ ನಾನು ತಿಳ್ಕೊಬೇಕಲ್ಲ. ನಿಮ್ಗೆ ಏನ್ ಅರ್ಥ ಆಗಿದೆ? ಲಾಸ್ಟ್ ಕ್ಲಾಸಲ್ಲಿ ಏನ್ ಅರ್ಥ ಆಗಿದೆ? ಹಾಲು ಯಾಕೆ ಕುಡಿಬಾರ್ದು? ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡ್ಬೇಕು ಮಕ್ಕಳು. ಮಹಾಲಕ್ಷ್ಮಿ, ದೀಪಿಕಾ, ಪ್ರತೀಕ್ಷಾ, ಹೇಳ್ಪುಟ ಯಾಕ ಹಾಲನ್ನ ಕುಡಿಬಾರ್ದು ಅಂತ? ಮಹಾಲಕ್ಷ್ಮಿ ಹೇಳ್ತದ? ಮಾತಾಡಿ. ಹೇಳಿ ಮಹಾಲಕ್ಷ್ಮಿ, ಮಾತಾಡಿ. ಯಾರು ಹೇಳ್ಬೇಕು? ಹ್ಯಾಂಡ್ ರೈಸ್ ಮಾಡ್ಬೇಕು ಮಕ್ಕಳು. ಸ್ಕಂದ ಹೇಳ್ಪುಟ. ಸ್ಕಂದ ಮತ್ತೆ ಸ್ಕಂದನೆ. ಸರ್, ನಾವ್ ಯಾಕೆ ಕುಡಿಬಾರ್ದಂದ್ರೆ ಅದ್ರಿಂದ ನಮ್ಗೆ ಡಯಾಬಿಟಿಸ್, ಹಾರ್ಟ್ ಡಿಸೀಸ್ ಆತರ ಆಗುತ್ತೆ ಅಂತ ಹೇಳಿದ್ರಿ. ಇದು ಸರ್, ಡಯಾಬಿಟಿಸ್ ಆಗುತ್ತೆ, ಆಮೇಲೆ ಫ್ಯಾಟು ಆಗ್ತೀವಿ, ಆಮೇಲೆ ಅದನ್ನ ಕುಡಿಬಾರ್ದು ಸರ್. ಅದ್ರಲ್ಲಿ ಏನಿದೆ? ಏನ್ ಕಾರಣ? ಅದು ಯಾಕೆ ಕುಡಿಬಾರ್ದು? ಅದ್ರಲ್ಲಿ ಏನಿದೆ ಅಂತ ಹೇಳಿದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆನಲ್ಲ. ಏನು ಇದೆ ಅದರಲ್ಲಿ? ಮತ್ತೆ ಅದು ಬೇರೆ ಜಂತು ಹಾಲು ನಾವು ಕುಡಿಬಹುದಾ? ಕುಡಿಯಬಾರ್ದಾ? ಬೇರೆ ಜಂತು ಹಾಲಲ್ವಾ? ಅದನ್ನು ಕುಡಿಬಾರ್ದು ಸರ್. ಬೇರೆ ಜಂತು ಹಾಲು ಯಾಕೆ ಕುಡಿಯಬಾರ್ದು? ಯಾರನ್ನ ಆನ್ಸರ್ ಮಾಡ್ತಾರಾ? ಯಾರವ? ದೀಪ್ತಿ ಅಂತ. ದೀಪ್ತಿ, ಮಾತಾಡಿ. ಸರ್, ಅದು ಅದ್ರ ಮರಿಗಂತ ಇರ್ತೈತಿ ಸರ್ ಹಾಲು ಕುಡಿಯೋದು. ಅದ್ ಹಾಲು ಕೌ ಮರಿ ಅಷ್ಟ ಕುಡಿಬೇಕು ಸರ್. ನಾವು ಕುಡಿಯಬಾರ್ದು. ಯಾಕೆ ಕುಡಿಬಾರ್ದು ಸರ್? ಅದ್ರ ಸಂಬಂಧ ಅಂತ ಇರ್ತೈತಿ ಸರ್, ನಾವು ಕುಡಿಬಾರ್ದು. ಅದು ಅದ್ರ ಸಂಬಂಧ ಅಂತ ಇರ್ತೈತಿ, ಅದ್ರ ಮರಿಗಳಿಗೋಸ್ಕರ ಇರ್ತೈತಿ. ಅದನ್ನ ನಾವು ಕುಡಿಬಾರ್ದು ಸರ್. ಸರಿ, ಸ್ವಲ್ಪ ಅವ್ರ ಕರೆಕ್ಟ್ ಇದೆ. ಜಾಸ್ತಿ ಅಂದ್ರೆ ಪೂರ್ತಿ ಆನ್ಸರ್ ಕರೆಕ್ಟ್ ಇಲ್ಲ. ಇವ್ರು ಓಪೋ ಅನ್ನೋ ರೈಸ್ ಮಾಡಿದ್ರಲ್ಲ, ಮಾತಾಡಿ ಮಕ್ಕಳು. ಓಪೋ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಕೊಡ್ತಾ ಇದ್ವಿ, ಅವ್ರು ಅನ್ಮ್ಯೂಟ್ ಮಾಡಿಲ್ಲ. ರೈಟ್. ಓಕೆ ಮಕ್ಕಳೇ, ಆದ್ರೆ ಇನ್ನೂ ನೀವು ಚೆನ್ನಾಗಿ ಕಲಿಬೇಕಂತ ನನಗೆ ಅರ್ಥ ಆಗಿದೆ. ಅಂದ್ರೆ ಏನು ಹೇಳಿದೀವೋ ಈ ವಿಡಿಯೋಗಳು, ಲಾಸ್ಟ್ ವಿಡಿಯೋ ಅಂದ್ರೆ ಲಾಸ್ಟ್ ಶನಿವಾರ ವಿಡಿಯೋ ಯಾರ್ಯಾರು ನೋಡಿದ್ರೆ ಕೈ ಎತ್ತಿ. ಮತ್ತೆ ಒಂದ್ಸರಿ ಯಾರು ನೋಡಿದ್ರಿ? ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಜೊತೆಗೆ ಯಾರು ನೋಡಿದ್ರಿ? ಕೈ ಎತ್ತಿ. ಯಾರನ್ನು ನೋಡಿದ್ರ ಮತ್ತೆ ಈ ವಿಡಿಯೋ? ಸಾಟರ್ಡೆ ವಿಡಿಯೋ ಎಷ್ಟು ಜನ ಮತ್ತೆ ನೋಡಿದ್ರಿ? ಯಾರು ಕೈ ಎತ್ತಲ್ಲ. ಸೊ ಇವ್ರಿಗೆ ಹೇಳ್ತಾ ಇರ್ಬೇಕಮ್ಮ, ಮಹಾಲಕ್ಷ್ಮಿ ಅನ್ಮ್ಯೂಟ್ ಮಾಡ್ಬೇಕಂತ. ಮಹಾಲಕ್ಷ್ಮಿ ಎಲ್ಲಿದ್ದಾರೆ? ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಮಾತಾಡಿ. ಮಹಾಲಕ್ಷ್ಮಿ ಮಾತಾಡು ಪುಟ್ಟ. ಏನೋ ಕೇಳಿಸ್ತಾನೆ ಇಲ್ಲ ಅವ್ರು ಮಾತಾಡೋದು. ಆಗಿದೆಯೋ ಇಲ್ಲ ಗೊತ್ತಿಲ್ಲ. ರೈಟ್, ಇರ್ಲಿ ಬಿಡಿ. ಸೊ ಈಗ ಮಕ್ಕಳೇ, ಈಗ ನೋಡಿ, ಲಾಸ್ಟ್ ಸಾಟರ್ಡೆ ಕ್ಲಾಸ್ ಆಗಿದೆ, ಆಯ್ತಾ? ಅದರಲ್ಲಿ ನೀವು ಏನೇನು ಕಲಿತಿದ್ರಿ ಅಂತ ನಾನು ಏನೇನು ಹೇಳಿದೆ ಅಂತ ನನ್ಗೆ ನೆನಪಿದೆ. ಬಟ್ ನೀವು ಏನೇನು ಕಲಿದೆ ಅಂತ ನಿಮ್ಗೆ ನೆನಪಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಕ್ಯಾಲ್ಸಿಯಂ ಅಂದ್ರೆ ಏನು,
ಪ್ರೋಟೀನ್ ಅಂದ್ರೆ ಏನು, ಎಲ್ಲಿಂದ ಬರುತ್ತೆ, ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಯಾಕೆ ಬೇಕಾಗಿದೆ, ಪ್ರೋಟೀನ್ ಯಾಕೆ ಬೇಕಾಗಿದೆ, ಸೊ ಇನ್ನೊಂದು ಜಂತು ಹಾಲು ಯಾಕೆ ಕುಡಿಯಬಾರ್ದು, ಇನ್ನೊಂದು ಜಂತು ಹಾಲು ಕುಡಿದ್ರೆ ಚಿಕ್ಕ ಮಕ್ಕಳು ಸಣ್ಣ ಹೆಣ್ಮಕ್ಳಿಗೆ ಏನಾಗುತ್ತೆ, ಈ ಮುಟ್ಟು ತೊಂದರೆಗಳು ಅಂದ್ರೆ ಜಾಸ್ತಿ ಬೇಗ ಮೆಚೂರ್ ಆಗ್ತಾರೆ, ಅಂದ್ರೆ ಒಂದು 8 ವರ್ಷಕ್ಕೆ ಮೆಚೂರ್ ಆಗ್ತಾರೆ. ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಹಾರ್ಮೋನಲ್ ಅಸಮತೋಲಿತ, ಇದೆಲ್ಲ ನಾನು ಹೇಳ್ತಾ ಬಂದಿದ್ದೀನಿ. ಎಷ್ಟು ಮಕ್ಕಳು ಇದು ನೆನ್ಪಿಟ್ಕೊಡೋ ಗೊತ್ತಿಲ್ಲ. ಆದ್ರೆ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ಗೂ ಮತ್ತೆ ಬರುವಾಗ ನಾನು ನಿಮಗೆ ಎಲ್ಲ ಚೆನ್ನಾಗಿ ಈ ಕ್ಲಾಸ್ದು ಹಿಂದಿನ ಕ್ಲಾಸು ಲಾಸ್ಟ್ ಶನಿವಾರದು ಈ ಶನಿವಾರದು ನೀಟಾಗಿ ಕಲಿಬೇಕು. ಕ್ಲಾಸ್ ಬರುವಾಗ ತಯಾರಾಗಿ ಬರಬೇಕು. ಯಾಕಂದ್ರೆ ಈ ತರ ಕ್ವಶನ್ಸ್ಗಳು ಕೇಳ್ತಾ ಇರ್ತೀವಿ, ಒಳ್ಳೆ ಆನ್ಸರ್ ಕೊಡ್ಬೇಕು. ನೀವೆಲ್ಲ ಒಳ್ಳೆ ಮಕ್ಕಳು, ನೀಟಾಗಿ ಕಲಿಬೇಕು. ಅರ್ಥ ಆಯ್ತಾ? ಅದು ಎಷ್ಟು ಚೆನ್ನಾಗಿ ಕಲಿದ್ರೆ ಅಷ್ಟು ಒಳ್ಳೇದು. ಆರೋಗ್ಯ ಚೆನ್ನಾಗಿರ್ತದೆ, ಮತ್ತೆ ನೀವು ಪೂರ್ತಿ ಶಕ್ತಿವಂತವಾಗಿರ್ತೀರಿ. ಅಂದ್ರೆ ಒಳ್ಳೆ ಪರ್ಸನ್ ಆಗಿ ತಯಾರಾಗ್ಬೋದು. ನೀವು ಬೆಳೀತಾ ಅದ್ಭುತವಾದ ಆರೋಗ್ಯ, ಸೌಂದರ್ಯ ಆರೋಗ್ಯ ಬರುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಆಮೇಲೆ ಈ ಬೆಲೆಕಾಳು ಬಗ್ಗೆ, ಪ್ರೋಟೀನ್ ಬಗ್ಗೆ ಹೇಳಿದೀನಿ. ಪ್ರೋಟೀನ್ ಯಾಕೆ ಬೇಕಾಗಿದೆ? ಯಾರನ್ನ ಆನ್ಸರ್ ಮಾಡ್ತೀರಾ? ಪ್ರೋಟೀನ್ ದೇಹಕ್ಕೆ ಯಾಕೆ ಬೇಕಾಗಿದೆ? ಪ್ರೋಟೀನ್ ಕೈ ಎತ್ತಿ. ಪ್ರೋಟೀನ್ ಏನಕ್ಕೆ ಬೇಕು ದೇಹಕ್ಕೆ? ಓಪೋ ರೈನೋ ಓಪೋ ರೈನೋ ಮಾತಾಡಿ ಮಗು. ಹ್ಮ್ ಮ್ಯಾಮ್ ನನಗೆ ಸ್ಟಾರ್ಟ್ ಆಗ್ತಿಲ್ಲ ಮ್ಯಾಮ್. ಆ, ಮ್ಯಾಮ್ ಆ, ಮ್ಯಾಮ್ ಮಾತಾಡಿ. ನನ್ನ ವಿಡಿಯೋ ಸ್ಟಾರ್ಟ್ ಆಗ್ತಿಲ್ಲ. ಪೇರೆಂಟ್ಸ್ ನೀವು ದಯವಿಟ್ಟು ಸಹಾಯ ಮಾಡಿ ನಿಮ್ಮ ಮಕ್ಕಳಿಗೆ ಆನ್ಸರ್ ಮಾಡಕ್ಕೆ, ಸರಿಯಾಗಿ ಆನ್ಸರ್ ಮಾಡಕ್ಕೆ. ಇದು ಒಳ್ಳೆ ಜ್ಞಾನ. ಇದು ಕಲ್ತಿದ್ರೆ ಅವರು ಜೀವನದಲ್ಲಿ ಯಾವಾಗ್ಲೂ ರೋಗಗಳು ಬರಲ್ಲ. ಅದ್ಭುತ ಮಾರ್ಕ್ಸ್ ಇರ್ಬೋದು. ಸ್ವಲ್ಪ ನಿಮ್ ಮಗುಗೆ ವಿಡಿಯೋ ಆನ್ ಮಾಡ್ಕೊಡಿ. ಓಪೋ ಪೇರೆಂಟ್ಸ್, ಓಪೋ ಮೊಬೈಲ್ ಇಂದ ಮಾತಾಡ್ತಾ ಇರೋ ಮಗು ಪೇರೆಂಟ್ಸ್ ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಡಿ ಮಗುಗೆ. ಎಲ್ಲ ಪೇರೆಂಟ್ಸ್ನು ಇವ್ರನ್ನು ಕ್ವಶನ್ ಕೇಳುವಾಗ ಆನ್ಸರ್ ಮಾಡಿಸುವಂತ ಅವ್ರ ಪ್ರಯತ್ನ ಮಾಡಿಸ್ಬೇಕು. ಮತ್ತೆ ಇನ್ನೊಂದು, ಇವರು ಈ ಮನೆಗೆ ಹೋದ್ಮೇಲೆ ಈ ವಿಡಿಯೋನ ಮತ್ತೆ ನೋಡ್ಬೇಕು. ಅವಾಗ್ಲೇ ಅವ್ರ ಜ್ಞಾನ ಬರೋದು. ಇಲ್ಲಾಂದ್ರೆ ಜ್ಞಾನ ತಿಳ್ಕೊಂಡು ಹಾಗೆ ಬಿಟ್ಬಿಡ್ತಾರೆ. ಈ ಜ್ಞಾನ ಹೇಗೆ ಅಂದ್ರೆ, ಇವ್ರನ್ನು ಪೂರ್ತಿ ಜೀವನ ಪರ್ಯಾಂತ ಆರೋಗ್ಯವಂತವಾಗಿರಕ್ಕೆ ಮತ್ತೆ ಬುದ್ಧಿವಂತವಾಗಿರಕ್ಕೆ, ಅತಿ ಹೆಚ್ಚು ಶಕ್ತಿವಂತವಾದ ಮಾನವನಾಗಿ ತಯಾರಾಗಕ್ಕೆ ಪೂರ್ತಿ ಸಹಾಯ ಮಾಡುತ್ತೆ ಎಲ್ಲರಿಗೂ. ರೋಗಗಳಿಲ್ಲ ಅಂದ್ರೆ ಏನಾಗುತ್ತೆ? ಆರೋಗ್ಯವೇ ಮಹಾಭಾಗ್ಯವು, ಆರೋಗ್ಯವೇ ಭಾಗ್ಯವು, ಆರೋಗ್ಯವೇ ಮಹಾಭಾಗ್ಯವು. ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕಾಗಿದೆ? ಆಯ್ತು, ಲಾಸ್ಟ್ ಕ್ಲಾಸ್ ವರೆಗೂ ತಿಳ್ಕೊಂಡಿದ್ವಿ. ಸೊ ನಾನು ಸಂಕ್ಷಿಪ್ತವಾಗಿ ಹೇಳಿ ಮತ್ತೆ ಮುಂದಿನ ಅಂಶಕ್ಕೆ ಹೋಗ್ತೀನಿ. ನೋಡಿ ಮಕ್ಕಳೇ, ಪ್ರಧಾನ ಆಹಾರವಾಗಿ ಸಿರಿಧಾನ್ಯಗಳು, ಜೋಲೆ, ರಾಗಿ ಮತ್ತೆ ಸಜ್ಜೆ ಇಂಥ ಪ್ರಧಾನ ಆಹಾರ. ಆ ಜೊತೆಗೆ ನೋಡಿ, ಬೆಲೆಕಾಳುಗಳಿಂದ ಯಾವುದೇ ದಾಲ್ ಮಾಡ್ಕೊಳ್ಳಿ, ಒಳ್ಳೆದೆ. ಅದು ಒಳ್ಳೆ ಬೆಲೆಕಾಳುಗಳು. ಮತ್ತೆ ಮೊಗ್ಗುಗಳು ಅಂದ್ರೆ ಸ್ಪ್ರೌಟ್ಸು. ನೋಡಿ, ನಮ್ಗೆ ದೇಹಕ್ಕೆ ಬೇಕಾಗಿರುವಂತ ಪ್ರೋಟೀನ್ಸ್ ಎಷ್ಟಂದ್ರೆ, ನಮ್ಮ ಮುಷ್ಟಿ ಎಷ್ಟಿದೆ, ಈ ಮುಷ್ಟಿ ಅಷ್ಟೇ ಮೊಗ್ಗುಗಳು ಬೇಕು. ಒಂದು ವಾರಕ್ಕೆ 1 ಮುಷ್ಟಿ ಅಂತ ಮೊಗ್ಗಲಿದ್ರೆ ಸಾಕು. ಇಲ್ಲಾಂದ್ರೆ 1 ವಾರಕ್ಕೆ 3 ಮುಷ್ಟಿ ಅಂತ ಬೆಲೆಕಾಳುಗಳು ದಾಲ್ ಮುಖಾಂತರ, ಈ ತರ ನಾವು ದಾಲ್ ಮಾಡ್ಕೊಂತೀವಲ್ಲ ಮನೆಯಲ್ಲಿ, ಆತರ ಇಷ್ಟು ಅಷ್ಟೇ ಬೇಕಾಗಿರೋದು, ಇಷ್ಟೇ ಪ್ರೋಟೀನ್ ಬೇಕಾಗಿರೋದು. ದೇಹಕ್ಕೆ ಪ್ರೋಟೀನ್ ಯಾಕೆ ಬೇಕು? ನಮ್ಮ ದೇಹ ದಾರುಢ್ಯವಾಗಿ ನಿರ್ಮಿತ ಆಗಕ್ಕೆ, ನಮ್ಮ ದೇಹ ಒಳಗಡೆ ಎಲ್ಲ ಜೀವಕೋಶಗಳು ಮತ್ತೆ ನಮ್ಮ ಸ್ನಾಯುಗಳು ಚೆನ್ನಾಗಿ ನಿರ್ಮಿತ ಆಗಕ್ಕೆ ಪ್ರೋಟೀನ್ ಬೇಕಾಗಿದೆ. ಕ್ಯಾಲ್ಸಿಯಂ ಯಾಕೆ ಬೇಕಾಗಿದೆ? ನಮ್ಮ ದೇಹದಲ್ಲಿರುವಂತ ಯಾವುದೇ ಮೂಳೆಗಳು ಮತ್ತೆ ದಂತಗಳ ಆರೋಗ್ಯಕ್ಕೆ ಒಳ್ಳೆ ಕ್ಯಾಲ್ಸಿಯಂ ಬೇಕಾಗಿದೆ. ಆ ಕ್ಯಾಲ್ಸಿಯಂ ಯಾವ್ದಿಂದ ಬರುತ್ತೆ? ಕ್ಯಾಲ್ಸಿಯಂ ಹಾಲಿಂದ ಬರ್ತದೆ ಅನ್ಕೊಳ್ಳೋದು ತಪ್ಪು ಕಲ್ಪನೆ. ಏನ್ ಮಾಡ್ಬೇಕು? ಮತ್ತೆ ಈ ಕ್ಯಾಲ್ಸಿಯಂ ಅನ್ನೋದು ನಾವು ಎಳ್ಳು ಲಾಡಿದೆಲ್ಲ, ಎಳ್ಳು ಲಾಡು 2 ಲಾಡು 10 ಗ್ರಾಮ್ ಇರೋದು 1 ವಾರಕ್ಕೆ ತಿನ್ನಿ. ಆ ಲಾಡು ಎಳ್ಳು ಬೀಜಗಳಿಂದ, ಸೆಸೇಮ್ ಬೀಜಗಳಿಂದ ಮಾಡಿರ್ಬೇಕು. ಅದಕ್ಕೂ ಮಿಶ್ರಮ ಬಂದು ಕಾಟಿ ಬೆಲ್ಲ ಇಲ್ಲಾಂದ್ರೆ ಖರ್ಜೂರ ಬೆಲ್ಲ ನೀವು ಮಿಶ್ರಮ ಮಾಡಿರ್ಬೇಕು. ಪೇರೆಂಟ್ಸ್ ನೀವು ಕೇಳಿಸ್ಕೊಳ್ಳಿ ದಯವಿಟ್ಟು. ನಾವು ಹೇಳ್ತಾ ಇರೋದು ಮಕ್ಕಳಿಗೆ ಒಂದೇ ಅಲ್ಲ, ಪೇರೆಂಟ್ಸ್ಗೂ ಸೇರಿ ಹೇಳ್ತಾ ಇದೀವಿ. ಪೇರೆಂಟ್ಸ್ ಪಕ್ಕದಲ್ಲಿದ್ರೆ ದಯವಿಟ್ಟು ಕೇಳಿಸ್ಕೊಂಡು ಅವ್ರಿಗೂ ಇದು ಪಾಲನೆ ಮಾಡಿ. ಅವಾಗ ಅದ್ಭುತ ಆರೋಗ್ಯ ಇರತ್ತೆ. ಅವ್ರ ಆರೋಗ್ಯ ಯಾವುದೇ ಕಾರಣಕ್ಕೂ ಉಂಟಾಗಲ್ಲ, ತೊಂದರೆ ಆಗಲ್ಲ. ರೋಗಗಳು ಬಂದ್ರೆ ನಿಮ್ಗೆ ತೊಂದರೆ ಅಲ್ವಾ ಪೇರೆಂಟ್ಸ್? ತಂದೆ ತಾಯಿಯವ್ರಿಗೆ ಹೇಳ್ತಾ ಇದೀವಿ, ರೋಗಗಳು ಬಂದ್ರೆ ಹೆಚ್ಚು ಈ ವೈರಲ್ ಡಿಸೀಸಸ್ಸು, ಈ ನೆಗಡಿ ಆಗೋದು, ಶೀತ ಆಗೋದು, ಕೆಮ್ಮು ಆಗೋದು ಎಲ್ಲ ಆಗ್ತಾ ಇರ್ತದೆ. ಇವೆಲ್ಲ ಪರಿಹರಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರ ಒಳಗಡೆ ಹೆಚ್ಚು
ರೆಸಿಸ್ಟೆನ್ಸ್ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ, ಪ್ರತಿರಕ್ಷಕ ವ್ಯವಸ್ಥೆ ಅನ್ನೋದು ತುಂಬಾ ಬಲವಾಗಿರ್ಬೇಕು. ಅವಾಗ ಅವ್ರು ಯಾವ ರೋಗಗಳು ಬರಲ್ಲ. ಅದಕ್ಕೆ ಇದೆಲ್ಲ ಹೇಳ್ತಾ ಇದೀವಿ. ಇದು ಗಮನ ಇಟ್ಕೊಳ್ಳಿ, ದಯವಿಟ್ಟು ಗಮನ ಇಟ್ಕೊಳ್ಳಿ. ಈಗ ಬೆಲೆ ಕಾಳುಗಳ ಬಗ್ಗೆ ಹೇಳಿದ್ವಿ, ಕ್ಯಾಲ್ಸಿಯಂ ಬಗ್ಗೆ ಹೇಳಿದ್ವಿ, ನೀರು ಬಗ್ಗೆನೂ ಹೆಚ್ಚಾಗಿ ನಾನು ಹೇಳಿದ್ವಿ. ಆ ನೀರು ಬಗ್ಗೆನೂ ದಯವಿಟ್ಟು ಗಮನ ಇಟ್ಕೊಂಡು ಆ ನೀರನ್ನು ನೀವು ಚೆನ್ನಾಗಿ ಕುಡಿಬೇಕಾಗತ್ತೆ. ಓಕೆ, ಆ ನೀರು ಎಷ್ಟು ಕುಡಿಯಬೇಕು, ಏನ್ ಕುಡಿಬೇಕಂತ ಹೇಳಿದೀನಿ. ಆದ್ರೆ ಪ್ರಶ್ನೋತ್ತರಕ್ಕೆ ಹೋದ್ರೆ ಇನ್ನೂ ಲೇಟ್ ಆಗತ್ತೆ, ಬೇಡ. ಮುಂದಿನ ಅಂಶಕ್ಕೆ ಹೋಗೋಣ. ನೋಡಿ ಮಕ್ಕಳೇ, ಇವತ್ತು ಕಾರ್ಯಕ್ರಮದಲ್ಲಿ ಈಗ ಹೊಸದಾಗಿ ನಾವು ತಿಳ್ಕೊಳ್ಳೋದು ಏನ್ ಗೊತ್ತಾ, ಅಡಿಗೆ ಎಣ್ಣೆ. ಅಡಿಗೆ ಎಣ್ಣೆ ಏನ್ ತಿನ್ಬೇಕು, ಪ್ರಶ್ನೆಗಳು ಬೇಡ, ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ಪ್ರಶ್ನೆಗಳು ಕೇಳ್ತೀನಿ. ನೋಡಿ, ಅಡಿಗೆ ಎಣ್ಣೆ ಅನ್ನೋದು ಯಾವಾಗ್ಲೂ ನೋಡಿ ಈ ಸೂಪರ್ ಮಾರ್ಕೆಟ್ ಹೋಗ್ತೀವಲ್ಲ, ಶಾಪ್ ಹೋಗ್ತೀವಲ್ಲ, ನಿಮ್ಮ ತಂದೆ ಜೊತೆಗೆ ತಾಯಿ ಜೊತೆಗೆ ಹೋಗ್ತಿರಲ್ಲ, ಅಲ್ಲಿ ಏನ್ ಸಿಗತ್ತೆ, ಒಂದು ಪ್ಯಾಕೆಟ್ ಆಯಿಲ್ ಸಿಗುತ್ತೆ ನೋಡಿ, ಪ್ಯಾಕೆಟ್ ಆಯಿಲ್. ಆ ಪ್ಯಾಕೆಟ್ ಆಯಿಲ್ ಮಾತ್ರ ತಿನ್ಕೋಬಾರ್ದು. ಆ ಪ್ಯಾಕೆಟ್ ಆಯಿಲ್ ತಿಂದ್ರೆ ಏನ್ ಗೊತ್ತಾ, ನಿಮ್ಮ ಮೆದುಳಿನ ಶಕ್ತಿ ಕಡಿಮೆ ಆಗ್ತದೆ. ಆ ಪ್ಯಾಕೆಟ್ ಆಯಿಲ್ ಅಲ್ಲಿ ಏನಿದೆ ಗೊತ್ತಾ, ಹೆಚ್ಚು ರಾಸಾಯನಿಕ ಅಂಶ ಇದೆ. ಅದರಲ್ಲಿ ನೂನೆ ಅಂದ್ರೆ ಹೇಳ್ಬೇಕಂದ್ರೆ ಈ ಎಣ್ಣೆ ಇದೆಲ್ಲ, ಎಣ್ಣೆ ಆಯಿಲ್ ಇದೆಲ್ಲ, ಆಯಿಲ್ ಅಂಶ ತುಂಬಾ ಕಡಿಮೆ. ಒಂದು ಪ್ಯಾಕೆಟ್ ಆಯಿಲ್ 1 ಲೀಟರ್ ತಗೊಂಡ್ರೆ ಅದರಲ್ಲಿ 75% ಇರೋದು ರಾಸಾಯನಿಕ, ಒಂದು 25% ಮಾತ್ರ ಎಣ್ಣೆ ಇರೋದು. ಅವಾಗ ತಿನ್ಬೇಕಾ ತಿನ್ಬಾರ್ದಾ? ತಿನ್ನಬಾರ್ದು. ಯಾರು ಪ್ರತೀಕ್ಷಾ ಚೆನ್ನಾಗಿ ಹೇಳ್ತಾ ಇದೆ, ಪ್ರತೀಕ್ಷಾ. ಓಕೆ, ಸೊ ತಿನ್ನಬಾರ್ದು. ತಿಂದ್ರೆ ಏನಾಗತ್ತೆ, ದೇಹ ಒಳಗಡೆ ಹೋಗಿ ನಮ್ಮ ಈ ಮೆದುಳಿನಲ್ಲಿ ಇರುವಂತ ನರಗಳಿದೆಲ್ಲ, ನರಗಳ ವ್ಯವಸ್ಥೆ, ನರಮಂಡಲ ವ್ಯವಸ್ಥೆ ಅಂತ ಹೇಳ್ತೀವಿ. ಅದಕ್ಕೆ ನರಮಂಡಲ ವ್ಯವಸ್ಥೆ ಪೂರ್ತಿ ವೀಕ್ ಆಗತ್ತೆ, ಅಂದ್ರೆ ವಿಹೀನ ಆಗತ್ತೆ, ಶಕ್ತಿ ವಿಹೀನ ಆಗತ್ತೆ. ಅವಾಗ ಏನ್ ಹೇಳ್ತಾರೆ ಗೊತ್ತಾ, ನರ್ವಸ್ ಡಿಸಾರ್ಡರ್ಸ್ ಅಂದ್ರೆ ನರಗಳ ಬಲಹೀನತೆ, ನರಗಳ ದೌರ್ಬಲ್ಯ ಅಂತ ಬರ್ತದೆ. ಅವಾಗ ಆಟಿಸಂ, ಸ್ಪಿಟ್ಸು, ಮೂರ್ಛೆ ವ್ಯಾಧಿ ಮಕ್ಕಳು ನೋಡ್ತಾ ಇರ್ತೀವಲ್ಲ, ಹೆಚ್ಚು ಮಕ್ಕಳಿಗೆ ಏನಾಗ್ತಾ ಇದೆ, ಇತ್ತೀಚಿನ ಕಾಲದಲ್ಲಿ ಮೂರ್ಛೆ ವ್ಯಾಧಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು, ಚೆನ್ನಾಗಿರುವಂತ ಆಯಿಲು ಕುಡಿತಾ ಇಲ್ಲ, ಚೆನ್ನಾಗಿರುವಂತ ಆಯಿಲು ಸೇವನೆ ಮಾಡ್ತಾ ಇಲ್ಲ. ನೀವು ಸೇವನೆ ಮಾಡ್ತಾ ಇರೋದು ಮಾಲಿನ್ಯವಿರುವಂತ ಆಯಿಲು, ಅದೇ ಮಾಲಿನ್ಯ ಇರುವಂತ ಎಣ್ಣೆ ಬಳಸ್ತಾ ಇದ್ರಿ ಮನೆಯಲ್ಲಿ. ಅದು ತಂದೆ ತಾಯಿಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದಕ್ಕೋಸ್ಕರ ಅವರು ಬಳಸ್ತಾ ಇದ್ದಾರೆ. ಅದು ದಯವಿಟ್ಟು ಅದು ಎಲ್ಲರಿಗೂ ತಿಳಿಸಿ. ಮತ್ತೆ ಎಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೇಕು, ಎಲ್ಲಿಗೆ ಹೋಗಿ ಖರೀದಿ ಮಾಡ್ಬೇಕು, ಒಳ್ಳೆ ಆಯಿಲ್ ಬೇಕಂದ್ರೆ ರೈತರ ಹತ್ರ ಹೋಗಿ, ನೇರವಾಗಿ ರೈತರ ಹತ್ರ ಹೋಗಿ. ಇಲ್ಲಾಂದ್ರೆ ಸ್ವಲ್ಪ ಆರ್ಗಾನಿಕ್ ಶಾಪ್ಸ್ ಇರುತ್ತೆ, ನಾರ್ಮಲ್ ಸೂಪರ್ ಮಾರ್ಕೆಟ್ ಬೇಡ, ಆರ್ಗಾನಿಕ್ ಶಾಪ್ಸ್ ಅಂತ ಇರುತ್ತೆ ನಿಮ್ಮ ಪ್ರಾಂತದಲ್ಲಿ. ಅಲ್ಲಿಗೆ ಹೋಗಿ ಅವರು ಸಹಜ ಆಯಿಲ್ ಕೊಡ್ತಾರೆ, ಸಹಜ ಎಣ್ಣೆಗಳು ಕೊಡ್ತಾರೆ. ಸಹಜ ಸಾವಯವ ಎಣ್ಣೆಗಳು, ಕೃತ್ರಿಕವಾಗಿ ತಯಾರಿಸುವಂತ ಎಣ್ಣೆಗಳು ಬೇಡ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಕ್ಕಳು ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಸೇವನೆ ಮಾಡಿದ್ರೆ ತೊಂದರೆ ಇಲ್ಲ. ಅಂದ್ರೆ ಎಣ್ಣೆ ಅನ್ನೋದು ಸ್ವಲ್ಪ ಹೆಚ್ಚಾಗಿ ನೀವು ಯಾವುದೇ ಮುಖಾಂತರ, ಒಂದು ಚಪಾತಿನೋ ಇನ್ನೊಂದೋ ಏನೋ ಮಾಡುವಾಗ ಪ್ರತಿಯೊಂದು ನೋಡಿ, ಯಾವುದೇ ನಾವು ಅಡಿಗೆ ಮಾಡಿದ್ರೆ ಚಪಾತಿ ಆಗ್ಬೋದು, ಇಲ್ಲಾಂದ್ರೆ ಒಂದು ಯಾವುದೋ ಸಬ್ಜಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಅದಕ್ಕೂ ಎಣ್ಣೆ ಹಾಕ್ತಾ ಇರ್ತಾರೆ. ಅದು ತೊಂದರೆ ಇಲ್ಲ, ಮಕ್ಕಳು ಸ್ವಲ್ಪ ಜಾಸ್ತಿ ತಿನ್ಬೋದು. ಆದ್ರೆ ದೊಡ್ಡವ್ರು ಮಾತ್ರ ಆದಷ್ಟು ಕಡಿಮೆ ತಿನ್ಬೇಕಾಗತ್ತೆ. ಸೊ ಇದು ಯಾವ ಎಣ್ಣೆ ನಾವು ಬಳಸ್ಕೋಬಹುದು ನೋಡಿ, ಕುಸುಬೆ ಎಣ್ಣೆ ಅಲ್ವಾ, ಸಾಸಿವೆ ಎಣ್ಣೆ, ಎಳ್ಳಿನ ಎಣ್ಣೆ, ತೆಂಗಿನ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಇಂಥದ್ದು ಯಾವುದೇ ನಿಮ್ಮ ಪ್ರದೇಶದಲ್ಲಿ ಯಾವ ಸಿಗತ್ತೋ ಅದು ಮಾತ್ರ ಬಳಸ್ಕೋಬೇಕು. ಈ ಜ್ಞಾನ ನಿಮ್ಗಿರ್ಬೇಕು, ತಂದೆ ತಾಯಿಗೆ ಹೇಳ್ಬೇಕು. ಇಲ್ಲ, ನಾವು ಸ್ವಚ್ಛವಾದ ಆಯಿಲು ಎಣ್ಣೆ ಮಾತ್ರ ಬಳಸಿ, ಯಾವುದಕ್ಕೆ, ನೀವು ಅಡಿಗೆ ಮಾಡಕ್ಕೆ ಅದು ಮಾತ್ರ ಬಳಸಿ, ಇನ್ನು ಬೇರೆ ಬಳಸಕ್ಕೆ ಹೋಗ್ಬಿಡಿ, ನಮ್ಮ ಆರೋಗ್ಯ ಕೆಟ್ಟು ಹೋಗ್ತದೆ. ನಾನು ಮುಂದಿನ ಪೀಳಿಗಾಗಿ ಈ ದೇಶ ನಿರ್ಮಿತಕ್ಕೆ, ಈ ಸಮಾಜ ನಿರ್ಮಿತಕ್ಕೆ ನಾನು ಬೇಕಾಗಿರೋದು, ನಾನು ಒಳ್ಳೆ ಮನುಷ್ಯನಾಗಬೇಕು, ಆರೋಗ್ಯವಂತನಾಗಬೇಕು, ಶಕ್ತಿವಂತನಾಗಬೇಕು, ಬುದ್ಧಿವಂತನಾಗಬೇಕು, ಒಂದು ಒಳ್ಳೆ ಮಾಸ್ಟರ್ ಆಗಬೇಕು, ಒಳ್ಳೆ ಪ್ರೊಫೆಸರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಒಳ್ಳೆ ಪೇಂಟರ್ ಆಗಬೇಕು, ಒಳ್ಳೆ ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕು. ಏನೇ ಆಗ್ಬೇಕಂದ್ರೆ ಏನಿರ್ಬೇಕು ನಿಮ್ಗೆ, ಆರೋಗ್ಯವೇ ಮಹಾಭಾಗ್ಯವು. ಅರ್ಥ ಮಾಡ್ಕೊಳ್ಳಿ, ಆರೋಗ್ಯವೇ ಮಹಾಭಾಗ್ಯವು. ಅದಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ, ಏನು ಮಾಡಿದ್ರೆ ಪ್ರಯೋಜನ ಇಲ್ಲ. ನೋಡಿ, ಎಷ್ಟೋ ಮಕ್ಕಳು ನಾನು ನೋಡ್ತಾ ಇರ್ತೀನಿ, ಒಳ್ಳೆ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಬರ್ತದೆ ಗೊತ್ತಾ, 100ಕ್ಕೆ 100. ಆದ್ರೆ ಯಾವಾಗ್ಲೂ ಜ್ವರ, ಹೊಟ್ಟೆ ನೋವು, ಇಲ್ಲಾಂದ್ರೆ ಮುಟ್ಟಿನ ಸಮಸ್ಯೆಗಳು ಈ ತರ ಆಗ್ತಾ ಇರ್ತದೆ. ಏನ್ ಪ್ರಯೋಜನ? ಹೋಗ್ತಾ ಹೋಗ್ತಾ ಏನಾಗ್ತದೆ, ಅವ್ರ ಆರೋಗ್ಯನ ಕೆಟ್ಟು ಹೋಗ್ತದೆ, ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಹಾಸ್ಪಿಟ್ಲ್ಗೆ ಹೋಗ್ಬಾರ್ದು, ಅದು ಪ್ರಧಾನ ನಾನು ಹೇಳ್ತಾ ಇರೋದು. ಹಾಸ್ಪಿಟ್ಲ್ಗೂ ಯಾವಾಗ ಎಮರ್ಜೆನ್ಸಿ ಇದ್ರೆ ಹೋಗ್ಬೇಕು, ಮಿಕ್ಕಿದೆಲ್ಲ ಏನ್ ಮಾಡ್ಬೇಕು, ಮನೆಯಲ್ಲೇ ನಮ್ಮ ಪರಿಹಾರಗಳು. ಏನೇನು ಪರಿಹಾರಗಳು? ಆಹಾರವೇ ಔಷಧ, ಒಳ್ಳೆ ಆಹಾರವೇ ಔಷಧ. ಎರಡನೇದು ನಾವು ಮನೆ ಮದ್ದುಗಳು, ಮತ್ತೆ ಆಕುಪ್ರೆಷರು, ಮುದ್ರಾ ಥೆರಪಿ, ಆಯುರ್ವೇದ, ಆಯ್ತಾ, ಹೋಮಿಯೋಪತಿ, ಇಂಥದ್ದೆಲ್ಲ ತಗೋಬೇಕು.
ಇಂಗ್ಲಿಷ್ ಹಾಸ್ಪಿಟಲ್ಗೆ ಇಂಗ್ಲಿಷ್ ಡಾಕ್ಟರ್ಸ್ ಹತ್ರ ಹೋದ್ರೆ ನಿಮ್ಮ ಆರೋಗ್ಯ ಹೆಚ್ಚು ಕೆಟ್ಟ ಹೋಗ್ತದೆ, ನಿಮಗೆ ತೊಂದರೆಗಳು ಹೆಚ್ಚಾಗ್ತದೆ, ಅಡ್ಡ ಪರಿಣಾಮಗಳು ಹೆಚ್ಚಾಗ್ತದೆ. ಯಾಕಂದ್ರೆ ಅವ್ರು ಕೊಡೋದು ಕೆಮಿಕಲ್ ಮೆಡಿಸನ್, ಅದು ಕೊಡೋದೇನು ವಿಷಪೂರಿತ ನೀವು ನಿಮ್ಮ ಬಾಯಲ್ಲಿ ಹಾಕೊಂಡ್ರೆ ಹೆಂಗಿರ್ತದೆ, ಒಂದು ಮಾತ್ರೆ ಬಾಯಲ್ಲಿ ಹಾಕೊಂಡ್ರೆ ಒಂಥರ ವಿಷ ಅಲ್ವಾ. ಮತ್ತೆ ಆ ವಿಷ ತಿಂದ್ರೆ ನಿಮ್ ಒಳಗಡೆ ನಿಮ್ಮ ದೇಹಕ್ಕೆ ಏನಾದ್ರು ಒಳ್ಳೇದ್ ಮಾಡ್ತದೆ, ಅದು ಒಳ್ಳೇದ್ ಮಾಡಲ್ಲ, ಕೆಟ್ಟದ್ ಮಾಡ್ತದೆ. ಅದಕ್ಕೋಸ್ಕರನೇ ಒಳ್ಳೆ ಆಹಾರ ತಿನ್ನಿ. ಈಗ ಹೇಳ್ತಾ ಇದೀವಲ್ಲ, ಒಳ್ಳೆ ಆಹಾರವೇ ಔಷಧ. ಔಷಧ ಬೇರೆ ಇಲ್ಲ, ನಿಮ್ಮ ಆಹಾರನೇ ನಿಮ್ಮ ಔಷಧ, ನಿಮ್ಮ ಸಹಜವಾದ ಆಹಾರನೇ ಔಷಧ. ಅದೇ ವಿಷಪೂರಿತ ಆಹಾರ ಔಷಧ ಅಲ್ಲ. ಏನು ವಿಷಪೂರಿತ ಆಹಾರ ಅದು ಹೇಳ್ತಾ ಹೋಗ್ತೀನಿ, ಅದು ಹೇಳ್ತೀನಿ, ಅವಾಗ ಗಮನಿಸ್ಕೊಳ್ಳಿ. ಅದು ಹೇಳ್ತಾ ಬರ್ತೀನಿ, ಈಗ ಒಂದೊಂದು ನೋಡ್ಕೊಳ್ಳಿ. ನೋಡಿ, ಈಗ ಸ್ವೀಟ್ಗಾಗಿ ಏನ್ ತಿನ್ಬೇಕು ಮಕ್ಕಳೇ? ಸ್ವೀಟ್ ಇದೆಲ್ಲ, ಸ್ವೀಟ್ಗೋಸ್ಕರ ಏನ್ ತಿನ್ಬೇಕು? ಸಕ್ಕರೆ ಅಲ್ಲ, ಸಕ್ಕರೆನು ಪೂರ್ತಿ ಪಕ್ಕಿಟ್ಬಿಡಿ. ಆದ್ರೆ ಒಳ್ಳೆ ಸಹಜವಾದ ಬೆಲ್ಲ ಸಿಕ್ಕಿದ್ರೆ ತಿನ್ಬೋದು. ಇಲ್ಲ ಅಂದ್ರೆ ಖರ್ಜೂರ ಬೆಲ್ಲ, ತಾಟಿ ಬೆಲ್ಲ, ಇದು ಮಾತ್ರ ಸಿಗ್ತದೆ, ಅದ್ರ ಮಾತ್ರ ಬಳಸ್ಕೊಳ್ಳಿ. ಬೇರೆ ಸಕ್ಕರೆ ಅನ್ನೋದು ಪೂರ್ತಿ ಪಕ್ಕಿಟ್ಬಿಡಿ, ಸಕ್ಕರೆ ಪೂರ್ತಿ ಪಕ್ಕಿಟ್ಬಿಡಿ. ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಕೆಟ್ಟು ಹೋಗ್ತದೆ, ನಿಮ್ಮ ಒಳಗಡೆ ಶಕ್ತಿ ವಿಹೀನ ಆಗತ್ತೆ. ಹೇಳ್ಬೇಕಂದ್ರೆ ನಿಮ್ಮ ಒಳಗಡೆ ಏನಾಗತ್ತೆ, ಹೆಚ್ಚು ಗ್ಲೂಕೋಸು ಉತ್ಪನ್ನ ಆಗತ್ತೆ ಸಕ್ಕರೆ ತಿಂದ್ರೆ. ಸಕ್ಕರೆ ಸ್ವೀಟ್ಸು, ಸಕ್ಕರೆ ಟೀ, ಸಕ್ಕರೆ ಕಾಫಿ, ಸಕ್ಕರೆಯಿಂದ ತಯಾರಾಗಿರೋ ಯಾವುದೇ ಪದಾರ್ಥ ತಿನ್ನಬಾರದು. ಇದು ನೋಟ್ ಮಾಡ್ಕೊಳ್ಳಿ, ಈ ಪಾಯಿಂಟ್ ನೋಟ್ ಮಾಡ್ಕೊ ದಯವಿಟ್ಟು. ಆಮೇಲೆ ನೋಡಿ, ಉಪ್ಪಿನ ಬಳಕೆ. ಉಪ್ಪು ಎಷ್ಟು ತಿನ್ಬೇಕು? ಉಪ್ಪು ಸಹಜವಾದ ಉಪ್ಪು. ಏನುಪ್ಪು ಅದು? ಸಮುದ್ರ ಉಪ್ಪು, ಅದು ಮಾತ್ರ ತಿನ್ಬೇಕು. ಪೌಡರ್ ಸಾಲ್ಟ್ ಅಲ್ಲ. ಸೂಪರ್ ಮಾರ್ಕೆಟ್ ಏನ್ ಸಿಗತ್ತೆ? ಸೂಪರ್ ಮಾರ್ಕೆಟ್ಗೆ ಹೋದ್ರೆ ನಿಮ್ಮ ತಾಯಿ ತಂದೆ ಜೊತೆಗೆ ಹೋಗಿ, ಅಲ್ಲಿ ಏನ್ ಸಿಗತ್ತೆ ಗೊತ್ತಾ? ಆ ಉಪ್ಪು ಅನ್ನೋದು ತುಂಬಾ ಪೌಡರ್ ತರ ಇರ್ತದೆ ನೋಡಿ, ಪೌಡರ್ ತರ. ಟಾಟಾ ಕಂಪನಿಯವರು ಇವರು ಸೇಲ್ ಮಾಡ್ತಾ ಇರ್ತಾರೆ. ಅಂತ ಉಪ್ಪು ಯಾವುದು ತಿನ್ನಬಾರ್ದು. ಕಲ್ಲುಪ್ಪು, ರಾತಿ ಉಪ್ಪು, ಹಿಮಾಲಯನ್ ಸಾಲ್ಟು, ಪಿಂಕ್ ಸಾಲ್ಟು, ಇದು ಮಾತ್ರ ಬಳಸ್ಬೇಕು. ಅರ್ಥ ಆಯ್ತಾ? ರಾತಿ ಉಪ್ಪು, ಕಲ್ಲು ಉಪ್ಪು ಅಂತ ಇರ್ತದೆ, ಅದನ್ನು ಬಳಸ್ಬೋದು. ಸಮುದ್ರ ಉಪ್ಪು ಬಳಸ್ಬೋದು. ಮಿಕ್ಕಿದೆ ಬೇರೆ ಉಪ್ಪು ಯಾವುದು ಬಳಸಕ್ಕೂ ಹೋಗ್ಬಾರ್ದು. ಅರ್ಥ ಆಯ್ತಾ? ನೆಕ್ಸ್ಟ್, ಉಪ್ಪಿನಕಾಯ. ಪಿಕಲ್ ತಿನ್ಬೋದಾ? ತಿನ್ನಬಾರ್ದಾ? ತಿನ್ನಬಹುದು, ತೊಂದರೆ ಇಲ್ಲ. ಪಿಕಲ್ ತಿನ್ನಬಹುದು, ಆದ್ರೆ ಎಷ್ಟು? ಅದು ಲಿಮಿಟೆಡ್ ಅಲ್ಲಿ ತಿನ್ಬೇಕು. ಆದ್ರೆ ಪಿಕಲ್, ಉಪ್ಪಿನಕಾಯ ತಯಾರು ಮಾಡ್ಕೊಂಡವಾಗ ಸ್ವಲ್ಪ ಜಾಗೃತಿ ವಹಿಸ್ಬೇಕು ನೀವು. ಏನ್ ಜಾಗರೂಕತೆ ಅಂದ್ರೆ, ಆ ಉಪ್ಪಿನಕಾಯಿ ತಯಾರುವಾಗ ಒಂದು ಈ ಎಣ್ಣೆ, ಸಹಜವಾದ ಎಣ್ಣೆ ಇರಬೇಕು. ಒಳಗಡೆ ನಾವು ಬಳಸ್ತಾ ಇರೋಂತ ನಿಂಬೆ ಇಲ್ಲ ಅಂದ್ರೆ ಯಾವುದೇ ಮಾವಿನ, ಅದು ಸಹಜವಾಗಿ ಬೆಳಿಬೇಕು. ಮೂರನೇದು, ಚಿಲ್ಲಿ ಪೌಡರ್ ಸಹಜವಾಗಿರ್ಬೇಕು. ಇವೆಲ್ಲ ಸಹಜವಾಗಿರುವಂತ ಪದಾರ್ಥಗಳು ಹಾಕಿ ಒಂದು ಉಪ್ಪಿನಕಾಯಿ ತಯಾರು ಮಾಡ್ಕೊಂಡ್ರೆ ಅತ್ಯುತ್ತಮ. ಅದು ತಯಾರು ಮಾಡ್ಕೊಂಡು ಅವಾಗ ತಿಂತಾ ಇರ್ಬೇಕು. ಅದು ಯಾಕಂದ್ರೆ ನೋಡಿ, ಉಪ್ಪಿನಕಾಯಿ ಏನ್ ಗೊತ್ತಾ, ಎಷ್ಟು ಅದು ಹುದುಕಿಸಿದ ಆಕಾರ ಅಂದ್ರೆ ಏನು? ಪೆರ್ಮೆಂಟ್ ಆಗಿರ್ತದೆ, ಚೆನ್ನಾಗಿ ಪೆರ್ಮೆಂಟ್ ಆಗಿರ್ತದೆ ಅಂದ್ರೆ ಅದ್ರ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಉತ್ಪನ್ನ ಆಗತ್ತೆ. ಅದು ನಮ್ಮ ದೇಹಕ್ಕೆ ಒಳ್ಳೇದು ಮಾಡತ್ತೆ. ಅದರಲ್ಲಿ ಉಪ್ಪಿನಕಾಯ ನೋಡಿ, ಎಷ್ಟು ಬೇಕೋ ಅಷ್ಟೇ ಬಳಸ್ಕೋಬೇಕು. ಹೆಚ್ಚು ಉಪ್ಪಿನಕಾಯಿ ತಿನ್ನಬಾರ್ದು, ಮತ್ತೆ ಅಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಆಗತ್ತೆ. ಆದ್ರೆ ಎಷ್ಟು ಬೇಕೋ ಅಷ್ಟು ನಾವು ಬಳಸ್ಕೊಂಡ್ರೆ ಅವಾಗ ತಿಂತಾ ಇದ್ರೆ ಅದರಿಂದ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಸೇರತ್ತೆ. ಅರ್ಥ ಆಯ್ತಾ? ಇನ್ನೊಂದು, ಅದು ಒಳಗಡೆ ಏನಿದೆ ಅಂದ್ರೆ ಕ್ಯಾನ್ಸರ್ ತಡೆಗಟ್ಟುವಂತ ಶಕ್ತಿ ಇದೆ. ಅದಕ್ಕೆ ಕ್ಯಾನ್ಸರ್ನ ತಡೆಗಟ್ಟುವಂತ ಶಕ್ತಿ ಇದೆ. ಅದಕ್ಕೆ ಅದು ಬಳಸ್ಕೊಳ್ಳೋದು ಏನು ತಪ್ಪಿಲ್ಲ, ಉತ್ತಮ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಿಮ್ಗೆ ಆದಷ್ಟು ಏನೇನ್ ತಿನ್ಬಾರ್ದು, ಏನೇನ್ ತಿನ್ಬೇಕಂತ ನಾನು ಹೇಳ್ತಾ ಬಂದಿದ್ದೀನಿ ಅಲ್ವಾ. ಈಗ ನೋಡಿ, ಇನ್ನೊಂದು ಲಿಸ್ಟ್ ಹೇಳ್ತೀನಿ. ಈಗ ನಾವು ಏನು ತಿನ್ನಬಾರ್ದು, ಇನ್ ಸ್ವಲ್ಪ ಲಿಸ್ಟ್ ಇದೆ. ಏನ್ ತಿನ್ನಬಾರ್ದು ಅದು ಹೇಳ್ತಾ ಹೋಗ್ತೀನಿ. ಒಂದೊಂದು ನಿಮ್ಗೆ ಗೊತ್ತು, ಎಲ್ಲಾ ವಿಷಯ ಗೊತ್ತು ನನಗೆ ಹೇಳೋದು. ಬಟ್ ನೀವು ಗಮನಿಸ್ಬೇಕು. ಯಾರು ಮೂವ್ ಮಾಡಬಾರ್ದು. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಯಾರು ಕದಲಬಾರ್ದು, ಚಲನ ಆಗ್ಬಾರ್ದು. ಸಬ್ಜೆಕ್ಟ್ ಮೇಲೆ ಗಮನ. ಅರ್ಥ ಆಯ್ತಾ? ಏನ್ ಹೇಳ್ತಾ ಇದ್ರು ಅದ್ರ ಮೇಲೆ ಗಮನ ಇಡಿ ದಯವಿಟ್ಟು. ಸೊ ಇದೇನು ತಮಾಷೆಕಲ್ಲ. ನಿಧಾನವಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಇದು ಆಹಾರವೇ ಔಷಧ, ಆರೋಗ್ಯವೇ ಮಹಾಭಾಗ್ಯವು. ಅರ್ಥ ಮಾಡ್ಕೊಂಡು ಮಕ್ಕಳೇ ಆರಾಮಾಗಿ ಕೂತ್ಕೊಳ್ಳಿ. ನೋಡಿ, ಈಗ ಯಾವ್ದು ತಿನ್ನಬಾರ್ದು, ಯಾವ್ದು ಕುಡಿಯಬಾರ್ದು, ಯಾವುದು ನಾವು ಬಳಕೆ ಮಾಡಬಾರ್ದು, ಒಂದೊಂದು ಹೇಳ್ತಾ ಹೋಗ್ತೀನಿ. ಆ ಲಿಸ್ಟ್ ಓದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ನೋಡಿ, ಎಷ್ಟು ಸುಲಭ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನಂದದು ನೋಡಿ, ಯಾವ್ದು ತಿನ್ನಬಾರ್ದು ಅಂದ್ರೆ ಈಗ ಹೇಳಿದಲ್ವಾ, ರೈಸ್ ತಿನ್ನಬಾರ್ದು. ರೈಸಿಂದ ಅಂದ್ರೆ ಭತ್ತೆ, ಬಿಳಿ ಅಕ್ಕಿಯಿಂದ ತಯಾರು ಮಾಡಿರುವಂತ ಯಾವ ಪದಾರ್ಥಗಳು ತಿನ್ನಬಾರ್ದು. ಆಮೇಲೆ ಗೋಧಿ ತಿನ್ನಬಾರ್ದು, ಗೋಧಿಯಿಂದ ಚಪಾತಿ ತಿನ್ನಬಾರ್ದು. ಆಯ್ತಾ? ಆಮೇಲೆ ಸಕ್ಕರೆ ತಿನ್ನಬಾರ್ದು. ಬೆಲ್ಲ, ಶುಗರ್ಗೆ ಏನಿದೆ ಬೆಲ್ಲ ಮಾಡಿರ್ತಾರೆ. ಬೆಲ್ಲನೂ ಒಳ್ಳೇದೇ, ಆದ್ರೆ ಪೂರ್ತಿ ಕಪ್ಪದಾಗಿರ್ಬೇಕು ಬೆಲ್ಲ. ಅದರಲ್ಲಿ ಮತ್ತೆ ಕೆಮಿಕಲ್ ಯಾವ್ದು ಇರಬಾರ್ದು. ಅರ್ಥ ಆಯ್ತಾ? ಅಂತ ಬೆಲ್ಲ ಓಕೆ. ಮೈದಾ ತಿನ್ನಬಾರ್ದು, ಮೊಟ್ಟೆ ತಿನ್ನಬಾರ್ದು, ಮಾಂಸ ತಿನ್ನಬಾರ್ದು, ಮೀನು ತಿನ್ನಬಾರ್ದು. ಡ್ರೈ ಫ್ರೂಟ್ಸ್ನು ಒಳ್ಳೇದಲ್ಲ. ಓಕೆ, ಅದನ್ನು ತಿನ್ನಬಾರ್ದು.
ಬೇಕರಿ ಪ್ರಾಡಕ್ಟ್ಸು. ಏನ್ ಬೇಕರಿ ಪ್ರಾಡಕ್ಟ್ಸು? ಕೇಕ್ಸು, ಬಿಸ್ಕೆಟ್ಸು, ಪಿಜ್ಜಾಸು, ಬರ್ಗರ್ಸು, ನೂಡಲ್ಸು ಇವೆಲ್ಲ ತಿನ್ನಬಾರ್ದು. ಇವೆಲ್ಲ ಯಾಕೆ ತಿನ್ನಬಾರ್ದು? ಇದೆಲ್ಲ ಮೈದಾದಿಂದ ತಯಾರಾಗಿದೆ. ಮೈದಾದಿಂದ ತಯಾರಾಗೋದು ಏನ್ ಮಾಡುತ್ತೆ? ನಿಮ್ಮ ಲಿವರ್ನು, ನಿಮ್ಮ ಪ್ಯಾನ್ಕ್ರಿಯಾಸ್ ತೊಂದರೆ ಕೊಡ್ತದೆ. ನಿಮ್ಮ ನೋಡಿ, ನಿಮ್ಮ ಒಳಗಡೆ ಇದೆಲ್ಲ ಮೇದೋಜೀರಕ ಗ್ರಂಥಿ, ಪ್ಯಾನ್ಕ್ರಿಯಾಸ್. ಅದೇ ನಿಮ್ಮ ಒಳಗಡೆ ನಿಮ್ಮ ಜೀರ್ಣ ಮಾಡಕ್ಕೆ, ನೀವು ಏನೇ ಆಹಾರ ಸೇವನೆ ಮಾಡಿದ್ರೆ ಜೀರ್ಣ ಮಾಡಕ್ಕೆ ಅದೇ ಕಾರಣ. ಅದು ತೊಂದರೆ ಕೊಡ್ತದೆ. ನಿಧಾನವಾಗಿ ನಿಮ್ಗೆ ಏನ್ ಬರುತ್ತೆ ಗೊತ್ತಾ? ಡಯಾಬಿಟಿಸ್ ಬರುತ್ತೆ, ನಿಮ್ಗೆ ಮಧುಮೇಹ ಬರುತ್ತೆ. ಈಗಾಗಲೇ ಚಿಕ್ಕ ಚಿಕ್ಕ ಮಕ್ಕಳು ಈ ಟೈಪ್ 1 ಡಯಾಬಿಟಿಸ್ ಅಂತ ಬಂದು ತುಂಬಾ ಅಲಿತಾ ಇದ್ದಾರೆ. ಅದು ಒಳ್ಳೇದಲ್ಲ. ಓಕೆ. ಮತ್ತೆ ಚಾಕ್ಲೇಟ್ಸ್ ತಿನ್ನಬಾರ್ದು, ಪನೀರ್ ತಿನ್ನಬಾರ್ದು, ಚೀಸ್ ತಿನ್ನಬಾರ್ದು, ಐಸ್ ಕ್ರೀಮ್ ತಿನ್ನಬಾರ್ದು, ಮಿಲ್ಕ್ ಸ್ವೀಟ್ಸ್ ತಿನ್ನಬಾರ್ದು. ನೋಡಿ, ಸೋಯಾಬೀನ್ಸು, ಸೋಯಾ ಕರಡು ತಿನ್ನಬಾರ್ದು. ಜೇನುತುಪ್ಪ ಸಹಜವಾಗಿಲ್ಲ ಅಂದ್ರೆ ತಿನ್ನಬಾರದು. ಸಹಜವಿರೋದು ಓಕೆ. ಟೇಬಲ್ ಸಾಲ್ಟ್, ಪೌಡರ್ ಸಾಲ್ಟ್ ತಿನ್ನಬಾರದು. ಟೂತ್ ಪೇಸ್ಟ್ ಅನ್ನೋದು ಬಳಕೆ ಮಾಡಬಾರದು. ಟೂತ್ ಪೇಸ್ಟ್ ಏನ್ ಮಾಡ್ಬೇಕು? ಟೂತ್ ಪೇಸ್ಟ್ ಬದಲಾಗಿ ಟೂತ್ ಪೌಡರ್ ಸಿಗತ್ತೆ, ದಂತಮಂಜನ್. ನಿಮ್ಮ ತಂದೆ ತಾಯಿಗೆ ಹೇಳಿ ದಂತಮಂಜನ್ ಸಿಗತ್ತೆ. ಅವ್ರನ್ನೂ ಚೇಂಜ್ ಮಾಡ್ಕೋಬೇಕು, ನೀವು ಒಬ್ಬರೇ ಅಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಅದು ಬಳಕೆ ಮಾಡಿಲ್ಲ ಅಂದ್ರೆ ನೋಡಿ, ಈಗಾಗಲೇ ನೋಡ್ತಾ ಇದೆಯಲ್ಲ, ಹಲ್ಲಿನ ಆರೋಗ್ಯ ಹೆಂಗಿದೆ? ಚಾಕ್ಲೇಟ್ಸ್ ತಿಂದು ನಿಮ್ಮ ಮಕ್ಕಳಾಗ ಏನಾಗ್ತದೆ? ನಿಮ್ಗೆ ಅಟ್ರಾಕ್ಷನ್. ಚಾಕ್ಲೇಟ್ ಅಂದ್ರೆ ತುಂಬಾ ಟೇಸ್ಟ್ ಇರ್ತದೆ ಅಂತ ಹೆಚ್ಚಾಗಿ ತಿಂತಾ ಇರ್ತೀರಲ್ಲ, ವೇಗವಾಗಿ ನಿಮ್ಮ ಹಲ್ಲು ಹೋಗ್ಬಿಡ್ತದೆ. ಈಗಾಗಲೇ ಎಷ್ಟು ಮಕ್ಕಳನ್ನ ನೋಡಿದೀನಿ. ಹೆಚ್ಚು ಮಕ್ಕಳಿಗೆ ಏನಾಗ್ತಾ ಇದೆ? ಈ ಹಲ್ಲು ಸಮಸ್ಯೆ ಹೆಚ್ಚಾಗಿದೆ ಈಗ. ಯಾಕಂದ್ರೆ ಹಲ್ಲು ಸಮಸ್ಯೆ ಯಾಕೆ ಬರ್ತಾ ಇದೆ ಅಂದ್ರೆ, ನೀವು ಸ್ವೀಟ್ ಹೆಚ್ಚಾಗಿ ತಿನ್ನೋದು, ಶುಗರ್ ಸ್ವೀಟ್ಸು, ಚಾಕ್ಲೇಟು, ಐಸ್ ಕ್ರೀಮು ಇದೆಲ್ಲ ತಿಂದ್ರೆ ಏನು ಗೊತ್ತಾ? ಈ ಒಳಗಡೆ ಗಮ್ಸ್ ಲೂಸ್ ಆಗಿ ನಿಮ್ಮ ಒಳಗಡೆ ಈ ಎಲ್ಲ ಒಳಗಡೆ ಕ್ಯಾವಿಟೀಸ್ ಬಂದು ಈ ಎಲ್ಲ ಹಲ್ಲು ಡ್ಯಾಮೇಜ್ ಆಗತ್ತೆ, ಬೇಗ ಡ್ಯಾಮೇಜ್ ಆಗತ್ತೆ. ನಿಮ್ಮ ಜೀವನದಲ್ಲಿ ತೊಂದರೆ ಆಗ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಅದು ಮಾಡಕ್ ಹೋಗ್ಬೇಡಿ. ಇಷ್ಟೆಲ್ಲ ಬಳಕೆ ಮಾಡಬಾರ್ದು. ಇನ್ನು ಸ್ವಲ್ಪ ಹೇಳ್ತೀನಿ ನೋಡಿ. ಯಾವುದೇ ಹಸು ಹಾಲು, ಎಮ್ಮೆ ಹಾಲು ಅಲ್ವಾ, ಮೇಕೆ ಹಾಲು ಯಾವುದು ಕುಡಿಯಬಾರ್ದು. ಕಾಫಿ ಕುಡಿಯಬಾರ್ದು, ಟೀ ಕುಡಿಯಬಾರ್ದು, ಸೋಯಾ ಮಿಲ್ಕ್ ಕುಡಿಯಬಾರ್ದು, ಕೂಲ್ ಡ್ರಿಂಕ್ಸ್, ಪೆಪ್ಸಿ, ಕೋಕಾ ಕೋಲಾ ಯಾವುದು ಕುಡಿಯಬಾರ್ದು. ಮತ್ತೆ ರೆಡಿಮೇಡ್ ಜ್ಯೂಸ್ಗಳು, ಫ್ರೂಟ್ ಜ್ಯೂಸ್ ರೆಡಿಮೇಡ್ ಒಂದು ಸಿಗತ್ತಲ್ಲ, ಯಾವುದೋ ಒಂದು ಪ್ಯಾಕೆಟ್ ತರ ಸಿಗತ್ತೆ ಅಲ್ವಾ, ಅದನ್ನು ತಗೋಬಾರ್ದು. ಫ್ರೆಶ್ ಜ್ಯೂಸ್ ಮಾತ್ರ ಕುಡಿಬೇಕು. ಅರ್ಥ ಆಯ್ತಾ? ಜಾಸ್ತಿ ಕೋಕೋನಟ್ ವಾಟರ್ ಕುಡಿಬೇಕು ಅಲ್ವಾ, ಜಾಸ್ತಿ ಕೋಕೋನಟ್ ವಾಟರ್ ಕುಡಿಬೇಕು, ಅದು ಒಳ್ಳೇದು. ಇದಕ್ಕೆಲ್ಲ ಬದಲಾಗಿ ಕೋಕೋನಟ್ ವಾಟರ್ ಮತ್ತೆ ಫ್ರೆಶ್ ಹಣ್ಣು ಜ್ಯೂಸು ಒಳ್ಳೇದು. ಆಮೇಲೆ ನೋಡ್ಕೊಳ್ಳಿ, ಈಗಾಗಲೇ ಹೇಳಿದ್ವಲ್ಲ, ಇದು ಯಾವುದೇ ಸಾಸಿವೆ ಆಯಿಲು ಮತ್ತೆ ಯಾವುದೇ ಎಣ್ಣೆಗಳು, ಯಾವುದೇ ಈ ಕೃತಿಕ ಎಣ್ಣೆಗಳು, ರಿಫೈನ್ಡ್ ಆಯಿಲ್ಸ್ ಯಾವುದು ತಗೋಬಾರ್ದು, ಅದು ಸೇವನೆ ಮಾಡಬಾರ್ದು. ಯಾವುದೇ ಇರಲಿ, ಸನ್ಫ್ಲವರ್ ಆಯಿಲ್ ಇರಲಿ, ಸಾಸಿವೆ ಆಯಿಲ್ ಇರಲಿ, ಕಡಲೆಕಾಯಿ ಎಣ್ಣೆ ಇರಲಿ, ಮತ್ತೆ ಯಾವುದೇ ತೆಂಗಿನ ಎಣ್ಣೆ ಇರಲಿ, ಯಾವುದು ಸಹಜವಾಗಿರುವಂತ ಆಯಿಲ್ ಮಾತ್ರ ಬಳಕೆ ಮಾಡಬೇಕು ಮನೆಯಲ್ಲಿ. ಅರ್ಥ ಆಯ್ತಾ? ಆಮೇಲೆ ಪ್ಲಾಸ್ಟಿಕ್ ಐಟಮ್ಸ್ ಯಾವುದು ಬಳಕೆ ಮಾಡಬಾರ್ದು. ಯಾವುದು? ಪ್ಲಾಸ್ಟಿಕ್ ಬಾಟಲ್. ನೀವು ಇದು ಸ್ಕೂಲ್ ತಗೊಂಡು ಹೋಗ್ತಿರಲ್ಲ, ಪ್ಲಾಸ್ಟಿಕ್ ಬಾಟ್ಲು ಬಹಳ ಡೇಂಜರ್. ಅದು ಏನ್ ಮಾಡುತ್ತೆ ಗೊತ್ತಾ? ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಮಾಡಿದ್ರೆ, ನೀವು ಬಾಟಲ್ ನಲ್ಲಿ ನೀರು ಕುಡಿತಾ ಇದೆ ಅಂತ ಇಟ್ಕೊಳ್ಳಿ, ಆ ನೀರು ಒಳಗಡೆ ಪ್ಲಾಸ್ಟಿಕ್ ಕರಗುತ್ತಾ ಬರ್ತದೆ. ಆ ಕರಗಿದು ನೀವು ನೀರು ಸೇವನೆ ಮಾಡುವಾಗ ಒಳಗಡೆ ಹೋಗುತ್ತೆ. ಹೋಗಿ ನಿಮ್ಮ ಸಣ್ಣ ಕರ್ಲಿದೆಲ್ಲ ಒಳಗಡೆ, ಗೊತ್ತಾ? ಸಣ್ಣ ಕರ್ಲು ಅಂತ ಇರ್ತದೆ. ಸಣ್ಣ ಕರ್ಲು ಒಳಗಡೆ ಇದು ಹೋಗಿ ಅಡ್ಡವಾಗಿ ಅದು ಅಲ್ಲೆಲ್ಲಿ ಸ್ಟಕ್ ಆಗ್ತದೆ. ಸ್ಟಕ್ ಆಗಿದ್ಮೇಲೆ ನೀವು ತಿನ್ನೋ ಆಹಾರ ಸರಿಯಾಗಿ ನಿಮ್ಮ ಮೈಗೆ ಅದು ಒಣಗಾಗಲ್ಲ. ಆವಾಗ ಏನಾಗತ್ತಂದ್ರೆ, ಬೇಗವಂತವಾಗಿ ನಿಮ್ಗೆ ಈ ಕೂದಲು ಹೋಗ್ತದೆ, ಕೂದಲು ಬೇಗವಂತ ಹೊಟ್ಟೋಗ್ತದೆ, ಕೂದಲು ಉದುರೋಗತ್ತೆ ಅಲ್ವಾ. ಸೊ ಮತ್ತೆ ಮಿನರಲ್ಸ್ ಅಂದ್ರೆ ಲವಣಗಳ ಡಿಫಿಷಿಯನ್ಸಿ ಬರುತ್ತೆ, ಹೆಚ್ಚು ತೊಂದರೆಗಳು ಅನುಭವಿಸ್ತೀರಿ ನೀವು. ಅದಕ್ಕೆ ಪ್ಲಾಸ್ಟಿಕ್ ಅಲ್ಲಿ ಯಾವುದೇ ಆಹಾರ ಸಂಗ್ರಹಿಸಬಾರ್ದು, ನೀರು ಸಂಗ್ರಹಿಸಬಾರ್ದು, ಆಯಿಲ್ ಸಂಗ್ರಹಿಸಬಾರ್ದು, ಜ್ಯೂಸ್ಗಳು ಸಂಗ್ರಹಿಸಬಾರ್ದು, ಗಾಜು ಗ್ಲಾಸ್ ಮತ್ತೆ ಸ್ಟೀಲು ಮತ್ತೆ ತಾಮ್ರದ ಇಂಥದ್ದು ಮಾತ್ರ ಬಳಕೆ ಮಾಡಿ. ಪ್ಲಾಸ್ಟಿಕ್ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕಾಗತ್ತೆ. ಯಾವ ಪ್ಲಾಸ್ಟಿಕ್ ಒಳ್ಳೇದಲ್ಲ. ಅರ್ಥ ಆಯ್ತಾ? ಪ್ಲಾಸ್ಟಿಕ್ ಇಂದ ತುಂಬಾ ತೊಂದರೆಗಳು ಆಗಿದೆ. ಅದೊಂದೇ ಅಲ್ಲ, ಪರ್ಯಾವರಣಕ್ಕೆ ತೊಂದರೆ ಇದೆ. ಪ್ಲಾಸ್ಟಿಕ್ ಇಂದ ಯಾರಿಗೆ ತೊಂದರೆ ಇದೆ? ಪರ್ಯಾವರಣಕ್ಕೆ, ನಮ್ಮ ಸುತ್ತು ಪರಿಸರಕ್ಕೆ. ಏನಾಗಿದೆ ಗೊತ್ತಾ? ಒಂದು ಪ್ಲಾಸ್ಟಿಕ್ ನೀವು ಯಾವ್ದನ್ನ ಬಳಕೆ ಮಾಡಿ ಅದು ತಗೊಂಡೋಗಿ ಒಂದು ನೇಲ ಮೇಲೆ ಬಿಸಾಕಿ, ಅದು ಎಷ್ಟು ವರ್ಷ ಆಗತ್ತೆ ಗೊತ್ತಾ? ಅದು ಕರಗಕ್ಕೆ 300 ವರ್ಷ. ಒಳ್ಳೇದದು? 300 ವರ್ಷಕ್ಕೂ ಅದು ಕರಗೋದು. 300 ವರ್ಷ ಹಾಗೆ ಬಿಟ್ಟಿದ್ರೆ ಏನಾಗತ್ತೆ? ನಿಮ್ಮ ನೇಲ ಏನಾಗತ್ತೆ? ನಿಮ್ಮ ಭೂಮಿ ಏನಾಗತ್ತೆ? ನಿಮ್ಗೂ ಭೂಮಿ ಬೇಕಾ ಇಲ್ಲ? ನೇಲ ಬೇಕಾ ಇಲ್ಲ? ಈಗ ನಾವೆಲ್ಲ ಸ್ವಲ್ಪ ದೊಡ್ಡವರಾಗಿದೆ, ನೀವು ಈಗ ಮಕ್ಕಳು, ನಾಳೆ ದಿವಸ ಇನ್ನು ನೀವು 100 years ಬದುಕಬೇಕಲ್ವಾ? ಮತ್ತೆ ನಿಮ್ಮ ನೇಲ, ನಿಮ್ಮ ಭೂಮಿ ಚೆನ್ನಾಗಿರ್ಬೇಕಾ ಇಲ್ಲ?
ಚೆನ್ನಾಗಿರ್ಬೇಕಂದ್ರೆ ಇಂಥದೆಲ್ಲ ಮಾಡಕ್ ಹೋಗ್ಬಿಡಿ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಲ್ಲ, ಪ್ಲಾಸ್ಟಿಕ್ ಪಾತ್ರದಲ್ಲಿ ಆಹಾರ ಅಂದ್ರೆ ಯಾವುದೇ ರೈಸ್ ಸಂಗ್ರಹಣೆ ಮಾಡಬಾರ್ದು. ವಾಟರ್ ಕ್ಯಾನು ಪ್ಲಾಸ್ಟಿಕ್ ಇರಬಾರ್ದು. ಮನೆಯಲ್ಲಿ ಯಾವುದೇ ಪಿಕ್ಕಿಲ್ ಉಪ್ಪಿನಕಾಯ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇರಬಾರ್ದು. ಯಾವುದೇ ಉಪ್ಪಿನಾಂಶ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಇರಬಾರ್ದು. ಇದೆಲ್ಲ ಪ್ಲಾಸ್ಟಿಕ್ನೇ ಪೂರ್ತಿ ತ್ಯಜಿಸ್ಬೇಕು. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಮನೆಯಲ್ಲಿ ಅಡಿಗೆ ಮಾಡೋದು ಅಲ್ಯೂಮಿನಿಯಂ ಪಾತ್ರ ಬೇಡ, ಸ್ಟೀಲ್ ಪಾತ್ರಗಳು ಮಾತ್ರ ಬಳಸ್ಕೋಬೇಕಾಗತ್ತೆ. ಐರನ್ ಪಾತ್ರ ಬಳಸ್ಕೊಳ್ಳಿ, ನಾನ್ ಸ್ಟಿಕ್ ಪಾತ್ರಗಳು ಬಳಸ್ಕೋಬಾರ್ದು. ಈಗ ನೋಡಿ, ಹೆಚ್ಚು ನಾನ್ ಸ್ಟಿಕ್ ಪಾತ್ರಗಳೇ ಬಳಸ್ತಾ ಇದ್ದಾರೆ. ಯಾಕೆ ಬಳಸ್ತಾ ಇದ್ದಾರೆ ಹೇಳಿ? ನಾನ್ ಸ್ಟಿಕ್ ಪಾತ್ರಗಳು ಅದು ಸ್ವಲ್ಪ ಈಸಿ ಆಗತ್ತೆ, ಸ್ವಚ್ಛ ಮಾಡ್ಕೊಳಕ್ಕೆ, ಶುದ್ಧಿ ಮಾಡ್ಕೊಂಡು ಈಸಿ ಆಗತ್ತೆ. ಆಮೇಲೆ ಅದು ಕಮ್ಮಿ ರೇಟಲ್ಲಿ ಸಿಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿ ಹೋಗಿ ತಗೊಂಡ್ ಬಂದು ಅದರಲ್ಲಿ ಊಟ ಮಾಡ್ತಾರೆ. ಅದ್ರಲ್ಲಿ ಏನ್ ಗೊತ್ತಾ, ನಾನ್ ಸ್ಟಿಕ್ ಅದ್ರ ಮೇಲೆ ಕೋಟಿಂಗ್ ಇರುತ್ತೆ ನೋಡಿ, ಬ್ಲ್ಯಾಕ್ ಆಗಿ, ಅದು ಟೆಫ್ಲಾನ್ ಕೋಟಿಂಗ್, ಅದು ಕೆಮಿಕಲ್. ನೀವು ಅದನ್ನು ಆ ಕೆಮಿಕಲ್ ಇಂತ ಇರೋದು ಆ ನಾನ್ ಸ್ಟಿಕ್ ಅಲ್ಲಿ ನೀವು ಅಡಿಗೆ ಮಾಡಿದ್ರೆ ಅದು ನಿಧಾನವಾಗಿ ಆ ಕೆಮಿಕಲ್ ಕರಗ್ತಾ ಬರ್ತದೆ. ಅದು ಎಲ್ಲಿಗೆ ಹೋಗುತ್ತೆ? ನೇರವಾಗಿ ಆಹಾರ ಹೊರಗಡೆ ಹೋಗುತ್ತೆ. ಅದು ನೀವು ಸೇವನೆ ಮಾಡಿದ ಏನಾಗುತ್ತೆ, ಮತ್ತೆ ನಮ್ಮ ಕಲ್ಲು ಒಳಗಡೆ ಸಣ್ಣ ಕಲ್ಲು ಒಳಗೆ ಹೋಗ್ತದೆ. ಹೋಗಿ ನಮಗೂ ತುಂಬಾ ತೊಂದರೆಗಳು ಕೊಡ್ತದೆ. ಈಗಾಗಲೇ ಕ್ಯಾನ್ಸರ್ಗಳು ಬರೋದು ಇದಕ್ಕೆ ಕಾರಣ. ಅರ್ಥ ಆಯ್ತಾ? ಅದಕ್ಕೆ ಯಾವುದೇ ಕಾರಣಕ್ಕೂ ಇದೆಲ್ಲ ಬಳಸಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಇಂಥದ್ದು ಇದು ಏನ್ ತಿನ್ನಬಾರ್ದು, ಏನ್ ತಿನ್ಬೇಕಂತ ಇನ್ನು ಒಂದೇ ಒಂದು ಟಾಪಿಕ್ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ. ಅದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಮುಂದಿನ ಅಂಶ ಮೇಡಮ್ ಅವರು ನಿಮ್ಗೆ ನಿರ್ವಹಿಸ್ತಾರೆ. ನೋಡಿ, ಮೂರನೇದೇನೆಂದ್ರೆ ಸಮಯೋಚಿತ ಆಹಾರ. ಸಮಯೋಚಿತ ಆಹಾರ ಒಂದು ಅಂಶ ಸ್ನೇಹಿತರೆ. ಮಕ್ಕಳೇ, ಏನಂದ್ರೆ ಈ ಸಮಯೋಚಿತ ಆಹಾರ ಅಂದ್ರೆ ಏನು? ಸರಿಯಾದ ಸಮಯಕ್ಕೆ ಸರಿಯಾದ ಊಟ, ಸರಿಯಾದ ಸಮಯಕ್ಕೆ ಸರಿಯಾದ ಊಟ. ಏನು ಅರ್ಥ ನೋಡಿ, ನಿಮ್ಗೆ ಮಕ್ಕಳಿಗೆ ಏನಂದ್ರೆ ಯಾವಾಗ ಹಸು ಆದ್ರೆ ಅವಾಗ ತಿನ್ನಿ, ಹಸು ಇಲ್ಲ ಅಂದ್ರೆ ಸುಮ್ಮನೆ ತಿಂತಾ ಇರಬಾರ್ದು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸತಿ ತಿನ್ನಿ, ಪರವಾಗಿಲ್ಲ. ಆದ್ರೆ ತುಂಬಾ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ತಿಂದಿರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ತಿಂತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ತಿಂತಾರೆ. ಏನಾಗ್ತದೆ ಗೊತ್ತಾ, ಈಗ ಹೆಚ್ಚು ತಿನ್ನುವಾಗ ಅದನ್ನು ತಿನ್ನೋದು ನಾರ್ಮಲ್ ಫುಡ್ ಅಲ್ಲ, ಎಲ್ಲ ಜಂಕ್ ಪದಾರ್ಥ ಹೆಚ್ಚಾಗಿದೆ. ಈಗ ಲೇಸ್ ಅನ್ನೋದು, ಬಿಸ್ಕೆಟ್ಸ್ ಅನ್ನೋದು, ಚಾಕ್ಲೇಟ್ಸ್ ಅನ್ನೋದು, ಐಸ್ ಕ್ರೀಮ್ ಅನ್ನೋದು, ಇದೆಲ್ಲ ತೊಂದರೆಗಳು ಹೆಚ್ಚಾಗಿದೆ. ಈಗಾಗಲೇ ನೀವು ಡಾಕ್ಟರ್ ಹತ್ರ ನಿಮ್ಮ ತಂದೆಯನ್ನು ತಾಯಿನ ಕರ್ಕೊಂಡು ಹೆಚ್ಚಾಗಿ ನಮ್ಗೆ ಜ್ವರ ಬಂದಿದೆ, ನೆಗಡಿ ಬಂದಿದೆ, ಶೀತ ಬಂದಿದೆ, ತಲೆನೋವು ಬಂದಿದೆ, ಇಂಥ ಲೂಸ್ ಮೋಷನ್ ಆಗಿದೆ, ಮಲಬದ್ಧತೆ ಆಗಿದೆ ಅಂತ ಕರ್ಕೊಂಡು ಹೋಗ್ತಾ ಇರ್ತೀರಿ. ಯಾಕೆ ಹೋಗ್ತಾ ಇದ್ರಿ? ಹೆಚ್ಚು ಸರಿ ನೀವು ಹೋಗೋದು ಕಾರಣ ನೀವು ತಿನ್ನೋ ಆಹಾರ ಸರಿ ಇಲ್ಲ. ಇದು ಕರೆಕ್ಟ್ ಆಗಿ ಮಾಡ್ಕೊತೀರಾ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಮಾಡ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ನಿಮ್ಗೆ ಕಷ್ಟಗಳು ಹೆಚ್ಚಾಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ನೋಡಿ, ಈಗ ಹೇಳ್ತಾ ಇದೀನಿ, ಯಾವಾಗ ನಿಮ್ಗೆ ಹಸು ಆಗಿದ್ರೆ ತಿಂತಾ ಹೋಗಿ, ಪರವಾಗಿಲ್ಲ. ಈಗ ಹಸು ಆಗಿದೆ, ಹಸು ತೀರ್ಕೊಂಡಿದ್ರಿ, ಮತ್ತೆ ತಕ್ಷಣವೇ ಒಂದು 5 ನಿಮಿಷ ಇಟ್ಕೊಂಡು ಮತ್ತೆ ಹೋಗೋದು ಒಂದು ಚಾಕ್ಲೇಟ್, ಮತ್ತೆ ಒಂದು ಹೋಗೋದು ಇನ್ನೊಂದು ಯಾವ್ದು ತಿನ್ನೋದು. ಯಾವ್ದು ಕೈ ಸಿಕ್ಕಿದ್ರೆ ಅದು ತಿಂತಾ ಇರೋದು, ಅದು ಒಳ್ಳೇದಲ್ಲ. 3 ಸತಿ ಖಂಡಿತವಾಗಿ ತಿನ್ನಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅರ್ಥ ಆಯ್ತಾ? ಬೆಳಗ್ಗೆ ಆದಷ್ಟು ಒಳ್ಳೆ ನೋಡಿ, ಬೆಳಗ್ಗೆ ಏನ್ ಮಾಡ್ಬೇಕು, ಸಿರಿಧಾನ್ಯದಿಂದ ಒಂದು ಒಳ್ಳೆ ಆಹಾರ ಮಾಡ್ಕೊಳ್ಳಿ, ಸಿರಿಧಾನ್ಯಗಳಿಂದ. ಇಲ್ಲಾಂದ್ರೆ ರೋಟಿ, ಸಜ್ಜೆ ರೋಟಿ, ರಾಗಿ ಮುದ್ದೆ ಮಾಡ್ಕೊಳ್ಳಿ. ಅದಕ್ಕೊಂದು ಒಳ್ಳೆ ಕಾಳು, ಯಾವುದೇ ಒಂದು ಕಾಳುಗಳು ಅಂದ್ರೆ ಬೆಳೆಕಾಳುಗಳಿಂದ, ಇಲ್ಲಾಂದ್ರೆ ತರಕಾರಿಯಿಂದ ಒಳ್ಳೆ ಪಲ್ಯ ಮಾಡ್ಕೊಳ್ಳಿ. ಅದು ತಿಂದು ಅದನ್ನೇ ಬಾಕ್ಸ್ ಹಾಕೊಂಡು ನೀವು ಸ್ಕೂಲ್ಗೆ ಹೋಗಿ ಮಧ್ಯಾಹ್ನ ಅದೇ ಸೇವನೆ ಮಾಡ್ಕೊಳ್ಳಿ, ಪರವಾಗಿಲ್ಲ, ತುಂಬಾ ಒಳ್ಳೇದು. ಸಾಯಂಕಾಲ ಬರ್ತಿರಲ್ಲ, ಅವಾಗ ಆದಷ್ಟು ಲೇಟ್ ಮಾಡಕ್ ಹೋಗ್ಬಿಡಿ. ತಂದೆ ತಾಯಿ ಜೊತೆಗೆ 8 ಗಂಟೆಗೆ 9 ಗಂಟೆಗೆ ಬೇಡ, 7 o'clock ಅಂದ್ರೆ ಸಾಕು. 6 ಗಂಟೆ 7 ಗಂಟೆಗೆಲ್ಲ ನಿಮ್ಮ ಆಹಾರ ಮುಗಿಸ್ಕೊಳ್ಳಿ. ಆಯ್ತಾ? ಆಹಾರನು ಹೆಂಗಿರ್ಬೇಕು ಮತ್ತೆ ಅಷ್ಟೇ, ಒಂದು ರೋಟಿ, ಒಂದು ಒಳ್ಳೆ ಸಬ್ಜಿ ಇಂಥದಿರ್ಬೇಕು. ಯಾವುದೇ ಹೆಚ್ಚು ಯಾವಾಗ ನಿಮಗೆ ಒಂದು ವಾರದಲ್ಲಿ ಬೇಕು ಅಂದ್ರೆ ವೈಟ್ ರೈಸ್ ಒಂದು ಸರಿ ಸ್ವಲ್ಪ, ಅದನ್ನು ರೈಸ್ ಬದಲಾಗಿ ವೈಟ್ ರೈಸ್, ಪೂರ್ತಿ ಪಾಲಿಶ್ ರೈಸ್ ಬೇಡ, ನಿಮಗೆ ಬ್ರೌನ್ ರೈಸು, ರೆಡ್ ರೈಸ್ ಸಿಗ್ತದೆ, ಅಂತದ್ದು ನೀವು ಬಳಸ್ಕೊಂಡ್ರೆ ಒಳ್ಳೇದೇ. ರೈಸ್ ಯಾವಾಗೋ ಒಂದು ಸರಿ ಅಷ್ಟೇ, ಓಕೆ, ಒಂದು ವಾರಕ್ಕೆ ಅದು ಬಳಸ್ಕೊಳ್ಳಿ, ತೊಂದರೆ ಇಲ್ಲ. ಆಗ ನೈಟು 6 ಗಂಟೆ 7 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ ನಾರ್ಮಲ್ ಊಟ ಟೈಮಲ್ಲಿ ಊಟ ಮಾಡಿ. ನಿಮ್ಗೆ ಏನಾದ್ರು ಮಧ್ಯದಲ್ಲಿ ಹಸು ಆಗಿದ್ರೆ, ಮನೆಯಿಂದ ಅಂದ್ರೆ ಸ್ಕೂಲ್ಗೆ ಹೋಗಿ ಒಂದು 4 ಗಂಟೆಗೆ ಬಂದೆ ಅಂತ ಇಟ್ಕೊಳ್ಳಿ, ಅವಾಗ ಹಸು ಆಗಿದ್ರೆ ಈ ಸೌತೆಕಾಯಿ, ಈ ಗೋವಾ ಫ್ರೂಟು ಅಂದ್ರೆ ಸೀಬೆಕಾಯಿ, ಅರ್ಥ ಆಯ್ತಾ? ಇನ್ನೇಳ್ಬೇಕಂದ್ರೆ ಆರೆಂಜು, ಇಂಥದ್ದೆಲ್ಲ ಕಾಲೋಚಿತ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಏನಿದೆಯೋ ಅದು ಮಾತ್ರ ತಿನ್ಬೇಕು. ಈಗ ಸೀಸನಲ್ ಫ್ರೂಟ್ ಯಾವುದು? ಮಾವಿನ ಹಣ್ಣು ಅಲ್ವಾ? ಮಾವಿನ ಹಣ್ಣು ತಿನ್ಬೇಕು, ಅಂದ್ರೆ ಮ್ಯಾಂಗೋ ಫ್ರೂಟ್. ಆಯ್ತಾ? ಅದನ್ನು ತಿನ್ಬೇಕು ಹೆಚ್ಚಾಗಿ. ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಸಮಯದಲ್ಲಿ ಫ್ರೂಟ್ಸ್ ಆ ಸಮಯದಲ್ಲಿ ಏನ್ ಸಿಗ್ತದೆ ಅದೇ ಹೆಚ್ಚು ಬಳಸ್ಕೋಬೇಕು. ನೋಡಿ, ಇನ್ನೊಂದು, ಆಪಲ್ ತಿನ್ಬೇಕಂತ ತುಂಬಾ ಜನ ಹೇಳ್ತಾರೆ, ಡಾಕ್ಟರ್ಸ್ ಹೇಳಿರ್ತಾರೆ 1 apple per day ಕೀಪ್ ಯುವರ್ ಡಿಸೀಸ್ ಅವೇ ಅಂತ ಹೇಳ್ತಾರೆ ಅಲ್ವಾ?
ಆದ್ರೆ ಅದು ಸತ್ಯ ಅಲ್ಲ. ಏನ್ ಆಪಿಲ್ ತಿಂತಾರೆ ಗೊತ್ತಾ? ಆಪಿಲ್ ಆಸ್ಟ್ರೇಲಿಯಿಂದ ಬರುತ್ತೆ, ಆಪಿಲ್ ಅಮೆರಿಕಾದಿಂದ ಬರುತ್ತೆ. ಈ ಆಪಿಲ್ ಕರೆಕ್ಟಾ? ಆಪಿಲ್ ಅಲ್ಲಿಂದ ಬಂದ್ರೆ ಸುಮ್ಮನೆ ಇರ್ತದ? ಅಲ್ಲಿಂದ ಇಲ್ಲಿ ತರ್ಸಕ್ ಏನ್ ಮಾಡ್ತಾರೆ ಗೊತ್ತಾ? ಸ್ಟೋರ್ ಮಾಡ್ತಾರೆ. ಎಲ್ಲಿ? ರೆಫ್ರಿಜರೇಟರ್ ಅಲ್ಲಿ ಸ್ಟೋರ್ ಮಾಡಿ ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಮೇಲೆ ವ್ಯಾಕ್ಸ್ ಕೋಟಿಂಗ್ ಹಾಕ್ತಾರೆ. ಅದು ಕೆಟ್ಟ ಹೋಗ್ಬಾರ್ದಲ್ಲ. ಒಂದು ಯಾವುದೇ ಹಣ್ಣು ನಮ್ಮ ಮರದಿಂದ ತೆಗೆದಂತ ಇಟ್ಕೊಳ್ಳಿ, ಎಷ್ಟು ದಿವಸ ಇರ್ತದೆ? 1 ದಿವಸ 2 ದಿವಸ. ಮತ್ತೆ ಈ ಆಪಿಲ್ ಎಲ್ಲಿಂದ ಬರ್ತಾ ಇದೆ? ಅಮೆರಿಕಾದಿಂದ. ಎಷ್ಟು ದಿವಸದಿಂದ? 1 ಮಂತ್ ಇಂದ ಬರ್ತಾ ಇದೆ, 1 ತಿಂಗಳಿಂದ ಬರ್ತಾನೇ ಇದೆ. ಇದು ತಿನ್ನಕ್ಕಾಗತ್ತಾ? ಅದು ತಿಂದ್ರೆ ಏನಾಗುತ್ತೆ ಆರೋಗ್ಯ? ಅದಕ್ಕೆ ಆಪಿಲ್ ಅನ್ನೋದು ಲೋಕಲ್ ಆಪಿಲ್, ಸಿಮ್ಲಾ, ಕಾಶ್ಮೀರ್ ಇಲ್ಲಿಂದ ಬಂದಿರೋಂಥ ಲೋಕಲ್ ಆಪಿಲ್ ಸಿಕ್ಕಿದ್ರೆ ಅದು ಮಾತ್ರ ಪರ್ಚೇಸ್ ಮಾಡಿ. ಅರ್ಥ ಆಯ್ತಾ? ಅದು ಮಾತ್ರ ಬಳಸ್ಕೊಳ್ಳಿ, ಅದು ಒಳ್ಳೇದಾಗತ್ತೆ. ಈ ತರ ಸೀಸನಲ್ ಫ್ರೂಟ್ಸ್ ಯಾವುದೇ ಇದ್ರೆ ತಿನ್ನಿ, ಪರವಾಗಿಲ್ಲ. ಬಾಳೆಹಣ್ಣು, ಸೌತೆಕಾಯಿ, ಗೋವಾ ಹಣ್ಣು ಇಂಥದ್ದೆಲ್ಲ ತಿನ್ನಿ. ಮತ್ತೆ ಒಳ್ಳೆ ಮಜ್ಜಿಗೆ ಕುಡಿ. ಓಕೆ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಿರಲ್ಲ ಅವಾಗ ಆದ್ರೆ ಸ್ವಲ್ಪ ಮಜ್ಜಿಗೆ. ಮಧ್ಯಾಹ್ನ ನೀವು ಸಾಧ್ಯವಾಗಲ್ಲ, ಸಾಯಂಕಾಲ 4 ಗಂಟೆಗೆ ಬರ್ತಿರಲ್ಲ, ಒಳ್ಳೆ ಮಜ್ಜಿಗೆ 1 ಗ್ಲಾಸ್ ಫುಲ್ ಮಜ್ಜಿಗೆ ಕುಡಿ. ಪ್ರತಿದಿನ ಕುಡಿಬೇಕು. ಇವತ್ತು ನಾಳೆ ಅಂತೆಲ್ಲ ತಂಪಾಗಿದೆ ಇದೆ ಏನ್ ಬೇಡ. ಪ್ರತಿದಿನ ಯಾವುದೇ ಮಜ್ಜಿಗೆನೂ ಅಷ್ಟೇ ರೆಫ್ರಿಜರೇಟರ್ ಅಲ್ಲಿ, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕುಡಿಯೋದಲ್ಲ, ಅದು ಒಳ್ಳೇದಲ್ಲ. ಇನ್ನೊಂದು, ಯಾವುದೇ ನೀರು, ತಂಪಾಗಿರುವಂತ ನೀರು ಯಾವಾಗಲೂ ಕುಡಿಯಬಾರ್ದು. ತುಂಬಾ ಬಿಸಿ ಇರೋದು ಕುಡಿಯಬಾರ್ದು. ಉಗುರು ಬೆಚ್ಚ ನೀರು ಸಾಕು. ಅರ್ಥ ಆಯ್ತಾ? ಯಾವುದೇ ಕಾಲದಲ್ಲಿ ಉಗುರು ಬೆಚ್ಚ ನೀರು ಇಂಥದ್ದು. ಸೊ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಅರ್ಥ ಆಯ್ತಾ? ಹೆಚ್ಚು ಲೇಟ್ ಆಗಿ ರಾತ್ರಿ ಸಮಯದಲ್ಲಿ ಯಾವುದು ಊಟ ಹೋಗ್ಬಿಡಿ, ಯಾವುದೇ ಕಾರಣಕ್ಕೆ ಊಟ ಮಾಡ್ಬಿಡಿ. ರಾತ್ರಿ ಸಮಯದಲ್ಲಿ ಅಂದ್ರೆ ಸೂರ್ಯಾಸ್ತಮಯ ಆದ್ಮೇಲೆ 8-9 ಗಂಟೆಗೆ ಯಾವ ಆಹಾರ ತಿಂತಿರೋ ಅದು ವಿಷ ಆಗತ್ತೆ, ದೇಹದಲ್ಲಿ ಹೋಗಿ ವಿಷ ಆಗತ್ತೆ. ಅರ್ಥ ಆಯ್ತಾ? ಸೊ ಇದು ಇವತ್ತಿನ ನಿಮ್ಗೆ ಹೇಳ್ಬೇಕಾಗಿರೋಂಥ ಒಳ್ಳೆಯ ಜ್ಞಾನ ಸ್ನೇಹಿತರೆ, ಆರೋಗ್ಯ ಆಹಾರ ಸಂಬಂಧಿತ. ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ವಿಡಿಯೋ, ಇಂದಿನ ವಿಡಿಯೋ ನೀಟಾಗಿ ನೋಡ್ಕೊಂಡು ಬರ್ಬೇಕು. ಅರ್ಥ ಆಯ್ತಾ? ನೀಟಾಗಿ ನೋಡ್ಕೊಂಡು ಬಂದ್ರೆ ನಾವೆಲ್ಲ ಕ್ವಶನ್ಸ್ ಕೇಳ್ತೀವಿ, ನಾವು ಚೆನ್ನಾಗಿ ನೆಕ್ಸ್ಟ್ ಕ್ಲಾಸ್ ನಾವು ನಡ್ಸ್ಕೊಳೋಣ. ಓಕೆ, ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರ. ನೀವೆಲ್ಲ ಭಾಗವಹಿಸಿದಕ್ಕೂ, ಅದ್ಭುತವಾಗಿ ಕೇಳಿಸ್ಕೊಂಡಿದ್ದಕ್ಕೂ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ ನಿಮ್ಗೆ ಹೇಳಿದ್ವಿ ಇಷ್ಟೆಲ್ಲ ಜ್ಞಾನ. ಆಯ್ತಾ? ಓಕೆ ಓಕೆ. ಇಷ್ಟೊತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ಆಹಾರ ತಗೋಬೇಕು, ಯಾವ ರೀತಿ ಹಣ್ಣುಗಳನ್ನ ತಿನ್ಬೇಕು, ಹೊರಗಿನ ಆಹಾರ ತಿನ್ನೋದು ನಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮಂಜುಳಾ. ನಮಸ್ತೆ ಗುರುಜಿ. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆ ಈಗಿನ ಕಾಲದಲ್ಲಿ ಹೇಗೆ ಯಾವ ರೀತಿ ಆರೋಗ್ಯವಂತರಾಗಿರಬೇಕು ಅನ್ನೋದ್ರ ಬಗ್ಗೆ ತುಂಬಾ ಒಂದು ಸೊಗಸಾಗಿ ತಾವೆಲ್ಲ ಹೇಳಿಕೊಟ್ಟಿದ್ರಿ. ಈಗ ಮಕ್ಕಳು ಹೇಗೆ ಬೇಟ ಇದಾರೆ, ಬರೀ ಹೊರಗಿನ ತಿಂಡಿಯಿಂದ ಬೇಟ ಇದಾರೆ. ಆ ಕಾರಣ ಅದರಿಂದ ಎಷ್ಟೊಂದು ಅನಾರೋಗ್ಯ ಆಗಿ ಜೀವನಕ್ಕೆ ಕುತ್ತು ಬರುತ್ತೆ ಅಂತ ತಾವೆಲ್ಲ ತಿಳಿಸಿಕೊಟ್ಟಿದ್ರಿ. ತುಂಬಾ ಧನ್ಯವಾದಗಳು ಮಕ್ಕಳೇ. ಎಷ್ಟೊಂದು ನೀವು ಅರ್ಥ ಮಾಡ್ಕೊಂಡ್ರಿ, ಏಕಾಗ್ರಂತ ಕೇಳಿದ್ರಿ. ಅದಕ್ಕಾಗಿ ನಿಮ್ಮ ಪ್ರಶ್ನೆ ಅಂದ್ರೆ ಏನಾದ್ರೂ ನಿಮಗೆ ಇದರ ಬಗ್ಗೆ ಅಂದ್ರೆ ತಿಂಡಿ ತಿನ್ನೋದ್ರಿಂದ ಎಷ್ಟೊಂದು ಅನಾಹುತ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಕೇಳಿ ಮಕ್ಕಳೇ. ನೀವು ತುಂಬಾ ಚೆನ್ನಾಗಿ ಜಾಣರಲ್ವಾ, ಅದಕ್ಕಾಗಿ ಒಂದ್ ಸ್ವಲ್ಪ ಮುಂದಿನ ವಿಚಾರಗಳನ್ನ ತಿಳ್ಕೊಂಡು ನೀವು ಒಳ್ಳೆ ಆರೋಗ್ಯವಂತರಾಗಿ ಬೆಳಿಬೇಕಂತ ಎಲ್ಲರಿಗೂ ಇಷ್ಟ ಅದ. ಅದಕ್ಕಾಗಿ ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನ ಕೇಳಿ ಮಕ್ಕಳೇ. ಗುರುಗಳಿಗೆ ಅನಂತ ವಂದನೆಗಳೊಂದಿಗೆ ಕೇಳಿ ತಾವು ಮುಂದಿನ ವಿಷಯಗಳನ್ನ ನೋಡೋಣ. ಮಕ್ಕಳೇ, ಗುರುಗಳು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಏನಾದ್ರು ಪ್ರಶ್ನೆಗಳಿದ್ರೆ ಕೈ ಎತ್ತಿ. ಸ್ಕಂದ ಕೈ ಎತ್ತಾ ಇದ್ದಾನೆ. ಎಲ್ರು ಹೆಣ್ ಮಾಡ್ರಿ, ಯಾರು ಹೇಳ್ತಾರ ನೋಡೋಣ. ಸ್ಕಂದ ಕೇಳಿ. ಸರ್ ಮತ್ತೆ ನೀವು ಇದಂದ್ರ ಸರ್ ಆಪಲ್ ತಿನ್ಬಾರ್ದು ಸರ್? ಆಪಲ್ ಲೋಕಲ್ ಮಾತ್ರ ತಿನ್ಬೇಕು ತಾನೆ? ಹೌದು ಸರ್ ಮತ್ತೆ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತಾ? ಬಂದಿದೆಯಲ್ಲ, ಲಾಸ್ಟ್ ವಿಡಿಯೋ ಬಂದಿದೆ, ನೀವು ನೋಡಿಲ್ಲ? ಮಹಾವತಾರ್ ಟಿವಿ ನಿಮ್ಮ ತಾಯಿ ತಂದೆಗೆ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡ್ಕೋ. ಆ ರಿಜಿಸ್ಟರ್ ಮಾಡ್ಕೊಂಡ್ರೆ ಅಲ್ಲಿ ವಿಡಿಯೋ ಸಿಗತ್ತೆ, ಲಾಸ್ಟ್ ವಿಡಿಯೋ ಸಿಗತ್ತೆ, ಈ ವಿಡಿಯೋ ಸಿಗತ್ತೆ. ನೀಟಾಗಿ ಕೇಳಿಸ್ಕೊ, ಮತ್ತೆ 2-3 ಸರಿ ಕೇಳಿಸ್ಕೊ. ನಿಮ್ಮ ಆರೋಗ್ಯ ತುಂಬಾ ಅದ್ಭುತವಾಗಿರತ್ತೆ, ತೊಂದರೆ ಬರಲ್ಲ, ಯಾವ ರೋಗ ಬರಲ್ಲ, ಡಾಕ್ಟರ್ ಬೇಕಾಗಿಲ್ಲ ನಿಮ್ಗೆ. ಮತ್ತೆ ಏನ್ ಕೇಳ್ಬೇಕ ತಾನು? ಶಶಿರೇಖಾ ಕೇಳಮ್ಮ. ಶಶಿರೇಖಾ, ಪ್ರಶ್ನೆಗಳು ಕೇಳಿ ಮಕ್ಕಳೇ. ಈಗ ಪ್ರಶ್ನೆಗಳು ಕೇಳ್ಕೊಳ್ಳಿ. ನಿಮ್ಗೇನ ಸಂದೇಹಗಳಿದ್ರೆ ತಿರ್ಸೋಣ. ಸರ್ ಬ್ಲಾಕ್ ಜಕೇರಿ ತಿನ್ಬೋದಾ ಸರ್?
ಬ್ಲ್ಯಾಕು ಜಗೇರಿ. ಬ್ಲ್ಯಾಕ್ ಜಾಗ್ರಿ. ಹಾ ಸರ್. ಜಾಗ್ರಿ ಬ್ಲ್ಯಾಕ್ ಆಗಿದೆ ತಿನ್ಬೋದು. ಅದು ಸ್ವಲ್ಪ ವೈಟ್ ಹಾ, ಆಗಿದೆ, ಮತ್ತೆ ಅದು ಕೆಮಿಕಲ್, ಅದು ಒಳಗಡೆ ರಸಾಯನ ಇರುತ್ತೆ, ಹಾ ತಿನ್ಬಾರ್ದು. ಸರ್. ಓಕೆ, ಇಲ್ಲಾಂದ್ರೆ ಸಕ್ಕರೆ ಬದಲು ಹೇಳ್ತಾ ಇದ್ದೀನಿ ನೋಡಿ, ಸಕ್ಕರೆ ತಿಂದ್ರೆ ಗ್ಲೂಕೋಸ್ ಹೆಚ್ಚಾಗಿ ನಿಮಗೆ ಡಯಾಬಿಟಿಸ್ ಬರುತ್ತೆ. ಚಿಕ್ಕ ವಯಸ್ಸಲ್ಲ ಡಯಾಬಿಟಿಸ್ ಬರುತ್ತೆ, ಅದಕ್ಕೆ ಸಕ್ಕರೆ ಬೇಡ. ಸಕ್ಕರೆ ಯಾವ ಕಾರಣಕ್ಕೆ ತಿನ್ನಕ್ ಹೋಗ್ಬಿಡಿ, ಯಾವ್ದ್ರಲ್ಲಿ ಹಾಕಿದ್ರು ಸಕ್ಕರೆ ಇದ್ರೆ ಬೇಡ ಅಂತ ಹೇಳ್ಬಿಡಿ, ನೇರವಾಗಿ ಹೇಳಿ, ತೊಂದರೆ ಇಲ್ಲ. ಆದ್ರೆ ಬ್ಲ್ಯಾಕ್ ಜಾಗ್ರಿ ಓಕೆ, ಇಲ್ಲಾಂದ್ರೆ ಇದು ಖರ್ಜೂರ ಬೆಲ್ಲ, ತಾಟಿ ಬೆಲ್ಲ ಸಿಗತ್ತೆ, ಅದು ತುಂಬಾ ಉತ್ತಮ. ಓಕೆ, ಪ್ರತೀಕ್ಷಾ, ಏನಾದ್ರು ಕೇಳ್ಬೇಕಮ್ಮ? ಕೇಳು. ಓಹನ್ ಕೇಳ್ತಾ ಇದ್ದಾರೆ. ಓಹನ್ ಹೇಳಿ. ಓಹನ್, ಅಂತಿದ್ರಲ್ಲ ನೀವು, ಯಾವುದು? ಅದು ಇದು ಫಿಶ್. ಫಿಶ್. ಅದು ತಿಂದ್ರೆ ಇದು ಬ್ರೈನ್ ಶಾರ್ಪ್ ಆಗುತ್ತೆ ಅಲ್ಲ? ಯಾರ ಹೇಳಿದಾರೆ, ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ ಬ್ರೈನ್ ಶಾರ್ಪ್ ಆಗತ್ತೆ ಅಂತ ಹೇಳಿ. ಬ್ರೈನ್ ಶಾರ್ಪ್ ನೋಡಿ, ಈಗ ಬ್ರಾಹ್ಮಿನ್ಸ್ ಇರ್ತಾರೆ, ಬ್ರಾಹ್ಮಿನ್ಸ್ ಏನು ತಿನ್ನಲ್ಲ, ಅವ್ರ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಗೊತ್ತಾ? ಎಷ್ಟು ಶಾರ್ಪ್ ಇರ್ತಾರೆ, ನಮ್ಗಿಂತ ತುಂಬಾ ಶಾರ್ಪ್ ಇರ್ತಾರೆ. ಒಂದು ಏನಂದ್ರೆ ಅದು ಒಂದು ಕಾರಣ ಆಗಿರ್ಬೋದು. ಫಿಶ್ ಅಂದ್ರೆ ಫಿಶ್ ಒಳಗಡೆ, ಮೀನು ಒಳಗಡೆ ಏನೋ ಒಂದು ಅದಕ್ಕೂ ಸಹಕರಿಸುವಂತ ಒಂದು ಪದಾರ್ಥ ಇರ್ಬೋದು. ಆದ್ರೆ ಅದ್ ತಿಂದ್ರೆ ಬೇರೆ ಅಡ್ಡ ಪರಿಣಾಮ ಇದೆಲ್ಲ, ಅದೆಲ್ಲ ಏನ್ ಮಾಡ್ಬೇಕು ನಾವು? ಅದೇನೋ ಗೊತ್ತಾ, ತಿಂದ್ರೆ ಏನಾಗತ್ತೆ ಗೊತ್ತಾ, ಒಳಗಡೆ ಹೋದ್ಮೇಲೆ ಆಸಿಡಿಟಿ ಹೆಚ್ಚು ಮಾಡತ್ತೆ ನಮ್ಮ ದೇಹ ಒಳಗಡೆ. ಇನ್ನೊಂದು, ಅದು ಮೃತಾಹಾರ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ ನೋಡಿ, ಯಾವುದೇ ಒಂದು ಆಹಾರ ಓಕೆ, ಅದು ಕುಲ್ಲತ್ತೆ ಅಂದ್ರೆ ಕುಲ್ಲಿದ ಮೇಲೆ ಏನಾಗುತ್ತೆ, ಒಳಗಡೆ ಬ್ಯಾಕ್ಟೀರಿಯಾ ಹೆಚ್ಚಾಗತ್ತೆ, ವೈರಸ್ ಹೆಚ್ಚಾಗತ್ತೆ. ಅರ್ಥ ಆಯ್ತಾ? ಅದೇನಾಗುತ್ತೆ ಗೊತ್ತಾ, ನಾವೇನ್ ಮಾಡ್ತೀವಿ, ಹೆಚ್ಚು ಬಯಸಿ ತಿನ್ನಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟೇ ಬಯಸಿದ್ರು ಅದ್ರ ಒಳಗಡೆ ಇರುವಂತ ಆ ಕೆಟ್ಟ ಪದಾರ್ಥ, ವಿಷ ಪದಾರ್ಥ ಹೋಗಲ್ಲ. ಅರ್ಥ ಮಾಡ್ಕೋ. ಇನ್ನೊಂದು, ಯಾವುದೇ ಒಂದು ಜೀವಿ ಸಾವು ಅನುಭವಿಸಿದ್ರೆ ಎಲ್ಲಿಗೆ ಹೋಗ್ತೀವಿ? ಒಂದು ಜೀವಿ ಸಾಯಿದ್ರೆ ಏನ್ ಮಾಡ್ತೀವಿ, ತಗೊಂಡೋಗಿ ನಾವು ಮಣ್ಣು ಒಳಗಡೆ ಹಾಕ್ತಿವಿ ಅಲ್ವಾ? ಒಂದು ಜೀವಿ ಯಾವುದೇ ಜೀವಿ ಸಾವು ಅನುಭವಿಸಿದ್ರೆ ತಗೊಂಡೋಗಿ ಮಣ್ಣು ಒಳಗಡೆ ಊನಿಸ್ತೀವಿ ನಾವು ಅಲ್ವಾ? ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಈ ಸತ್ತಿರುವಂತ ಜೀವಿಗಳನ್ನ ತಗೊಂಡೋಗಿ ನಮ್ಮ ಹೊಟ್ಟೆ ಒಳಗಡೆ ಹಾಕೊಂತೀವಿ. ನಮ್ಮ ಹೊಟ್ಟೆ ಏನಾಗತ್ತೆ ಅವಾಗ? ಹೊಟ್ಟೆ ಬಂದು ಸ್ಮಶಾನ ಆಗತ್ತೆ. ಅರ್ಥ ಆಯ್ತಾ? ಇದೆಲ್ಲ ಏನ್ ಮಾಡಿದೆ ಅಂದ್ರೆ ಡಾಕ್ಟರ್ಸ್ ಅವರು ಹೇಳಿದ್ದಾರೆ. ಡಾಕ್ಟರ್ಸ್ ಅವರು ಒಳ್ಳೆ ಪ್ರೋಟೀನ್ ಬರುತ್ತೆ ನಿಮ್ಗೆ, ತಿನ್ನಿ, ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾ ಇರ್ತಾರೆ. ಒಳ್ಳೆ ಪ್ರೋಟೀನ್ ಬರುತ್ತೆ ತಿನ್ನಿ ಅಂತ ನಾನು ಹೇಳಿದ್ದೀನಿ. ಪ್ರೋಟೀನ್ಗೂ ನೋಡಿ, ನಾನು ಶಾಕಾಹಾರಿ. ನಾನು ಒಂದು 25-30 ವರ್ಷದಿಂದ ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ. ನನಗೆ ಡಾಕ್ಟರ್ ಬಗ್ಗೆನೇ ಗೊತ್ತಿಲ್ಲ. ಆಯ್ತಾ? ಡಾಕ್ಟರ್ ಅಂದ್ರೆ ಯಾರೋ ಗೊತ್ತಿಲ್ಲ ನನಗೆ. 25 ವರ್ಷದಿಂದ ನನಗೇನು ನೆಗೆಟಿವ್ ಬಂದ್ರು ಯಾವಾಗೋ ಬರ್ತದೆ. ಈಗ ನೋಡಿ, ದೀಪಮ್ಮ ನೋಡಿದೆ ನಾನು, ಯಾವತ್ತ ನೆಗೆಟಿವ್ ಕಮ್ಮಿ ನೋಡಿದ್ರಮ್ಮ? ಎಷ್ಟು ತಿಂಗಳಿಂದ ನೋಡ್ತಾ ಇದ್ದೆ ನಾನು ಅಲ್ವಾ? ಹೌದು ಗುರುಜಿ, ತುಂಬಾ ಹೆಲ್ದಿ ಆಗಿದ್ದಾರೆ ಗುರುಜಿ. ಅದಕ್ಕೆ ಕಾರಣ ಅವರ ಆಹಾರ ಶೈಲಿ ಮತ್ತೆ ಅವರು ಪಾಲಿಸ್ತಿರುವಂತಹ ಒಂದು ಜೀವನ ಶೈಲಿ, ಯೋಗ ಆಗಿರ್ಲಿ, ಪ್ರಾಣಾಯಾಮ ಆಗಿರ್ಲಿ, ಮೆಡಿಟೇಷನ್ ಆಗಿರ್ಲಿ. ಸೊ ಇದು ಮಾಡೋದ್ರಿಂದ ನಾವು ಯಾರು ನಾವೇ ಇನ್ನೊಬ್ರಿಗೆ ಹೇಳ್ಬೋದು. ಹೇಳ್ಕೊಡುವಂತ ಎಲ್ಲಾ ಆಹಾರ ಪಾಲನೆ ಮತ್ತೆ ನಾವು ತಗೊಳ್ಳೋ ಫುಡ್ ಸ್ಟೈಲು ಮತ್ತೆ ಯಾವ ರೀತಿ ಇರ್ಬೇಕು ಅನ್ನೋದನ್ನ ನೀವೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನೀವೇ ಡಾಕ್ಟರ್ ಆಗ್ಬಿಡ್ತೀರಾ, ನೀವೇ ಇನ್ನೊಬ್ರಿಗೆ ಹೇಳೋಂಗ ಆಗ್ಬಿಡ್ತೀರಾ ಮಕ್ಕಳೇ. ಅದಕ್ಕೋಸ್ಕರ ಏನ್ ಹೇಳ್ಕೊಡ್ತಾರಲ್ಲ ಅದನ್ನೆಲ್ಲ ಪಾಲಿಸಿ. ಓಕೆ, ಯಾವುದೇ ನಾನ್ ವೆಜಿಟೇರಿಯನ್, ಮಾಂಸಾಹಾರ ಮೃತಾಹಾರ, ಮಾಂಸಾಹಾರ ಪಾಪಾಹಾರ ಅದೊಂದೇ ಅಲ್ಲ. ಮಾಂಸದಲ್ಲಿ ಹೆಚ್ಚು ಪ್ರೋಟೀನ್ ಅಂತ ಇರತ್ತಂತ ಹೇಳೋದು ಅದು ತಪ್ಪು ಕಲ್ಪನೆ. ಮಾಂಸದಲ್ಲೆಲ್ಲ ಇರೋದು, ಶಾಕಾಹಾರದಲ್ಲಿ ಹೆಚ್ಚು ಪ್ರೋಟೀನ್ ಇದೆ. ನೋಡಿ, ಒಂದು ಎಲಿಫೆಂಟ್ ತಗೊಳ್ಳಿ, ಎಲಿಫೆಂಟ್ ಎಷ್ಟು ಸ್ಟ್ರಾಂಗ್ ಇರತ್ತೆ, ಅದು ಏನ್ ತಿನ್ನತ್ತೆ, ಅದು ಪೂರ್ತಿ ಶಾಕಾಹಾರ. ಅದಕ್ಕಿರುವಂತ ಬಲ ನಮ್ಮ ಹತ್ರ ಇದೆಯಾ? ಇಲ್ಲ. ಮತ್ತೆ ನಾವ್ಯಾಕೆ ಶಾಕಾಹಾರ ತಿನ್ನಬಾರ್ದು? ಅದು ಶಾಕಾಹಾರ ತಿಂದು ಅಷ್ಟು ಬಲವಾಗಿದೆ, ನಾವು ಶಾಕಾಹಾರ ತಿಂದ್ರೆ ನಾವು ಅಷ್ಟೇ ಬಲವಾಗಿ ತಯಾರಾಗ್ತೀವಿ. ಆದ್ರೆ ಯಾಕೆ ಮನುಷ್ಯನ ಶಾಕಾಹಾರ ತಿನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಮನುಷ್ಯನಿಗೆ? ಏನಂತ ಗೊತ್ತಾ, ಯಾವುದೇ ಜೀವಿ, ಒಂದು ಜಂತು ಈ ನಿಸರ್ಗದಲ್ಲಿ ಇರುವಂತ ಆಹಾರನು ನೇರವಾಗಿ ಸೇವನೆ ಮಾಡ್ತದೆ. ನೇರವಾಗಿ ಅಂದ್ರೆ ಅದು ಏನು ಬಯಸಲ್ಲ. ಬಯಸೋದು, ಕುದಿಸೋದು ಹೆಚ್ಚು. ಅದು ನೋಡಿ, ಬಯಸೋದು, ಕುದಿಸೋದು ಯಾವುದೇ ಒಂದು ಶಾಕಾಹಾರನ ಮಾಡಿದ್ರು ನೀವು ಶಾಕಾಹಾರ ತಿಂದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಅದರಲ್ಲಿ ಅದ್ರ ಒಳಗಡೆ ಇರುವಂತ ಲವಣಗಳು, ವಿಟಮಿನ್ಗಳು, ಎಲ್ಲ ಜೀವಸತ್ವಗಳೆಲ್ಲ ಹೋಗ್ಬಿಡ್ತದೆ. ಹೆಚ್ಚು ಬಯಸಿದ್ರೆ ಏನಾಗುತ್ತೆ, ಹೆಚ್ಚು ಬಯಸಿದ್ರೆ ಅದ್ರ ಒಳಗಡೆ ಇರುವಂತ ಜೀವಸತ್ವಗಳು, ಮಿನರಲ್ಸ್, ಲವಣಗಳೆಲ್ಲ ಒಟ್ಟೋಗ್ತದೆ. ಆಹಾರ ನಿಮ್ಗೆ ವೇಸ್ಟ್.
ಅರ್ಥ ಆಯ್ತಾ? ಅದಕ್ಕೆ ಆದಷ್ಟು ಏನ್ ಮಾಡ್ಬೇಕು, ಒಂದು 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 ಹೊತ್ತು ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಆತರ, ಇಲ್ಲ ಯಾವ್ದೋ ಒಂದು, ಇಲ್ಲ ಮೂರು ಮೂರು ಸರಿ ನೀವು ತಿಂದ್ರು ಪರವಾಗಿಲ್ಲ, ಪ್ರತಿ ಸರಿ ಸ್ವಲ್ಪ ಇದು ಯಾವ್ದು ಈ ವೆಜಿಟೇಬಲ್ಸ್ ಸಲಾಡ್ಸ್ ಆಡ್ ಮಾಡ್ಕೊಳ್ಳಿ. ಹಣ್ಣುಗಳು ಹೆಚ್ಚು ಸೇವನೆ ಮಾಡಿ. ಸಲಾಡ್ಸು, ಹಣ್ಣುಗಳು, ತರಕಾರಿಗಳು ನೇರವಾಗಿ ತಿನ್ನಿ. ನೋಡಿ, ಒಂದು ಕ್ಯಾರೆಟ್ ಫುಲ್ ಕ್ಯಾರೆಟ್ ತಿನ್ಬಿಡಿ. ಈ ಕಣ್ಣುಗಳಿಗೆ ಎಷ್ಟು ಒಳ್ಳೇದು ಗೊತ್ತಾ, ಈ ಕಣ್ಣು ಆರೋಗ್ಯಕ್ಕೆ. ಈಗ ನೋಡ್ತಾ ಇದೀವಿ ಇತ್ತೀಚಿನ ಕಾಲದಲ್ಲಿ ಒಂದು 8 ವರ್ಷ ಮಕ್ಕಳು ಇಷ್ಟು ಕನ್ನಡಗಳು ಹಾಕೊಂಡಿರ್ತಾರೆ, ದೊಡ್ಡ ಕನ್ನಡಗಳು ಹಾಕೊಂಡಿರ್ತಾರೆ. ಒಂಥರ ಏನೋ ಒಂದು ಫ್ಯಾಷನ್ ತರ ದೊಡ್ಡ ಕನ್ನಡಗಳು ಹಾಕೊಂಡು ಅವ್ರು ನೋಡಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ? ಅದೆಲ್ಲ ಬೇಕಾಗಿದ್ಯಾ? ನಿಮ್ಮ ಆಹಾರವೇ ಆರೋಗ್ಯ ಅಂತ ಹೇಳ್ತಾ ಇದೀವಿ, ನಿಮ್ಮ ಆಹಾರವೇ ಔಷಧ ಅಂತ ಹೇಳ್ತಾ ಇದೀವಲ್ಲ, ಅದಕ್ಕಿಂತ ಏನ್ ಡೌಟು? ಅದಕ್ಕೋಸ್ಕರ ಮಾಂಸಾಹಾರ ಪಾಪಾಹಾರ. ಮಾಂಸಾಹಾರ ಒಂಥರ ಹೇಳ್ಬೇಕಂದ್ರೆ ವಿಷಾಹಾರ, ಅದು ಮೃತಾಹಾರ. ಮತ್ತೆ ಅದರಲ್ಲಿ ಪೋಷಕಾಂಶಗಳು ನೀವು ಅನ್ಕೊಂಡಂತ ಪೋಷಕಾಂಶಗಳಿಲ್ಲ, ಅದು ತಪ್ಪು ಕಲ್ಪನೆ. ಅದೇ ಒಂದು ಪ್ರಚಾರ ಆಗಿದೆ, ಹೆಚ್ಚು ಪ್ರಚಾರ ಆಗಿದೆ ಸೊಸೈಟಿಯಲ್ಲಿ ಅಷ್ಟೇ, ಸಮಾಜದಲ್ಲಿ. ನೆಕ್ಸ್ಟ್ ಮಹಾಲಕ್ಷ್ಮಿ ಏನ್ ಕೇಳ್ತೀಯ? ಕೇಳಿ ಮಹಾಲಕ್ಷ್ಮಿ, ಕೇಳಿ. ಹೇಳ. ಜಾಸ್ತಿ ಸ್ವೀಟ್ ತಿಂದ್ರೆ ಏನಾಗುತ್ತೆ ಏನಮ್ಮ? ಸರ್? ಜಾಸ್ತಿ ಸ್ವೀಟ್ಸ್ ತಿಂದ್ರೆ ಏನಾಗುತ್ತೆ? ಏನ್ ಸ್ವೀಟ್ ಅಮ್ಮ? ಜಾಸ್ತಿ ಸ್ವೀಟ್ ತಿಂದ್ರೆ ಏನಾಗುತ್ತೆ ಹಾ, ಅಂತ ಓಕೆ ಗುರೂಜಿ. ಓಕೆ. ಜಾಸ್ತಿ ಸ್ವೀಟ್ಸ್ ತಿಂದ್ರೆ, ಸ್ವೀಟ್ಸ್ ಅಲ್ಲಿ ನೋಡಿ, ಈಗಾಗಲೇ ಏನಲ್ಲ, ಸ್ವೀಟ್ಸ್ ಒಳಗಡೆ ಸಕ್ಕರೆ ಹೆಚ್ಚು ಯೂಸ್ ಮಾಡ್ತಾರೆ. ಸಕ್ಕರೆ ಶುಗರ್. ಓಕೆ, ಆ ಶುಗರ್ ಏನಂದ್ರೆ ನಾವು ತಿಂದ ತಕ್ಷಣ, ಒಳಗಡೆ ಹೋದ ತಕ್ಷಣ 20 ನಿಮಿಷದೇ ಜೀರ್ಣ ಆಗ್ತದೆ. 20 ನಿಮಿಷ ಅಷ್ಟೇ. ಓಕೆ, ಆ 20 ನಿಮಿಷ ಜೀರ್ಣ ಆಗಿದ್ಮೇಲೆ, ಅದು ಜೀರ್ಣ ಆದ್ಮೇಲೆ ಬರೋ ಶಕ್ತಿ ಗ್ಲೂಕೋಸ್. ಆ ಗ್ಲೂಕೋಸ್ ಹೆಚ್ಚು ನಮ್ಮ ರಕ್ತ ಒಳಗಡೆ ಹೋಗುತ್ತೆ. ರಕ್ತ ಒಳಗಡೆ ಹೆಚ್ಚಾಗಿ ಹೋಗಿದ್ರೆ ಏನಾಗತ್ತೆ ಗೊತ್ತಾ? ಆ ಹೆಚ್ಚಾಗಿರುವಂತ ಗ್ಲೂಕೋಸು ನಿಮ್ಗೆ ಡಯಾಬಿಟಿಸ್ ಕಾರಣ ಆಗತ್ತೆ. ಡಯಾಬಿಟಿಸ್ ಅಂದ್ರೆ ಮಧುಮೇಹ ಶುರು ಆಗತ್ತೆ. ಚಿಕ್ಕ ವಯಸ್ಸಲ್ಲೇ ಶುರು ಆಗುತ್ತದೆ. 10 ವರ್ಷ 12 ವರ್ಷದಲ್ಲೇ ಮಧುಮೇಹ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಸಕ್ಕರೆ ಪದಾರ್ಥಗಳು, ಸಕ್ಕರೆ ಇರುವಂತ ಯಾವುದೇ ಸ್ವೀಟ್ಗಳು ತಿನ್ನಕ್ ಹೋಗ್ಬೇಡಿ. ಬೆಲ್ಲ ಓಕೆ, ಬೆಲ್ಲನೂ ಅಷ್ಟೇ, ಕಪ್ಪದಾಗಿರುವಂತ ಬೆಲ್ಲ ಒಳ್ಳೇದು. ಸ್ವಲ್ಪ ವೈಟ್ ಆ ಬೆಲ್ಲ ಇದ್ರೆ ಅದು ಒಳ್ಳೇದಲ್ಲ. ಇನ್ನೊಂದು ಶುಗರ್ ಏನ್ ಗೊತ್ತಾ, ನಾವು ಅನ್ಕೊಂಡಿದ್ದ ಪ್ರಕಾರ ಶುಗರ್ ಕರೆಕ್ಟ್ ಅಲ್ಲ ಅದು. ಯಾಕಂದ್ರೆ ಶುಗರ್ ತಯಾರು ಮಾಡ್ಬೇಕಾದ್ರೆ ನೀವು ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ಒಂದ್ಸರಿ, ಶುಗರ್ ಫ್ಯಾಕ್ಟ್ರಿಗೆ ಹೋಗಿ ನೋಡಿ ಒಂದ್ಸರಿ ಯಾವ ತರ ತಯಾರು ಮಾಡ್ತಾರೆ ಅಂದ್ರೆ, ಶುಗರ್ನು ತಯಾರು ಮಾಡಕ್ಕೆ ಆತರ ಬಿಳಿ ಬಿಳಿ ಸಕ್ಕರೆ ಅಂದ್ರೆ ಪೂರ್ತಿ ವೈಟ್ ಆಗಿರ್ತದೆ, ನೀಟ್ ಆಗಿರ್ತದಲ್ಲ, ನೋಡಕ್ಕೆ ತುಂಬಾ ಸಣ್ಣದಾಗಿರ್ತದಲ್ಲ, ಆತರ ತಯಾರಾಗಕ್ಕೆ 21 ಕೆಮಿಕಲ್ಸ್ ಬಳಸ್ತಾರೆ. 21 ಕೆಮಿಕಲ್ಸ್ ಬಳಸ್ತಾರೆ. ಅವಾಗ ನಿಮ್ಗೆ ಅದು ಯಾವ ತರ ಆರೋಗ್ಯ ಕೊಡ್ತದೆ, ಒಳ್ಳೆ ಆರೋಗ್ಯ ಕೊಡ್ತದೆ ಹೇಳಿ? ಅದಕ್ಕೋಸ್ಕರ ಸಕ್ಕರೆ ಬಳಸಬಾರದು. ಅರ್ಥ ಆಯ್ತಾ? ಮತ್ತೆ ಯಾರು? ವೆರಿ ಗುಡ್ ಕ್ವಶನ್ಸ್. ಒಳ್ಳೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಕ್ಲಾಪ್ಸ್. ಕವಿತಾ ಮಾತಾಡ್ತೀಯ ಪುಟ? ಕವಿತಾ ಮಾತಾಡಿ. ಸರ್, ನೀವಂದ್ರೆ ಕೂಲ್ ಆಗಿರೋ ವಾಟರ್ ಕುಡಿಬಾರ್ದು ಅಂತ. ಹೌದು. ಮಡಕೆ ನೀರು ಕುಡಿಬಾರ್ದ? ಯಾವ್ದಮ್ಮ? ಮಡಕೆ ನೀರು. ಪಾಟ್ ವಾಟರ್ ಗುರೂಜಿ. ಕುಡಿಬಹುದು. ಮಡಿಕೆ ನೀರು ಒಳ್ಳೇದು. ಮಡಿಕೆ ಮಣ್ಣು ಪಾತ್ರದಲ್ಲಿ ಇಟ್ಟಿರುವಂತ ನೀರು ತಂಪಾಗಿದ್ರು ಅದು ಬಿಸಿ ಕಾಲದಲ್ಲಿ ಕುಡಿದ್ರೆ ತುಂಬಾ ಆರೋಗ್ಯ. ಅದು ಬಿಟ್ಟು ನಮ್ಗೆ ತಂಪು ನೀರು ಬೇಕಂತ ಹೋಗಿ ಫ್ರಿಡ್ಜ್ ನೀರು ತಗೊಂಡು ಕುಡಿದ್ರೆ ನಿಮ್ಮ ಆರೋಗ್ಯ ಕೆಟ್ಟ ಹೋಗ್ತದೆ. ಅರ್ಥ ಆಯ್ತಾ? ಗುಡ್ ಕ್ವಶನ್. ಲಿಚಿ ತಿನ್ಬೋದಾ ಸರ್? ಯಾವ್ದಮ್ಮ? ಲೀಚಿ ಅಂದ್ರೆ ಅದು ಫ್ರೂಟ್ ಅಲ್ಲಮ್ಮ ಅದು? ಹೌದು. ಫ್ರೂಟ್ಸ್ ಗುರೂಜಿ. ತಿನ್ಬೋದು, ತೊಂದ್ರೆ ಇಲ್ಲ. ಅಂದ್ರೆ ಆದಷ್ಟು ಫಾರಿನ್ ಇಂದ ಬಂದಿರೋ ಫ್ರೂಟ್ಸ್ ಯಾವ ತಿನ್ನಕ್ ಹೋಗ್ಬಿಡಿ. ಆದಷ್ಟು ನಮ್ ಸುತ್ತಮುತ್ತ ಸಿಗುವಂತ ಫ್ರೂಟ್ಸ್, ಸೀಬೆ ಹಣ್ಣು, ಮತ್ತೆ ಸಪೋಟ, ಆರೆಂಜು, ದ್ರಾಕ್ಷಿನೂ ಅಷ್ಟೇ, ಸಾವಯವ ದ್ರಾಕ್ಷ. ಈ ಹಣ್ಣುಗಳು ಅಷ್ಟೇ ನೇರ ಫಾರ್ಮ್ ಹೋಗಿ ತಗೊಳ್ಳಿ. ಫಾರ್ಮ್ ಅಂದ್ರೆ ವ್ಯವಸಾಯ ಕ್ಷೇತ್ರಕ್ಕೆ ಹೋಗಿ ತಗೊಳ್ಳಿ, ಇನ್ನೂ ಒಳ್ಳೇದು. ಇಲ್ಲಾಂದ್ರೆ ಕೆಮಿಕಲ್ಸ್ ಕಡಿಮೆಯಾಗಿ ಬಳಸಿ ಅವರು ವ್ಯವಸಾಯ ಮಾಡ್ತಾರೆ ನೋಡಿ, ಅಂತ ಪ್ಲೇಸ್ ಅಲ್ಲಿ ಹೋಗಿ, ಆ ಜಾಗದಲ್ಲಿ ಹೋಗಿ ನೀವು ಖರೀದಿ ಮಾಡಿ. ನಿಮ್ಗೆ ಒಳ್ಳೆ ಆಹಾರ, ಅದು ಒಳ್ಳೆ ಆರೋಗ್ಯ ಕೊಡುತ್ತೆ. ಆಯ್ತಾ? ಮೋಹನ್ ಮಾತಾಡ್ತೀಯಪ್ಪ?
ಮಾತಾಡಿ ಪುಟ್ಟ. ಅದೇ ಕೇಳಿದ್ರು ಅವ್ರು ಪ್ರಶ್ನೆ ಕೇಳಿದ್ರು, ಈಗ ಲೀಚಿ ಬಗ್ಗೆ ಕೇಳಿದ್ರು. ಓಕೆ ರೈಟ್. ಆಯ್ತು ಗುರುಜಿ, ಎಲ್ಲಾ ಮಕ್ಕಳು ಮಾತಾಡಿದ್ರು. ಆಯ್ತು. ತುಂಬಾ ಗುರೂಜಿ, ತುಂಬಾ ಆರೋಗ್ಯದ ಬಗ್ಗೆ ಯಾವ್ಯಾವ ಇದು ತಗೋಬೇಕು, ಫ್ರೂಟ್ಸ್ ಯಾವ್ ತಗೋಬೇಕು, ಯಾವ ರೀತಿ ಆಹಾರವನ್ನ ತಗೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ನಮ್ಮ ಮಕ್ಕಳಿಗೆ. ತುಂಬಾ ಥ್ಯಾಂಕ್ಸ್ ಗುರೂಜಿ. ರೈಟ್, ಥ್ಯಾಂಕ್ಸ್ ಸೊ ಮಚ್. ಥ್ಯಾಂಕ್ ಯು ಮಕ್ಕಳೇ. Thank you. ಎಲ್ಲ ನೀವು ಒಳ್ಳೆ ಆರೋಗ್ಯವಾಗಿ ಆನಂದವಾಗಿ ಒಳ್ಳೆ ಧ್ಯಾನ ಮಾಡಿ. ಪ್ರತಿದಿನ ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ ಕಡ್ಡಾಯವಾಗಿ ಕಾಲೇಜ್ ಅದೇ ಸ್ಕೂಲ್ಗೆ ಹೋಗೋ ಮುಂಚೆ, ಶಾಲೆಗೆ ಹೋಗೋ ಮುಂಚೆ ಧ್ಯಾನ ಮಾಡ್ಕೊಂಡು ಹೋಗಿ ಬೆಳಗ್ಗೆ. ಮತ್ತೆ ಶಾಲೆಯಿಂದ ಬಂದ ಮೇಲೆ ತಕ್ಷಣವೇ ಒಂದು 20 ನಿಮಿಷ, ಇಲ್ಲಾಂದ್ರೆ ಮಲಗೋ ಮುಂಚೆ ಒಂದು 20 ನಿಮಿಷ ಧ್ಯಾನ ಮಾಡಿ. ಒಳ್ಳೆ ಧ್ಯಾನ ಮಾಡಿ, ಒಳ್ಳೆ ಆರೋಗ್ಯಕರ ಆಹಾರ ತಿನ್ನಿ, ಆರೋಗ್ಯಕರ ಒಂದು ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೊಳ್ಳಿ. ಈಗಿಂದನೇ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರ್ತದೆ. ನೀವು ಒಳ್ಳೆ ನಮ್ಮ ದೇಶದಲ್ಲಿ ಒಳ್ಳೆ ನೆಕ್ಸ್ಟ್ ಮುಂದಿನ ಜನರೇಷನ್ ಆಗಿ, ಸ್ಟ್ರಾಂಗ್ ಜನರೇಷನ್ ಆಗಿ ನಾವು ತಯಾರಾಗ್ಬೋದು. ದೇಶನು ಬಲವಾಗಿ ನಿರ್ಮಿತ ಮಾಡ್ಬೋದು. ಓಕೆ, ಎಲ್ಲರಿಗೂ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಗುರುಜಿ. ನಾನು ಒಂದು ಕ್ವಶನ್, ಈಗ 2 ಆಕ್ಟಿವಿಟೀಸ್, ಒಂದು ಲೆಮನ್ ಜ್ಯೂಸ್ ಮಾಡಿಸೋದು, ಒಂದು ಭಗವದ್ಗೀತೆ, ಎರಡರಲ್ಲಿ ಯಾವ್ದು ಒಂದು ಮಾಡ್ಬೋದಾ ಗುರುಜಿ? 2 ಮಾಡ್ಬೇಕಾ? ಮಾಡಿಸಿ, ತೊಂದರೆ ಇಲ್ಲ. ಇನ್ನೊಂದು 10 ನಿಮಿಷ 20 ನಿಮಿಷ ಆಗತ್ತಲ್ಲ, ಅಷ್ಟೇ, ಜಾಸ್ತಿ ಆಗಲ್ಲ. ನಾನು ಲೀವ್ ಆಗ್ತೀನಿ, ನೀವು ಕಂಟಿನ್ಯೂ ಮಾಡಿ. ಓಕೆ ಗುರುಜಿ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ವಾಯ್ಸ್ ಹೆಚ್ಚು ಬ್ರೇಕ್ ಆಗ್ತಾ ಇದೆ. ಮೇಡಮ್, ಸಾವಿತ್ರಿ ಮೇಡಮ್ ಮಾತಾಡಕ್ಕೆ, ನಿಮ್ದು ಯಾವ್ದೋ ಸಿಗ್ನಲ್ ಪ್ರಾಬ್ಲಮ್ ಇದೆ. ಮಾಡಿ ಮೇಡಮ್. ಮಕ್ಕಳೇ, ಇಲ್ಲಿವರೆಗೂ ತುಂಬಾ ಅದ್ಭುತವಾದ ಗುರೂಜಿಯವರ ಕಡೆಯಿಂದ ನಾವು ಸಾಕಷ್ಟು ಜ್ಞಾನವನ್ನು ಪಡೆದಿದ್ದೇವೆ. ಆದ್ರೆ ಇವಾಗ ಏನ್ ಮಾಡ್ಬೇಕು? ಲಿಂಬುಕಾಯಿ ಯಾರು ನೋಡಿಲ್ಲ? ಎಲ್ರು ನೋಡಿದಿರಲ್ಲ ಲಿಂಬು? ಮಕ್ಕಳೇ ನೋಡಿದಾರ ಲಿಂಬು? ಹೇಗಿರುತ್ತೆ? ಬಹಳ ಸ್ವೀಟ್ ಇರುತ್ತೆ. ಅದು ಹೇಗಿರುತ್ತೆ ಮಕ್ಕಳೇ? ಅದು ಹುಳಿಯಾಗಿರುತ್ತೆ ಅಲ್ವಾ? ಹೌದಾ? ಹಾಗಾದ್ರೆ ಲಿಂಬುದಿಂದ ಏನು ಉಪಯೋಗ ಅಂತ ನಾವು ಒಂದು ಪ್ರಶ್ನೆ. ಹೌದಾ? ಏನ್ ಗೊತ್ತಾ? ಬೇಸಿಗೆಯಲ್ಲಿ ನಮ್ಗೆಲ್ಲರಿಗೂ ಏನಾಗುತ್ತೆ, ಬಿಸಿಲಲ್ಲಿ ಆ ಕಡೆ ಈ ಕಡೆ ತಿರುಗಾಡಿ ಹಲವಾರು ಸಮಸ್ಯೆಗಳಾಗುತ್ತೆ. ಏನ್ ಸಮಸ್ಯೆ ಆಗುತ್ತೆ? ಬೇಸಿಗೆಯಲ್ಲಿ ಒಂಥರ ವಾಕರಿಕೆ, ಒಂಥರ ವಾಂತಿ ಬಂದಂಗ ಆಗುತ್ತೆ ಅಲ್ವಾ ಬಿಸಿಲಿನಲ್ಲಿ? ಹೌದಾ? ಎಲ್ರು ಹೇಳಿ, ವಿಚಾರ ಮಾಡಿ, ಟ್ರೈ ಮಾಡಿ ಹೌದು ಅಂತ ಹೇಳಿ. ಆಮೇಲೆ ಮತ್ತೆ ಏನಾಗುತ್ತೆ? ಪಿತ್ತ, ಅಜೀರ್ಣ. ಹೌದಾ? ಆಮೇಲೆ ಮತ್ತಿಂದ ವಾತ, ಪಿತ್ತ, ಕಫ, ಇವು ಬಹಳ ತುಂಬಾ ದೋಷ. ನಮ್ಮ ಆರೋಗ್ಯ ಸರಿ ಇರ್ಬೇಕಾದ್ರೆ ಈ 3 ಹೋಗಲಾಡಿಸಿದರೆ ಮಾತ್ರ ನಮ್ಮ ಆರೋಗ್ಯ ಸರಿ. ಅದು ಒಂದು ಬೇಸಿಲಿನಲ್ಲಿ ತುಂಬಾ ಇದು ಏನೋ ಭಯಂಕರವಾದಂತ ಇದು ಸಮಸ್ಯೆ. ಅದಕ್ಕಾಗಿ ಏನ್ ಮಾಡ್ಬೇಕು? ನಾವೆಲ್ಲರೂ ಪಾನಕ ಮಾಡ್ಬೇಕು. ಪಾನಕ ಅಂದ್ರೆ ಏನು? ಮೊದಲು ಪಾನಕದಲ್ಲಿ ಏನ್ ಹಾಕಬೇಕು ಅಂದ್ರೆ ಮುಖ್ಯವಾಗಿ ನಮಗ ಲಿಂಬು ಬೇಕು, ಲೆಮನ್ ಗೊತ್ತಲ್ವಾ? ಆ ಲೆಮನ್ ಏನಾಗುತ್ತೆ, ಅದರಿಂದ ಉಪಯೋಗ ಏನು ಅಂತ ಮೊದಲು 1-2 ನಿಮಿಷ ತಿಳ್ಕೊಂಡವ್ರು ನಾವು. ಈ ಲಿಂಬುದಿಂದ ಅನೇಕ ಕಾಯಿಲೆಗಳಿಗೆ ಮನೆಮದ್ದು ಇದು. ಇದು ಮನೆಮದ್ದು ಇದು. ಇದರಲ್ಲಿ ಯಾವ ವಿಟಮಿನ್ ಇರುತ್ತೆ ಗೊತ್ತಾ ಮಕ್ಕಳೇ? ಲಿಂಬುವಿನಲ್ಲಿ ಯಾವ ವಿಟಮಿನ್ ಇರುತ್ತೆ? ಸಿ. ಹೌದಾ? ಸಿ ವಿಟಮಿನ್ ಹೇರಳವಾಗಿರುತ್ತೆ. ಸಾಕಷ್ಟು ನಾವು ಅದರಿಂದ ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲ, ಲಿಂಬು ಜ್ಯೂಸ್ ದಿನಾಲು ಕುಡಿದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಅನೇಕ ಸಮಸ್ಯೆಗಳೆಲ್ಲ ಹೇಳಿ ಹೆಸರಿಲ್ಲದಂತೆ ಓಡಿ ಹೋಗುತ್ತಾವ ನೋಡ್ರಿ. ಯಾವ ಸಮಸ್ಯೆ? ಬಹಳ ಸಮಸ್ಯೆಗಳಾಗುತ್ತವೆ. ಅದು ಯಾವ ಸಮಸ್ಯೆ ಅಂದ್ರೆ ಈಗ ಹೇಳಿದಿಲ್ಲ ನಾನು, ಒಂಥರ ಎದೆ ಉರಿ, ಎದೆಯಲ್ಲಿ ಒಂಥರ ಪಿತ್ತಾಗಿ ಉರಿ ಬರುತ್ತೆ ನೋಡ್ರಿ. ಒಂಥರ ಚುಳು ಮಾಡ್ತಾ ಇದೆ ನೋಡ್ರಿ ಎದೆಯಲ್ಲಿ, ಗಂಟಲಿನಲ್ಲಿ. ಹೌದಾ? ಅದು ಏನಾಗುತ್ತೆ? ಮತ್ತೇನಾಗುತ್ತೆ? ಹೊಟ್ಟೆ ಉಬ್ಬರ, ಜೀರ್ಣ ಆಗುತ್ತೆ. ಇವಾಗ ಏನಾಗುತ್ತೆ, ಏನೇ ತಿಂದ್ರು ಸಹಿತ ಜೀರ್ಣ ಆಗೋದಿಲ್ಲ ಮಕ್ಕಳೇ. ಅರ್ಥ ಮಾಡ್ಕೊಳ್ಳಿ, ಹೊಟ್ಟೆಗೆ ಎಷ್ಟೊಂದು ಸಮಸ್ಯೆಗಳು ಉಂಟಲ್ಲ. ಈ ಲಿಂಬು ಪಾನಕದಿಂದ ಆ ಹೊಟ್ಟೆ ಉಬ್ಬರ ಹಿಡ್ಕೊಂಡು, ಎದೆ ಉರಿ ಹಿಡ್ಕೊಂಡು ಎಲ್ಲವೂ ಏನಾಗುತ್ತೆ? ಹೇಳಿ ಹೆಸರಿದಂತೆ ಹೋಗುತ್ತೆ. ಮತ್ತೇನಾಗುತ್ತೆ ಹೇಳಿದ್ರೆ, ಕರುಳು ಬೇನೆ ಅಂದ್ರೆ ಹೊಟ್ಟೆಯಲ್ಲಿ ದೊಡ್ಡ ಕರುಳು, ಸಣ್ಣ ಕರುಳು ಉಂಟಲ್ವಾ? ಆ ಸಣ್ಣ ಕರುಳು, ದೊಡ್ಡ ಕರುಳು ಎಲ್ಲ ಒಂದು ಯಾವ ರೀತಿ ಮಷೀನದಲ್ಲಿ ಒಂದು ಎಣ್ಣೆನ ಬಿಟ್ಟಾಗ ಕ್ಲೀನ್ ಆಗ್ತಾ ಹೋಗುತ್ತಲ್ಲ, ಅದೇ ರೀತಿ ಈ ಲಿಂಬುವಿನಿಂದ ಆ ಸಮಸ್ಯೆಗಳು ಹೋಗುತ್ತೆ.
ಅಷ್ಟೆಲ್ಲ ಮಕ್ಕಳೇ ನೋಡಿ, ಗಂಟಲಿನ ಬೇನೆ ನೋಡು, ಗಂಟಲಿನಲ್ಲಿ ಏನೇನೋ ಸಮಸ್ಯೆ ಆಗುತ್ತಲ್ಲ, ಅದಕ್ಕೆ ಏನಾಗುತ್ತೆ, ಅದು ರಾಮಬಾಣ. ಗಂಟಲಿನ ಸಮಸ್ಯೆಗಳಿಗೆ ಮತ್ತು ಒಡೆದ ಗಂಟಲು, ಒಂಥರ ಗಂಟಲು ಕುರ ಮಾಡ್ತದಲ್ರ, ಅದಕ್ಕೆ ಆಮೇಲೆ ಕೆಮ್ಮಿನ ಒಂಥರ ಏನೇನೋ ಸಮಸ್ಯೆ ಉಂಟಾಗ್ತಾವಲ್ಲ, ಅಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳನ್ನ ಹೊಂದಿದಂತ ಗ್ರಂಥಿ ಇರ್ತದಲ್ಲ, ಅಲ್ಲಿ ಅದಕ್ಕಾಗಿ ಏನಾಗ್ತದೆ, ಉರಿಯೂತ ಆಗುತ್ತದೆ. ಅದನ್ನೆಲ್ಲ ಹೋಗಲಾಡಿಸುವಂತ ಶಕ್ತಿ ಎಲ್ಲಿರುತ್ತೆ, ಈ ಲಿಂಬುವಿನಲ್ಲಿ ಇರುತ್ತೆ. ಇನ್ನೊಂದು ಮೂತ್ರ, ಉರಿ ಮೂತ್ರ ಅಂತಾರಲ್ರಿ, ಮೂತ್ರ ಹೋಗ್ಬೇಕಾದ್ರೆ ಬಿಸಿ ಬಿಸಿ ಆಗುತ್ತೆ, ಅದು ಸುಡ್ತಾ ಇರ್ತದೆ ನೋಡುದು. ಈ ಬಿಸಿಲಿನಲ್ಲಿ ಎಲ್ಲಾರು ನೀವು ಅಡ್ಡಾಡಿ ಬರ್ರಿ, ಓಡಾಡಿ ಬರ್ರಿ, ಅವಾಗ ಏನಾಗುತ್ತೆ, ಆ ಮೂತ್ರ ಹೋಗ್ಬೇಕಾದ್ರ ಎಷ್ಟು ತುಂಬಾ ನೋವಾಗುತ್ತೆ. ಕಾರಣ ಇದು ಒಂಥರ ಉಷ್ಣತೆ ಹೆಚ್ಚಾಗಿ ಆಗುತ್ತೆ. ಅದಕ್ಕಾಗಿ ಬಾಯಿಯಲ್ಲಿ ರುಚಿ, ಆಮೇಲೆ ದೇಹದಲ್ಲೆಲ್ಲ ತಂಪು ಆಗುತ್ತೆ. ಅದಕ್ಕಾಗಿ ಮಕ್ಕಳೇ ನೋಡ್ರಿ, ನೀವು ಉರಿ ಮೂತ್ರ ಕಡಿಮೆ ಆಗ್ಬೇಕಾದ್ರೆ ಲಿಂಬು ಪಾನಕ ಕುಡಿಬೇಕು. ಇನ್ನೇನು ಕಿಡ್ನಿ ಹರಳು ಅಂತ ಹೇಳ್ತಾರಲ್ಲ, ಅದನ್ನು ಹೋಗಲಾಡಿಸುವಂತ ಶಕ್ತಿ ಈ ಲಿಂಬುವಿನಲ್ಲಿ ಐತಿ. ಆಮೇಲೆ ಕ್ಯಾನ್ಸರ್ ಅಂತ ದೊಡ್ಡ ಮಹಾಮಾರಿ ಗುಣಪಡಿಸುವಂತ ಈ ಲಿಂಬುವಿನಲ್ಲಿ ಐತಿ. ರಕ್ತದ ಒತ್ತಡ, BP ಸಹಿತ ಕಡಿಮೆ ಆಗ್ತದೆ. ಇನ್ನೊಂದು ನೋಡ್ರಿ, ಕಣ್ಣಿನ ಸಮಸ್ಯೆಗಳು ಸಹಿತ ಲಿಂಬುವಿನಲ್ಲಿ ಕಡಿಮೆ ಆಗ್ತದೆ. ಕಣ್ಣಿನ ಏನೇ ಸಮಸ್ಯೆ ಇರುತ್ತೆ ಅಷ್ಟೆಲ್ಲ ಮಕ್ಕಳೇ ನೋಡ್ರಿದ್ದು. ಮತ್ತೇನಾಗುತ್ತೆ ಅಂತ ಕೇಳಿದ್ರ, ಹೃದಯದ ಭಾಗ ಏನಾದ್ರು ತೊಂದರೆ ಇದ್ರ, ಆಗ ಹಲ್ಲು ನೋವ್ತಾ ಇರ್ತದಲ್ಲ ನಿಮ್ಗೆ, ಬಿಸಿಲಿನಲ್ಲಿ ಹೀಟ್ ಆಗಿ ಆ ಹಲ್ಲು ನೋವಿನಲ್ಲಿ ಸ್ವಲ್ಪ ಲಿಂಬು ತಗೊಂಡು ಅದರ ರಕ್ತವನ್ನು ಇಟ್ಟದ್ದಾದ್ರ ಹಲ್ಲು ನೋವು ಕಡಿಮೆ ಆಗುತ್ತೆ. ಅಷ್ಟೆಲ್ಲ ವಸುವಿನಲ್ಲಿ ಒಂದು ರಕ್ತ ಬರ್ತದಲ್ರಿ, ಆ ರಕ್ತ ಬಂದರೂ ಸಹಿತ ಆ ಲಿಂಬುವಿನ ಸೇವನೆಯಿಂದ ಆ ಯಾವ ರಕ್ತ ಇದು ಕಡಿಮೆ ಆಗಿ ನಿಮಗೆ ಪೂರ್ಣ ಗುಣಮುಖ ಆಗುತ್ತೆ ಮಕ್ಕಳೇ. ನೋಡ್ರಿ, ಅಷ್ಟೇ ಅಲ್ಲ, ಅದು ಹಲ್ಲೆಲ್ಲ ಹೊಲಸಾಗಿರ್ತಾವಲ್ರಿ, ಹಳದಿ ಭಾಗ ಪೇಸ್ಟ್ ಹಚ್ಚಬಾರಂತ ಈ ಗುರುಜಿ ಅವ್ರು ಹೇಳಿದ್ರು. ಏನ್ ಹಚ್ಬೇಕು ಹಾಗಾದ್ರ, ದಂತ ಮಂಜನ ಹಲವಾರು ಪೌಡರ್ ಉಂಟು. ಪೌಡರ್ದಿಂದ ನಾವು ಈ ಸ್ವಚ್ಛವಾಗಿ, ಆಮೇಲೆ ಲಿಂಬುವಿನಿಂದ ಒಂದು ನಾವು ತಿಕ್ಕೊಂಡಿದ್ದಾರೆ, ಹಲ್ಲು ಸ್ವಚ್ಛವಾಗಿ ಉಜ್ಜಿದ್ರೆ ಏನಾಗುತ್ತೆ, ಫಳ ಅಂತ ಹಲ್ಲು ಬೆಳಿತಾವ್ ನೋಡ್ರಿದು. ಅಷ್ಟೆಲ್ಲ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ನೀವು ಮುಖಕ್ಕೊಂದ್ ಸ್ವಲ್ಪ ಏನ್ ಮಾಡಿ, ಸ್ವಲ್ಪ ಲಿಂಬು ಹಚ್ಚಿ ಹಿಂಗ ತಿಕ್ಕೊಂಡು ತೊಳ್ಕೊಡ್ರಿ, ನೀವು ಎಷ್ಟು ಸುಂದರವಾಗಿ ಕಾಣ್ತೀರಿ ನೋಡ್ರಿ, ಹೌದಾ. ಆಮೇಲೆ ಇನ್ನೊಂದು ಬಾಯಿ ವಾಸನೆ ಇರ್ತದೆ ನೋಡ್ರಿ, ದುರ್ವಾಸನೆ, ಬಾಯಿ ಕೆಲವರಿಗೆ ವಾಸನೆ ಬರ್ತದೆ, ಹೌದಾ. ಆ ವಾಸನೆ ಎಲ್ಲ ಹೋಗಲಾಡಿಸುವಂತ ಶಕ್ತಿ ಯಾವ ಲಿಂಬುವಿನಲ್ಲಿ ಐತಿ. ಆಮೇಲೆ ಇನ್ನೇನು ಬೊಜ್ಜು ನೋಡ್ರಿ, ಕೆಲವರಿಗೆ ಮೈ ಎಲ್ಲ ಬೊಜ್ಜು ಅಂದ್ರೆ ಏನು, ದಪ್ಪ ಆಗಿರ್ತಾರ, ಒಳಗಡೆ ಏನಿಲ್ಲ, ಗತ್ಲೆ ಬಲೂನ್ ಗತ್ಲೆ ಉಪ್ಪಿಟ್ಟಿರ್ತಾರ, ಒಳಗೆ ಶಕ್ತಿನೇ ಇರುವುದಿಲ್ಲ. ಹಿಂಗೇಟಾರ ನೋಡ್ರಿ, ಓಡ್ಬೇಕಾದ್ರ, ಮೆಟ್ಲ ಏರ್ಬೇಕಾದ್ರ, ಆ ಜೊಳ್ಳಾದ ಬೊಜ್ಜು ಹೋಗ್ಬೇಕಾದ್ರೆ ಏನು, ಈ ಲಿಂಬು ಉಪಯೋಗ. ಹೀಗೆ ಹಲವಾರು ಇದಕ್ಕ ನಾವು ಲಿಂಬು ಪಾನಕವನ್ನು ಉಪಯೋಗ ಮಾಡ್ಬೇಕು. ಆಮೇಲೆ ಲಿಂಬು ಪಾನಕ ಏನೇನ್ ತಂದಿರಿ ಮಕ್ಕಳ, ತಂದಿದ್ದಾರ? ಪಾನಕ ಮಾಡ್ಲಿಕ್ಕೆ ಲೆಮನ್ ತಂದಿದ್ದಾರ ತಾವೆಲ್ಲರೂ? ಕಟ್ ಮಾಡಿದಾರ? ಯಾವ್ಯಾವ ತಂದಿದ್ದೀರಾ ತೋರ್ಸಿ ಮಕ್ಕಳೇ. ಲೆಮನ್ ಮತ್ತೆ ಶುಗರ್ ಎಲ್ಲ ಹೇಳಿದ್ವಲ್ಲ, ತೋರ್ಸಿ. ಆಮೇಲೆ ನೋಡ್ರಿ, ಸಕ್ಕರೆ ಇವಾಗ ಎಲ್ರಿಗೂ ಸಕ್ಕರೆ ತಂದಿರಿ. ಇವಾಗ ಇರಲ್ಲ, ಇವತ್ತಿನ ಮಾತ್ರ ನೀವು ಸಕ್ಕರೆ ಬಳಸಿ. ಇನ್ನೊಂದ್ಸಲ ನೀವು ಪಾನಕ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಬೆಲ್ಲ ಅಕಸ್ಮಾತ್ ನೀವು ಉಪಯೋಗ ಮಾಡ್ಲಿಲ್ಲ ಆದ್ರೆ ಏನ್ ಮಾಡ್ಬೇಕು, ಕಲ್ಲು ಸಕ್ಕರೆ ಉಪಯೋಗ ಮಾಡ್ಬೇಕು, ಹೌದಾ. ಅದಕ್ಕಾಗಿ ತಾವೆಲ್ಲರೂ ಏನ್ ಮಾಡ್ಬೇಕು, ನಿಮ್ಮ ತಾಯಿ ತಂದೆಗೆ ನಿಮ್ ಮನೆಯಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ಕೊಡ್ಬೇಕು. ಕಾರಣ ನೀವು ಆಟ ಆಡಿ ಅಭ್ಯಾಸ ಮಾಡಿ ಆಮೇಲೆ ಸ್ಕೂಲ್ ಹೋಗಿ ಬಂದ ನಂತರ ನಿಮ್ಮ ತಾಯಿ ಏನ್ ಮಾಡ್ತಾರ, ನಿಮಗೆ ಫ್ರೆಶ್ ಆಗಿ ಬನ್ನಿ, ನಿಮ್ಗೆ ಊಟ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ನಿಮ್ ಆಯಾಸ ಅರ್ಥ ಮಾಡ್ತಾಳ ನಿಮ್ ತಾಯಿ. ಆದ್ರೆ ನಿಮ್ಮ ತಾಯಿ ಆಯಾಸ ಆದದನ್ನ ಯಾರು ಅರ್ಥ ಮಾಡ್ಕೊಬೇಕ, ನೀವೇ ಅಲ್ವಾ. ಬೆಳಗಿನಿಂದ ಅವರು ಏನ್ ಮಾಡಿದಳು, ಕೆಲಸ ಮಾಡಿದಳು. ಅದಕ್ಕೆ ನೀವೇ ಸ್ವತಃ ಕೈಯಾರಿ ಪಾನಕ ಮಾಡಿ ನಿಮ್ಮ ತಾಯಿಗೆ, ನಿಮ್ಮ ತಂದೆಗೆ, ನಿಮ್ಮಲ್ಲಿ ಯಾರು ಇದಾರಲ್ಲ ಅವ್ರೆಲ್ಲರಿಗೂ ಕೊಟ್ಟ ಅವ್ರು ಖುಷಿ ಆಗ್ತಾರ, ಬಹಳ ಸಂತೋಷ ಪಡ್ತಾರ. ಅದಕ್ಕಾಗಿ ಮಕ್ಕಳೇ ನೀವೇನ್ ಮಾಡಿ, ಇವಾಗ ಒಂದು ತೋಟ, ಇದೊಂದು ತೋಟ, ಹೌದಾ. ಎಲ್ಲಾ ಮಕ್ಕಳು ವಿಡಿಯೋ ಆನ್ ಮಾಡ್ಬೇಕು ಪ್ಲೀಸ್. ಮಹಾಲಕ್ಷ್ಮಿ, ಓಹಾನ್, ಚಂದ ಎಲ್ಲರೂ ಆನ್ ಮಾಡಿ. ಮಹಾಲಕ್ಷ್ಮಿ, ಯಾವ ಊರು ನಿಂದು? ನೋಡಿ ಮಕ್ಕಳೇ, ಯಾವ ಊರು ಮಹಾಲಕ್ಷ್ಮಿದು? ಮಹಾಲಕ್ಷ್ಮಿ ಯಾವ ಊರಮ್ಮ ನಿಂದು? ಹೇಳಿ ಮೇಡಮ್, ಕೇಳ್ತಾ ಇದಾರ.
ಮೆಸೇಜ್ ಮಾಡ್ಬಿಟ್ಟ ಹೇಳಕ್ ಆಗ್ಲಿಲ್ಲ ಅಂದ್ರೆ ಮೆಸೇಜ್ ಆನ್ ಮಾಡಿ ಮಾಡ್ಬಿಟ್ಟ. ಸ್ಯಾಮ್ಸಂಗ್ ಇಂದ ಜಾಯಿನ್ ಆದವರು ಎಲ್ಲರೂ ಆನ್ ಮಾಡಿ. ಸ್ಕಂದ ಎಲ್ಲರೂ ವಿಡಿಯೋ ಆನ್ ಮಾಡ್ಕೋಬೇಕು. ನೀವು ಮಕ್ಳು ಹೇಗ್ ಮಾಡ್ತೀರಾ ನಾವು ನೋಡ್ಬೇಕಲ್ಲ. ಆನ್ ಮಾಡಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಕಾರಣ ಈ ಲಿಂಬುವಿನ ಪಾನಕ ಮಾಡಿ ಎಷ್ಟು ನೀವು ಜಾಣರದಂತ ನೋಡ್ಬೇಕಾಗಿದೆ ನಾವು. ವರ್ಷಾ, ಸುಷ್ಮಾ ಎಲ್ಲ ಆನ್ ಮಾಡಿ. ಮೋಹನ್, ಶಾರದಾ ನಮ್ಮ ಮೊಬೈಲ್ ಇಂದ ಜಾಯ್ನ್ ಆಗಿರೋ ಮಗು ಆನ್ ಮಾಡಿ ವಿಡಿಯೋ. ಎಲ್ರು ಆನ್ ಮಾಡಿ. ಎಲ್ರು ನೋಡ್ತಾರೆ ಎಷ್ಟು ಕಾಣ ಮಕ್ಕಳು, ಎಷ್ಟು ನೀವು ಚಟುವಟಿಕೆಯಿಂದ, ಎಷ್ಟು ಸೂಪರ್ ಆಗಿ ನೀವೆಲ್ಲರೂ ಪಾನಕ ಮಾಡಿ ನಿಮ್ಮ ತಾಯಿಗೆ ಕೊಟ್ಟು ಎಷ್ಟು ಖುಷಿಯಾಗಿರ್ತೀರಿ. ನಿಮ್ಮ ತಾಯಿಯ ನಗುಮುಖವನ್ನು ನೋಡಿ ನಿಮಗೆ ಆನಂದ ಎಷ್ಟಾಗ್ತದಂತ ನಾವು ನೋಡ್ಬೇಕು. ಹೌದಾ? ನಿಮ್ಮ ತಾಯಿ ನಗು, ನೀವು ಮೊದಲು ನಗಬೇಕು, ನಗಬೇಕು, ನಗಿಸಬೇಕು, ನಗು ನಗು ಬಾಳಬೇಕು. ಮಕ್ಕಳೇ, ನಿಮ್ಗೆ ನಗಲು ಬರ್ತದೆ? ಯಾರು ನಗ್ತಾ ಇಲ್ಲಪ್ಪ. ಒಂದ್ಸಲ ನಗಿರಿ ನೋಡೋಣ. ಭಾಗ್ಯ ಅಂತೂ ನಗ್ತಾ ಇಲ್ಲ. ಮಕ್ಕಳೆಲ್ಲ ಹಲ್ ಕಾಣಿಸ್ಬೇಕು. ತುಂಬಾ ಸುಸ್ತಾಗಿದ್ದಾಳೆ ಇವತ್ತು ಭಾಗ್ಯ ಅಂತೂ. ಯಾಕಂತ ತುಂಬಾ ಕೆಲಸ ಮಾಡ್ತೀಯಾ? ಅಡಿಗೆ ಮಾಡ್ತೀಯಾ? ರೊಟ್ಟಿ ಮಾಡ್ತೀಯಾ? ಏನ್ ಮುದ್ದೆ ಮಾಡ್ತೀಯಾ? ರಾಗಿ ಮುದ್ದೆ. ಭಾಗ್ಯ ಯಾವ್ರಮ್ಮ ನಿಂದು? ಏಕಾಗ್ರತೆ ಇವತ್ತು ಧ್ಯಾನ ಸರಿಯಾಗಿಲ್ಲ. ಏಕಾಗ್ರತೆ ಕೇಳೇ ಇಲ್ಲ. ನೀನು ಜಾಣ ಮಗಲ್ಲ. ಇವಾಗ ಏನ್ ಮಾಡು, ಮೊಬೈಲ್ ಇಂದ ಜಾಯ್ನ್ ಆಗಿರೋ ಎಲ್ಲರೂ ಆನ್ ಮಾಡ್ಬೇಕು ವಿಡಿಯೋಸ್. ಯಾಕಂದ್ರೆ ನಿಮ್ದೆಲ್ಲ ಇಡೀ ವರ್ಲ್ಡ್ ನೋಡ್ತಾ ಇರುತ್ತೆ. ಆಯ್ತಾ? ನೀವ್ ಏನ್ ಮಾಡ್ತಿರಲ್ಲ ಇಡೀ ಜಗತ್ತೇ ನೋಡ್ತಾ ಇರುತ್ತೆ. ಫಾರಿನ್ ಅವರೆಲ್ಲ ನೋಡ್ತಾ ಇರ್ತಾರೆ ಮಕ್ಳು. ನೀವ್ ಮಾಡಿರೋದು ಎಲ್ಲರೂ ನೋಡ್ಬೇಕಲ್ವಾ? ನಿಮ್ ಮುಖ ಅವರು ನೋಡ್ಬೇಕು, ಫಾರಿನ್ ಅವ್ರು ಮಾಡ್ಬೇಕಲ್ಲ ನೀವು ಮಾಡಿರೋದು ನೋಡಿದ್ದು. ಪ್ಲೀಸ್ ಆಲ್ ಆಫ್ ಯು ಆನ್ ಯುವರ್ ವಿಡಿಯೋಸ್. ನೀವು ನಿಮ್ಮ ಮುಖ ನಾವೆಲ್ಲ ನೋಡ್ಬೇಕು. ನೀವು ನಗಬೇಕು. ನಿಮ್ಮ ನಗು ಮುಖವನ್ನು ನೋಡಿ ನಿಮ್ಮ ತಾಯಿ ಖುಷಿ ಪಡ್ಬೇಕು, ನಾವೆಲ್ಲರೂ ಖುಷಿ ಪಡ್ಬೇಕು. ನಿಮ್ಮ ಮುಖ ನೋಡ್ಕೊಳ್ಳಿ, ನಮ್ಮ ಮುಖ ಅರಳಿ ನಮಗೂ ನಗು ಬರ್ಬೇಕು. ಹೌದಾ? ಎಲ್ರು ನಗರಿ ನೋಡೋಣ ಒಂದ್ ಸ್ವಲ್ಪ. ಒಂದ್ ನಿಮಿಷ ನಗರಿ ನೋಡೋಣ. ಹೇಗ್ ನಗ್ತೀರ? ಹಲ್ಲ ಕಾಣೋಂಗ ನಗಬೇಕು, ಬರ ಮೂಗು ನಗೆ ಬೇಡಪ್ಪ ನಮ್ಗೆ. ಹಲ್ಲಗ ನಗೋಂಗ ಹೆಂಗ ನಗರಿ? ಜೋರಾಗಿ ನಗಿ. ನೋಡಿ, ನಿಮ್ಗದು ನಗುವಿನ ಒಂದು ಕಥೆಯನ್ನ ನಾಳೆ ಹೇಳ್ತೇನೆ. ಇವಾಗ ಹಾಗೆ ನಕ್ಕು ಬಿಡ್ರಿ. ಯಾಕಂದ್ರೆ ಸಮಯದ ಅಭಾವ. ಇವಾಗ ಕತೆ ಹೇಳಲಿಕ್ಕೆ ಸಮಯ ಇಲ್ಲ. ಇವಾಗ ಏನ್ ಮಾಡ್ಬೇಕು, ನೀವು ನಗನಗ್ತಾ ಮಾಡಿದ್ರ, ನಿಮ್ಮ ತಾಯಿ ನಗನಗ್ತಾ ಸ್ವೀಕಾರ ಮಾಡ್ರ ಏನಾಗುತ್ತೆ, ಅದು ಪಚನ ಆಗುತ್ತೆ. ಅದನ್ನ ತಗೊಂಡು ಆನಂದ ಆಗುತ್ತದೆ. ಏನು? ಪಾನಕ. ನೀವು ಕೈಯಾರ ಮಾಡಿದ್ದು ಖುಷಿಯಾಗಿ ಮಾಡಿ, ಬೇಜಾರಿಂದ ಮಾಡೋದು ಬೇಡವೇ ಬೇಡ. ಹೌದಾ? ಮಾಡ್ತೀರಾ? ಖುಷಿಯಾಗಿ ಮಾಡ್ತೀರಾ? ಮಕ್ಕಳೇ ಎಲ್ಲರೂ ಮಾಡ್ತೀರಾ? ಇವಾಗ ಎಲ್ರು ಒಂದು ಲೋಟ ನೀರು ಏನ್ ಮಾಡ್ಬೇಕಾ? ಒಂದ್ ಲೋಟ ನೀರು ತಗೊಳ್ಳಿ. ತಗೊಂಡ್ರ? ಎಲ್ಲಾ ಮಕ್ಳು ಮಾಡ್ಬೇಕು. ಮೇಡಮ್ ಹೇಗ್ ಮಾಡ್ತಿದಾರಲ್ಲ ಹಾಗೆ ನೋಡಿ. ಎಲ್ರಿಗೂ ಕಾಣ್ತಾ ಇದೆಯಾ? ಈ ಒಂದು ಲೋಟ ನೀರಿಗೆ ನೀವು ಸಕ್ಕರೆ ಇದ್ರೆ ಸಕ್ಕರೆನ ಬಳಸಿ, ಇಲ್ಲದೆ ಇದ್ರ ಬೆಲ್ಲ ಇದ್ರೆ ಬೆಲ್ಲ ಬಳಸಿ. ನಿಮ್ಗೆ ಏನ್ ಆಗುತ್ತೆ ಅದು ಬಳಸಿ. ನಾನು ಸಕ್ಕರೆ ಬಳಸೋದಿಲ್ಲಪ್ಪ, ನಾನು ಬೆಲ್ಲವನ್ನು ಬಳಸ್ತೇನೆ. ನೋಡಿ, ನಾನು ಇದು ಕರಿ ಬೆಲ್ಲ ಅಂತ ಸಿಗುತ್ತೆ. ಕರಿ ಬೆಲ್ಲ ನಾನು ತಂದೇನೆ. ಕರಿ ಬೆಲ್ಲ ಒಂದು 2 ಸ್ಪೂನ. ಎಷ್ಟು? 2 ಸ್ಪೂನ. ಯಾವ ಸ್ಪೂನು? ಇದು ನೋಡಿ. ಈ ಸ್ಪೂನದಿಂದ 2 ಏನ್ ಮಾಡ್ಬೇಕು? ಬೆಲ್ಲ ಅಥವಾ ಸಕ್ಕರೆಯನ್ನ ಬಳಸಿ ಮಕ್ಕಳೇ. ನೋಡಿ, ಈ ತರ ಹಾಕಿ. ಆಯ್ತಾ? ಇವಾಗ ಒಂದು ಚಿಟಿಕೆ ಉಪ್ಪು. ಒಂದು ಚಿಟಿಕೆ ಮಾತ್ರ ಸಾಕು. ನೀವು 2 ಲೋಟ ಮಾಡಿದರೆ 4 ಚಮಚ ಹಾಕಿ ಬೆಲ್ಲವನ್ನ ಅಥವಾ ಸಕ್ಕರೆಯನ್ನ ಒಂದು ಇದು ಹಾಕಿ. ನೋಡಿ, ನಾನು ಹಾಕಿದ್ದೀನಿ. ಹೌದಾ? ಇವಾಗ ಏನ್ ಮಾಡ್ಬೇಕಾ? ಏಲಕ್ಕಿ ಪೌಡರ್. ಏಲಕ್ಕಿ ಪೌಡರ್ ತಂದಿದ್ದೀರಾ? ಏಲಕ್ಕಿ ಪೌಡರ್ ಅದು ಒಂದ್ ಸ್ವಲ್ಪ ಹಾಕಿ. ಇದು ನೋಡಿ, ಏಲಕ್ಕಿ ಪೌಡರ್. ಹೌದಾ? ಇವಾಗ ಲಿಂಬು. ಆಮೇಲೆ ಇದು ಮಾಡೋಣ, ಲಿಂಬು. ಈ ಲಿಂಬು ಏನ್ ಮಾಡ್ಬೇಕು? ಅದರ ಬೀಜ ಅದರಲ್ಲಿ ಹೋಗಬಾರದು.
ಅದಕ್ಕಾಗಿ ಏನ್ ಮಾಡ್ಬೇಕು, ನಿಮ್ಮ ಹತ್ರ ಇದನ್ನ ತಗೊಳ್ಳಿ. ಇದು ಹಾಕಿ ಎಷ್ಟು ಹಾಕಬೇಕು, 1 ಲೋಟಗೆ ಅರ್ಧ ಲಿಂಬು ಹಾಕಿ, 2 ಲೋಟಕ್ಕೆ 1 ಪೂರ್ಣ ಲಿಂಬು ಹಾಕಿ. ಆಯ್ತಾ? ಇವಾಗ ಏನ್ ಮಾಡ್ಬೇಕು, ಈ ಸ್ಪೂನ್ ತೆಗೆದುಕೊಂಡು ಚೆನ್ನಾಗಿ ಈ ರೀತಿ ಒಂದಾಗುವಂತೆ ಅಲುಗಾಡಿಸಿ. ನೋಡಿ, ಚೆನ್ನಾಗಿ ಅದೆಲ್ಲ ಕರಿ ಹೋಗ್ಬೇಕಪ್ಪ. ಏಕಾಗ್ರತೆಯಿಂದ ಮಾಡಿ. ಧ್ಯಾನ ಇದು ಒಂದು ಧ್ಯಾನ, ನಾವು ಮಾಡುವ ಕೆಲಸವೂ ಒಂದು ಧ್ಯಾನ. ನೀವು ಏಕಾಗ್ರತೆ ಮಾಡದೇ ಇದ್ರೆ ಏನಾಗುತ್ತೆ, ಒಂದು ಕಡೆ ಸಕ್ಕರೆ ಬೀಳುತ್ತೆ, ಒಂದು ಕಡೆ ಉಪ್ಪು ಬೀಳುತ್ತೆ, ಒಂದು ಕಡೆ ನೀರು ಬೀಳುತ್ತೆ, ಆಮೇಲೆ ಮೈ ಮೇಲೆ ಬೀಳುತ್ತೆ, ಆಮೇಲೆ ಇರುವೆ ಆಗುತ್ತೆ, ಏನೇನೋ ಆಗುತ್ತೆ. ಅದೇ ನೀವು ಏಕಾಗ್ರತೆಯಿಂದ ಮಾಡಿದ್ದಾದ್ರೆ ಎಲ್ಲೂ ಏನು ಚೆಲ್ಲಾಡುದಿಲ್ಲ. ಹೌದಾ? ನೋಡಿ, ಎಲ್ಲ ಸರಿಯಾಗಿ ಚೆನ್ನಾಗಿ ಮಾಡಿದಾರ. ನಿಧಾನವಾಗಿ ಮಾಡಿ, ಸಮಾಧಾನವಾಗಿ ಮಾಡಿ, ಏಕಾಗ್ರತೆಯಿಂದ ಮಾಡಿ, ನಗುನಗುತ್ತಾ ಮಾಡಿ. ಬೇಸರದಿಂದ ಮಾಡಿದರೆ ಏನಾಗುತ್ತೆ, ಯಾವ ನಿಮ್ಮ ತಾಯಿ ಆಗ್ಲಿ ತಂದೆ ಆಗ್ಲಿ ಅದನ್ನು ಕುಡಿದರ ಅವ್ರಿಗೂ ಬೇಜಾರಾಗುತ್ತೆ. ನೀವು ಖುಷಿಯಿಂದ ಮಾಡಿದ್ರ ಯಾವ್ದನ್ನ ಸೇವಿಸಿದವ್ರಿಗೆ ಸಹಿತ ಚೆನ್ನಾಗಿ ಸೂಪರ್ ಆಗಿದೆ ಅಂತ ಹೇಳಿ ನಿಮಗೂ ಸಹಿತ ಏನ್ ಮಾಡ್ತಾರು, ಗುಡ್ ಗರ್ಲ್ ಗುಡ್ ಬಾಯ್ ಅಂತ ಹೇಳ್ತಾರ. ಇದೊಂದು ಕೆಲಸ ಅಲ್ವಾ ನಿಮಗೂ? ಎಷ್ಟು ಖುಷಿ ಆಗ್ತದ ನೋಡ್ರಿ. ಬೆಲ್ಲ ಸಕ್ಕರೆ ಕರಿತಾ ಕರಗುವವರೆಗೆ ಈ ರೀತಿ ಮಾಡಿ ನೋಡಿ ಮಕ್ಕಳೇ. ಆಯ್ತಾ? ಇನ್ನೇನ್ ಮಾಡ್ಬೇಕು, ನೀವೇ ಕುಡಿಬೇಕಾ? ಇಲ್ಲ, ನಿಮ್ಮ ತಾಯಿ ಪಾಪ ಏನ್ ಮಾಡಿದಾರ, ಬೆಳಗಿನಿಂದ ಕೆಲಸ ಮಾಡಿದಾರ, ಬೆವರು ಸುರಿಸಿದಾರ. ನಿಮ್ ತಂದೆ ಹೊರಗಿನಿಂದ ಎಲ್ಲಾದ್ರೂ ಆಫೀಸಿಗೆ ಹೋಗಿ ಬಂದ್ರೆ ಅವ್ರಿಗೂ ದಣಿವಾಗಿರುತ್ತದೆ. ನಾನೇ ಮಾಡಿದೇನಪ್ಪ, ನಾನೇ ಮಾಡಿದೇನ ಅಪ್ಪಾಜಿ ಅಂತ ಹೇಳಿಂದ ನೀವು ಪಾನಕ ಕೊಟ್ಟಿದ್ರ ನಿಮ್ ತಂದೆಯ ದಣಿವೆಲ್ಲ ಹೋಗಿ ನಿಮ್ಮ ನಗು ನೋಡಿ ಪಾನಕವನ್ನು ಕುಡಿದು ಬಾಯಲ್ಲಿ ರುಚಿ, ಮೈಯೆಲ್ಲ ತಂಪು. ಆಹಾ, ಎಷ್ಟು ನೋಡ್ರಿ, ತುಂಬಾ ಚೆನ್ನಾಗಿದಲ್ವಾ ಇದು? ನಿಮ್ ತಾಯಿ ಅದಾರ ಮನೆಯಲ್ಲಿ? ತಾಯಿಗೆ ಕೊಡ್ತೀರಾ ಮಕ್ಕಳ? ಎಲ್ಲರೂ ತಾಯಿ ಕೊಡ್ತೀರಾ ಇದು ಪಾನಕ? ಸಕ್ಕರೆ ಕರಗಿತಲ್ವಾ? ಆಯ್ತು. ಇವಾಗ ನೀವು ಥಮ್ಸ್ ಅಪ್ ಮಾಡಿ ಮಕ್ಕಳೇ. ಸಕ್ಕರೆ ಎಲ್ಲ ಕರಗಿದ್ರೆ, ಜ್ಯೂಸ್ ರೆಡಿ ಇದ್ರೆ ಥಮ್ಸ್ ಅಪ್ ಮಾಡಿ. ಸಕ್ಕರೆ ಎಲ್ಲ ಕರಗಿತಾ ಮಕ್ಕಳೇ? ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ಅದಕ್ಕ ನೀವೆಲ್ಲರೂ ಇದನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೆಲ್ಲ ನೋಡ್ರಿ, ಶುಗರ್ ಇದ್ದವ್ರಿಗೆ ಮೊದಲೇ ತಗೊಳ್ಳೇಬಾರ್ದು ಸಕ್ಕರೆ ಪಾನಕ. ಬೆಲ್ಲದ ಅಥವಾ ಏನ್ ಮಾಡ್ಬೇಕು, ನಿಮ್ಮ ತಾಯಿಗೆ ಅಥವಾ ತಂದೆಗೆ, ನಿಮ್ಮ ಅಜ್ಜ ಅಜ್ಜಿಗೆ ಏನಾದ್ರು ಸಮಸ್ಯೆಗಳಿದ್ರೆ ನೀವು ಪಾನಕ ಮಾಡಿ ಕೊಡಿ. ಯಾವುದರಿಂದ? ಬೆಲ್ಲ ಅಥವಾ ಕಲ್ಲು ಸಕ್ಕರೆಯನ್ನು ಹಾಕಿ ಮಾಡಿ. ಹೌದಾ ಮಕ್ಕಳೇ? ಗೊತ್ತಾಯ್ತಲ್ವಾ? ಇನ್ನೊಂದು ನಿಧಾನವಾಗಿ ಸಕ್ಕರೆ ತೀರ್ವಾಡ್ರಿ. ಆಯ್ತಾಯ್ತು, ನಿಧಾನವಾಗಿ ಮಾಡಿ, ಏಕಾಗ್ರತೆಯಿಂದ ಮಾಡಿ. ಆ ಕಡೆ ಈ ಕಡೆ ಮಾಡ್ಬೇಡಿ, ಇಲ್ಲದ್ರೆ ಬಿದ್ದು ಹೋಗುತ್ತೆ ಎಲ್ಲ. ಇನ್ನೊಂದು, ಅದು ಲೆಮನ್, ಅದು ಲಿಂಬೊಳಗ ಬೀಜ ಇದ್ರೆ ಆ ಬೀಜವನ್ನು ಅಕಸ್ಮಾತ್ ಇದು ನಿಮ್ಮ ಹತ್ರ ಇರ್ಲಿಲ್ಲ, ಅದು ಏನ್ ಮಾಡ್ಬೇಕು, ಅದು ಒಂದು ಚಾಣಿ ತಗೊಂಡು ಸೋಸ್ಬೇಕು. ಸೋಸಿ ಆಮೇಲೆ ಕುಡಿಬೇಕು. ಅದು ಬೀಜ ಹೋಗ್ಬಾರ್ದು ಒಳಗೆ, ಹೊಟ್ಟೆ ಎಲ್ಲಾದ್ರೂ ಕರುಳಿನಲ್ಲಿ ಅದು ಕುಂತದ್ದಾದ್ರೆ ಏನಾಗುತ್ತೆ, ಒಂದು ಇಫೆಕ್ಟ್ ಆಗುತ್ತದೆ. ಕಾರಣ ಯಾವುದೇ ರೀತಿಯಿಂದ ಆ ಲಿಂಬುವಿನ ಬೀಜ ನಮ್ಮ ಬಾಯಲ್ಲಿ ಹೋಗುತ್ತೆ, ಬಾಯಿಂದ ನೇರವಾಗಿ ಕುಡದ್ದಾದ್ರ ಇಲ್ಲಿ ಹೊಟ್ಟೆಗೆ ಸಮಸ್ಯೆ ಉಂಟಾಗುತ್ತೆ. ಹೌದಾ? ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕು, ಬೀಜವನ್ನ ಬೇರ್ಪಡಿಸಿ ಅಥವಾ ಇದನ್ನ ನೀವು ಉಪಯೋಗ ಮಾಡಿ. ಇದಕ್ಕಿಲ್ಲದೆ ಇದ್ರೆ ನೀವು ಒಂದು ಚಾಣಿಯಿಂದ ಒಂದು ಸೋಸಿ ಆಮೇಲೆ ನಿಮ್ಮ ತಾಯಿಗೆ, ತಂದೆಗೆ, ಅಜ್ಜ ಅಜ್ಜಿ, ಮತ್ತೆ ಯಾರಾದವ್ರ ತಾತ, ನಿಮ್ಮ ಅಣ್ಣ ಎಲ್ಲಾದ್ರೂ ಹೊರಗಡೆ ಹೋಗಿದ್ದ ನೀವು ಬಂದ ಆಗಿದ್ರ ಅಥವಾ ಆಗದೇ ಇರ್ಲಿ, ನೀವು ಮಾಡಿ ನೀವು ಕೊಡೋದು ಮಹತ್ವ ಅಲ್ಲ, ಆ ಬೇರೆಯವರಿಗೆ ನೀವು ಮಾಡಿ ಕೊಟ್ಟದ್ದಾದ್ರೆ ಅವ್ ಎಷ್ಟು ಆನಂದ ಕೊಡ್ತಾರ ಮಕ್ಕಳೇ. ಹೌದಾ? ಮಾಡಿದಿರಾ? ಕೊಡ್ತೀರಾ ಇವಾಗ? ಮೇಡಮ್ ಸಮಯ ಆಯ್ತ್ರಿ. ಇನ್ನು ಏನಾದ್ರೂ ಹೇಳ್ರಿ, ಹೇಳ್ತಿದ್ರೇನು? ಎಲ್ರು ಆಯ್ತಾ? ನಿಧಾನವಾಗಿ ಮಾಡಿ ಮಕ್ಕಳೇ.
ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕೆಲವೊಬ್ಬರಿಗೆ ಬಹಳ ಸಿಹಿ ಇಷ್ಟ ಆಗೋದಿಲ್ಲ. ನಾನು ಮಾಡಿರಿ ಅಂತ ಕಿಶಿಂದ ಒಂದು ಇದ್ರ ತುಂಬಾ ಮಾಡಿ ಇಷ್ಟೆಲ್ಲ ಒಬ್ಬರಿಗೆ ಕುಡಿಬಾರ್ದು. ಯಾಕೆ ಗೊತ್ತಾ? ಅತಿ ಆದರೆ ಅಮೃತ ಸಹಿತ ವಿಷ. ಏನು ಯಾವುದು ಅತಿ ಬಳಕೆ ಮಾಡಬಾರದು. ಬಹಳ ನನಗೆ ಇವತ್ತಮ್ಮ ಅಡಿಗೆ ಬಹಳ ರುಚಿ ಮಾಡಿದ ಅಂತ ಇಷ್ಟ ತಿನ್ನೋದು, ಇಷ್ಟ ತಿಂದರೆ ಏನಾಗುತ್ತೆ? ಹೊಟ್ಟೆ ಅಜೀರ್ಣ ಆಗುತ್ತೆ. ಹೌದಾ? ಅದಕ್ಕಾಗಿ ಸಮಸ್ಯೆ ಉಂಟಾಗುತ್ತವೆ. ಅದಕ್ಕಾಗಿ ಏನ್ ಮಾಡ್ಬೇಕು ಮಕ್ಕಳೇ? ಯಾವುದು ಎಷ್ಟು ಬೇಕಲ್ಲ ಅಷ್ಟೇ ಉಪಯೋಗ ಮಾಡ್ಬೇಕು. 3 ಭಾಗ ನೀರು, 1 ಭಾಗ ಮಾತ್ರ ಆಹಾರ. ಹೌದಲ್ವಾ? ಅಷ್ಟೇ ನಾವು ಸೇವನೆ ಮಾಡಿದ್ದಾದ್ರೆ ನಾವು ಆರೋಗ್ಯ ಪೂರ್ಣವಾಗಿರ್ತೇವೆ. ಈಗ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಪದೇ ಪದೇ ಹಸಿವಾಗುತ್ತೆ. ಆ ಸಹಿತ ಹಿಂದಿನ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಏನ್ ಹೇಳ್ತಿದ್ರು ಗೊತ್ತಾ ಮಕ್ಕಳೇ? ಬಾಯಿ ಕೆಣಕಬಾರದು, ನಾಯಿ ಕೆಣಕಬಾರದು. ಏನು? ಒಂದ್ಸಲ ತಿನ್ಲಿಕ್ಕೆ ಚಾಲು ಮಾಡ್ರೆ ಮತ್ತೆ ಬೇಕು, ಮತ್ತೆ ಬೇಕು, ಮತ್ತೆ ಬೇಕು ಅನಿಸುತ್ತೆ. ಹೌದಾ? ಅದಕ್ಕಾಗಿ ಏನ್ ಮಾಡ್ಬೇಕು? ಎಷ್ಟು ತಗೊಳ್ಬೇಕು? ಯಾವ ಸಮಯದಲ್ಲಿ ಊಟ ಮಾಡ್ಬೇಕು? ಸಮಯಕ್ಕೆ ತಕ್ಕಂತೆ ನೀವು ಆಹಾರ ಸ್ವೀಕಾರ ಮಾಡಿದ್ದಾದ್ರೆ ನಿಮ್ಮ ಆರೋಗ್ಯ ಪರಿಪೂರ್ಣ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ತಾಯಿ, ನಿಮ್ಮ ತಂದೆಗೆ ನೀವು ಸಹಾಯ ಮಾಡ್ಬೇಕು. ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿ ಅವ್ರಿಗೆ ಏನಾಗುತ್ತೆ? ಅವ್ರ ಖುಷಿ, ಆನಂದ ಆಗುತ್ತೆ ನೋಡು ಮಕ್ಕಳ. ಹೌದಾ? ಅಮ್ಮ ಒಂದ್ ಸ್ವಲ್ಪ ಕೂಡ್ರು, ಬರೇ ನೀರ್ ಕುಡಿಬೇಡಮ್ಮ, ನೀನೇನ್ ಮಾಡು, ಇದೊಂದು ಲೋಟ ನೀನು ಈ ಪಾನಕ ಕುಡಿಯಮ್ಮ ಅಂದ ಕೂಡಲೇ ಆ ಅಮ್ಮಗೆ ಎಷ್ಟ ಖುಷಿ ಆಗುತ್ತೆ. ಓ, ನನ್ನ ಮಗು ಎಷ್ಟು ನನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇರುತ್ತೆ, ನನ್ನ ಮಗು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಯ್ತು ಮಗು ಅವ್ರಿಗೆ ಖುಷಿಯಾಗಿ ಮತ್ತೆ ಒಳ್ಳೇದ್ ಮಾಡ್ತಾರೆ. ಹೌದಾ? ಅದಕ್ಕಾಗಿ ಎಲ್ರು ನೀವು ಕೊಡ್ತೀರಾ ನಿಮ್ ತಾಯಿಗೆ, ತಂದೆಗೆ? ಕೇಳಿ. ಯಾರ್ಯಾರು ಕೊಡ್ತೀರಿ ಎಲ್ಲ ಥಮ್ಸ್ ಅಪ್ ಮಾಡಿ ಮಕ್ಕಳೇ. ಹೇಳಿ ಮಕ್ಕಳೇ. ವೆರಿ ಗುಡ್ ಚಿಲ್ಡ್ರನ್, ವೆರಿ ಗುಡ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಇಷ್ಟೊತ್ತು ನಮ್ಮ ಮಕ್ಕಳಿಗೆ ನೀವು ನಿಂಬೆ ಹಣ್ಣಿನ ಪಾನಕವನ್ನ ಹೇಗ್ ಮಾಡ್ಬೇಕು ಮತ್ತೆ ಅದನ್ನ ಕುಡಿಯೋದ್ರಿಂದ ಏನಾಗುತ್ತೆ, ಮಕ್ಕಳು ಪ್ರೀತಿಯಿಂದ ಮಾಡಿ ಕೊಟ್ರೆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದು ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಿಂಬೆ ಹಣ್ಣನ್ನ ದಿನ ತಿನ್ನೋದ್ರಿಂದ ನೀವು ನಿಜ ತುಂಬಾ ಬ್ಯೂಟಿಫುಲ್ ಆಗ್ತೀರಾ. ನೀವು ಹೊರಗಡೆ ಜ್ಯೂಸ್ ಎಲ್ಲ ಕುಡಿತೀರಲ್ಲ, ಅದ್ರಿಂದ ಏನು ನಿಮ್ಗೆ ಎನರ್ಜಿ ಸಿಗೋದಿಲ್ಲ. ನಮ್ದು ಏನಾಗುತ್ತೆ, ಬಾಡಿಲೆಲ್ಲ ತುಂಬಾ ಕೆಮಿಕಲ್ಸ್ ಬಾಡಿ ಆಗ್ಬಿಡುತ್ತೆ. ಸೊ ನಾವ್ ಮನೇಲೇನೆ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಏನಾಗುತ್ತೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ ಸಾವಿತ್ರಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆಕ್ಚುಲಿ ಇವತ್ತು ಭಗವದ್ಗೀತೆ ಕ್ಲಾಸ್ ಇತ್ತು, ರೇಣುಕಾ ಮೇಡಮ್ ಜಾಯಿನ್ ಆಗಿದ್ದಾರೆ. ಆದ್ರೆ ಟೈಮ್ ಆಯ್ತು, ಮಕ್ಕಳದು ಪೇಷನ್ಸ್ ಹೋಗಿದೆ. ರೇಣುಕಾ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸೋಮವಾರ ಕ್ಲಾಸ್ ಮಾಡ್ತಾರಂತೆ. ಮಕ್ಕಳೇ, ಇಷ್ಟೊತ್ತು ನಮ್ಗೆ ತುಂಬಾ ಚೆನ್ನಾಗಿ ಸಮಗ್ರ ಜೀವನ ಶೈಲಿಲಿ ಯಾವ ರೀತಿ ನಾವು ಆಹಾರಗಳನ್ನ ತಿನ್ಬೇಕು, ಯಾವ ರೀತಿ ಹಣ್ಣುಗಳನ್ನ ತಿನ್ಬೇಕು ಅಂತ ಗುರುಜಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಸಾವಿತ್ರಿ ಮೇಡಮ್ ಯಾವ ರೀತಿ ನಾವು ಪಾನಕವನ್ನ ಮಾಡಿ ಮನೆಯವ್ರಿಗೆಲ್ಲ ಕೊಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಸ್ವಲ್ಪ ಬೇಗ ಆಗ್ಲಿ ಅಂತ. ಮೇಡಮ್ 1 ನಿಮಿಷನೇ. ಅದು ಮಕ್ಕಳೇ, ಈಗ ಕೋಕೋ ಕೋಲಾ ಏನೇನು ಸಿಗುತ್ತೆಲ್ಲ ಹೊರಗಡೆ, ಆ ಕೋಕೋ ಕೋಲಾ ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಒಂದು ಪ್ರಯೋಗ ನೀವೇ ಮಾಡಿ. ಇದು 6 ವರ್ಷದ 7 ವರ್ಷದ ಮಕ್ಕಳಿಗೆ ಹಲ್ಲು ಮುರಿಯುತ್ತಲ್ಲ, ನಿಮ್ ಹಲ್ಲು, ಆ ಹಲ್ಲು ಮುರಿದ ನಂತರ ಆ ಕೋಕೋ ಕೋಲಾ ಬಾಟಲ್ ಒಳಗೆ ಹಾಕಿ ಒಂದ್ ರಾತ್ರಿಲ್ಲ ಇಡಿ, ನೋಡೋಷ್ಟ್ರೊಳಗೆ ಆ ಹಲ್ಲೆಲ್ಲ ಏನಾಗುತ್ತೆ, ಕರಿ ಹೋಗುತ್ತೆ. ಅಂದ್ರೆ ಪರಮಾತ್ಮ ಕೊಟ್ಟಂತ ಇದು ಒಳಗಡೆ ಇರುವಂತ ಒಂದ್ ಏನ್ ಅದಲ್ಲ, ಇವೆಲ್ಲ ಎಷ್ಟೊಂದು ನೋವಾಗಿ ಅವೆಲ್ಲ ಒಂದ್ ಯಂತ್ರ ಉಪಕರಣಗಳದಾವಲ್ಲ, ಅವಕ್ಕೆಲ್ಲ ಎಷ್ಟು ನೋವಾಗ್ಬಾರ್ದು. ಅದಕ್ಕಾಗಿ ಮಾಡಿ ನೀವು ಸ್ವತಃ ನೋಡಿ, ಆ ಹಲ್ಲನ್ನು ಹಾಕಿರ ಕರಿಗಿ ಹೋಗುತ್ತೆ. ಅದೇ ಪ್ರಕಾರ ದಿನನಿತ್ಯ ಇದನ್ನ ಕುಡಿದು ಸ್ಟ್ರಾಂಗ್ ಇರ್ತದ ಪರಮಾತ್ಮ ಕೊಟ್ಟದ್ದು. ಅದೆಲ್ಲ ನಾವೇ ಅಂತವೆಲ್ಲ ಸೇವನೆ ಮಾಡಿ ಅಲರ್ಜಿ ಆಗಿ ಆ ರೋಗದ ಆಗಿಬಿಡುತ್ತೆ. ಹಾಗೆ ಮಕ್ಕಳೇ, ಕೋಕೋ ಕೋಲಾ ತಂಪಾದ ಪಾನೀಯಗಳು ಫ್ರಿಜ್ ದಲ್ಲಿ ಇರುವಂತದ್ದು ಏನು ನೀವು ಸೇವಿಸಬೇಡಿ ದಯವಿಟ್ಟು. ಹೇಳಿ ಮೇಡಮ್. ಆಯ್ತಾ ಮೇಡಮ್? ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ತುಂಬಾ ಚೆನ್ನಾಗಿ ಎಲ್ಲಾರು ಪಾನಕವನ್ನ ಆಡಿದ್ದಾರೆ. ಎಲ್ಲಾರು ಅವ್ರ ಪೇರೆಂಟ್ಸ್ ಕೊಡಕ್ ರೆಡಿ ಆಗಿದ್ದಾರೆ. ಯಾರಾದ್ರೂ ಪೇರೆಂಟ್ಸ್ ಕೊಡೋರಿದ್ರೆ ಕೊಡಿ. ಪೇರೆಂಟ್ಸ್ ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಸ್ವಲ್ಪ ಮೈಕಲ್ ಮುಂದೆ ಬಂದು ಮಾತಾಡಿ. ನಮ್ ರೇಣುಕಾ ಮೇಡಮ್ ಏನಾದ್ರು ಭಗವದ್ಗೀತೆ ಬಗ್ಗೆ ಏನಾದ್ರು ಹೇಳ್ತೀರಾ? ಸೋಮವಾರ ತಗೊಳ್ಳೋದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಮೇಡಮ್, ಮಹಾತರ್ ಫೌಂಡೇಶನ್ ಇಂದ ಮೇಡಮ್ ಮಂಜುಳಾ ಮೇಡಮ್ ಸ್ವಲ್ಪ ರೇಣುಕಾ ಮೇಡಮ್ ನ ಅನ್ಮ್ಯೂಟ್ ಮಾಡಿ. ಓಕೆ ಮ್ಯಾಮ್. ರೇಣುಕಾ 8 ಅಂತಿದ್ರಲ್ಲ ಅವರಾ ಮ್ಯಾಮ್? ಹೌದು ಮೇಡಮ್, ಅವರೇ.
ಅವ್ರನ್ನ ಕೋಸ್ಟ್ ಮಾಡ್ಬೇಕಾ? ಹೋಸ್ಟ್ ಮಾಡಿ ಮೇಡಮ್. ಓಕೆ ಮ್ಯಾಮ್. ಓಕೆ ಆಗಿದೆ ನೋಡಿ ಮ್ಯಾಮ್. ರೇಣುಕಾ ಮೇಡಮ್ ಮಾತಾಡಿ. ಮಕ್ಕಳೇ ನೆನ್ನೆ ಭಗವದ್ಗೀತೆ ಕ್ಲಾಸ್ ಮಕ್ಕಳೇ ನೆನ್ನೆ ಭಗವದ್ಗೀತೆ ಕ್ಲಾಸ್ ಹೆಂಗಿತ್ತು? ಚೆನ್ನಾಗಿತ್ತ? ರೇಣುಕಾ ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ದು. ಬರ್ತಾ ಇಲ್ಲ ನೋಡ್ರಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮಕ್ಕಳೇ ನೆನ್ನೆ ಭಗವದ್ಗೀತೆ ಕ್ಲಾಸ್ ಹೆಂಗಿತ್ತು? ಮ್ಯಾಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ ಮ್ಯಾಮ್ ನಿಮ್ದು, ರೇಣುಕಾ ಮ್ಯಾಮ್. ಹೌದಾ? ಮಕ್ಕಳೇ ಚೆನ್ನಾಗಿತ್ತ? ಹೇಳ್ಕೊಡ್ಬೋದಾ? ಹಲೋ ಮ್ಯಾಮ್ ನೆಟ್ವರ್ಕ್ ಇಶ್ಯೂ ಇದೆ ನೋಡಿ ಮ್ಯಾಮ್. ರೇಣುಕಾ ಮೇಡಮ್ ನೆಟ್ವರ್ಕ್ ಇಶ್ಯೂ ಇದೆ, ನಾನು ಸ್ವಲ್ಪ ಮಾತಾಡ್ತೀನಿ ಆಯ್ತಾ? ಶಶಿರೇಖಾ ಹಿರೇಮಠ್ ಮೇಡಮ್ ಏನೋ ಮಾತಾಡ್ಬೇಕಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಶಶಿರೇಖಾ ಹಿರೇಮಠ್ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಇದು ಮಾಡ್ಕೊಂಡು ಮಾತಾಡಿ. ಹಲೋ ಹಾ ಹೇಳಿ. ಮೇಡಮ್ ಜ್ಯೂಸ್ ಚೆನ್ನಾಗಿ ಆಗಿದೆ, ಸ್ವಲ್ಪ ಶುಗರ್ ಕಡಿಮೆ ಆಗಿದೆ. ಹೌದಾ? ಆದ್ರೆ ಶುಗರ್ ಇದ್ದವರಿಗೆ ಮಾತ್ರ ಅಂತ ಕಡಿಮೆ ಮಾಡ್ತಾರೆ, ಮತ್ತೆ ಬೇಕಾದ್ರೆ ಜಾಸ್ತಿ ಚೆನ್ನಾಗಿದೆ ಮೇಡಮ್, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೆಲ್ಲರಿಗೂ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯೆ ಕೊಡ್ತಾ ಇದ್ದೀರಾ, ಒಂದ್ ಒಳ್ಳೆ ಜನರಲ್ ನಾಲೆಜ್ ಹೇಳ್ತಾ ಇದ್ದೀರಾ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇದು ಮಕ್ಕಳು ಕಲಿಬೇಕು ಅನ್ನೋದಕ್ಕೋಸ್ಕರ ನಾವ್ ಇದು ಫಸ್ಟ್ ಮೊದಲ ಹೆಜ್ಜೆ ಮಕ್ಕಳಿಗೋಸ್ಕರ ಮಾಡಿದ್ದೀವಿ. ಅದ್ರಲ್ಲಿ ನಮ್ಮ ಮಾಸ್ಟರ್ಸ್ ಇದಾರಲ್ಲ ತುಂಬಾ ಚೆನ್ನಾಗಿ ಬಂದು ಹೇಳ್ಕೊಡ್ತಾ ಇದಾರೆ. ಸಾವಿತ್ರಿ ಮೇಡಮ್ ಡೆಡಿಕೇಶನ್ ತುಂಬಾನೇ ಇದೆ. ಮತ್ತೆ ರೇಣುಕಾ ಮೇಡಮ್ ಸಾವಿತ್ರಿ ಆಂಟಿ. ಓಕೆ ಓಕೆ. ರೇಣುಕಾ ಮೇಡಮ್ ತುಂಬಾ ಎಕ್ಸೈಟ್ ಆಗಿದ್ದಾರೆ. ಪಾಪ ಈ ಟೈಮ್ ಜಾಸ್ತಿ ಆಯ್ತು, ಅವ್ರು ಸೋಮವಾರ ಮಾಡ್ತೀನಿ ಅಂತ ನಂಗೆ ಫೋನ್ ಮಾಡಿ ಹೇಳಿದ್ದಾರೆ. ಎಲ್ಲಾ ಮಕ್ಳು ತುಂಬಾ ಚೆನ್ನಾಗಿ ಜ್ಯೂಸ್ ಪ್ರಿಪೇರ್ ಮಾಡಿದ್ದಾರೆ, ನಂಗೆ ತುಂಬಾನೇ ಖುಷಿ ಆಯ್ತು. ವಾರದಲ್ಲಿ ಒಂದ್ಸರಿ ಆದ್ರೂ ನಿಮ್ ಪೇರೆಂಟ್ಸ್ ಈ ತರ ನೀವು ಮಾಡ್ಕೊಡಿ, ಖುಷಿ ಆಗುತ್ತೆ ಪೇರೆಂಟ್ಸ್ಗೆಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಥ್ಯಾಂಕ್ಸ್ ಸಾವಿತ್ರಿ ಮೇಡಮ್, ರೇಣುಕಾ ಮೇಡಮ್ ತುಂಬಾ ಥ್ಯಾಂಕ್ಸ್ ಆಯ್ತಾ, ಕಾರ್ಯಕ್ರಮವನ್ನ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.